ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರ ಕೃತಿ. ತರಂಗ 5, ಉತ್ತಮ ಅಧಿಕಾರಿಗೆ ಉಪದೇಶ. ವಿಷಯಾಂಕ 213. ಗುರು ವೇದಾದಿಗಳ ವ್ಯಾವಹಾರಿಕ ಪ್ರತಿಪಾದನೆ. ದೋಹಾ 1. ಇಲ್ಲಿ ಅವರು ಪೀಠಿಕೆಯಲ್ಲಿ ಆ ಒಂದು ವಿಚಾರ ಏನು ಹೇಳಿದ್ರಂದ್ರೆ, ಸತ್ಯದ 4 ಆಯಾಮಗಳು. ಕ್ಷುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ. ಕ್ಷುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ ಇವೆಲ್ಲ ಎದ್ರಾಗ ಬರ್ತಾವ ಅಂದ್ರೆ ಜಗತ್ತಿನಾಗ ಬರ್ತವೆ. ಜಗತ್ತು ಇದೆಲ್ಲ ಮಿಥ್ಯಗಳೇ ಸತ್ಯದಂತೆ ಕಾಣ್ತಾವ. ಅಲ್ಲಿರೋದು ಒಂದೇ ಒಂದು ಪಾರಮಾರ್ಥಿಕ ಸತ್ಯ, ಅಕಲ್ಪಿತ ಸತ್ಯ. ಅದು ಒಂದೇ ಬ್ರಹ್ಮ, ಒಂದೇ ಅಕಲ್ಪಿತ ಸತ್ಯ, ಪರಮ ಮೂಲ ಸತ್ಯ. ಉಳಿದದ್ದು ಎಲ್ಲ ಸತ್ಯಗಳು ಏನದಾವ ಕಲ್ಪಿತ ಸತ್ಯಗಳು. ಸಂಶೋಧಕರು ಸಂಶೋಧನೆ ಮಾಡ್ಲಿಕ್ಕತ್ತಾರ, ವಿಜ್ಞಾನಿಗಳು ಸಂಶೋಧನೆ ಮಾಡ್ಲಿಕ್ಕತ್ತಾರ, ಪೊಲೀಸರು ಸತ್ಯ ಸಂಶೋಧನೆ ಮಾಡ್ಲಿಕ್ಕತ್ತಾರ, ಕೋರ್ಟಿನಾಗ ನ್ಯಾಯಾಧೀಶರು ಸತ್ಯ ಸಂಶೋಧನೆ ಮಾಡ್ಲಿಕ್ಕತ್ತಾರ, ನ್ಯಾಯವಾದಿಗಳು ಸತ್ಯಕ್ಕಾಗಿ ವಾದ ಮಾಡ್ಲಿಕ್ಕತ್ತಾರ. ಅವು ಏನ್ ಸತ್ಯಗಳು? ಇವೆಲ್ಲ ಸತ್ಯಗಳು ಎಂಥ ಸತ್ಯಗಳಿವು? ವ್ಯಾವಹಾರಿಕ ಸತ್ಯ, ಪ್ರಾತಿಭಾಷಿಕ ಸತ್ಯ, ಶುದ್ಧ ಸತ್ಯದಾಗ ಬರ್ತಾವ. ಪಾರಮಾರ್ಥಿಕ ಸತ್ಯ ಇಲ್ಲವೇ ಇಲ್ಲ. ಅಲ್ಲಿ ವ್ಯಾವಹಾರಿಕ ಸತ್ಯಗಳನ್ನೇ ಪಾರಮಾರ್ಥಿಕ ಸತ್ಯದಂಗ ತಿಳ್ಕೊಂಡು ವ್ಯವಹರಿಸ್ಲಿಕ್ಕತ್ತಾರೆ ಜಗತ್ತಿನೊಳಗೆ. ಎಲ್ಲರೂ ಶುದ್ಧ ಬ್ರಹ್ಮನ ಕಡೆ ಲಕ್ಷ್ಯ ಕೊಟ್ಟರು ಅಂತಂದ್ರ ಎಲ್ಲ ಸಂಶೋಧನೆಗಳು ನಿಂತೋಗ್ತಾವ. ಅಂತ ಒಂದು ಪರಮ ಮೂಲ ಸತ್ಯ. ಈ ಪರಮ ಮೂಲ ಸತ್ಯನೇ ಏನಾಗ್ಯದ, ಲೀಲೆ ಮಾಡುವ ಕಾರಣ. ಲೀಲೆ ಮಾಡಬೇಕಂತೇಳಿ ಅದೇನಾಗ್ಯದ, ವ್ಯಾವಹಾರಿಕ ಸತ್ಯ ಆಗಿ ನಿಂತದ, ಪ್ರಾತಿಭಾಷಿಕ ಸತ್ಯ ಆಗಿ ನಿಂತದ, ಮತ್ತೆ ಕ್ಷುದ್ರ ಸತ್ಯ ಆಗಿ ವ್ಯವಹರಿಸ್ಲಕ್ಕ. ಅವೆಲ್ಲ ಮಿಥ್ಯೆ ಮಾಡ್ಕೋಬೇಕು. ಅದಕ್ಕೆ ಈ ಕ್ಷುದ್ರ ಸತ್ಯಕ್ಕಂತೂ ಯಾವ ಕಾಲದಲ್ಲೂ ಇಲ್ಲ, ಯಾವ ದೇಶದಲ್ಲೂ ಇಲ್ಲ, ಎಂದೂ ಇಲ್ಲ, ಎಲ್ಲೂ ಇಲ್ಲ. ಇಲ್ಲದಂತದ್ದು ಇದ್ದಂಗ ನಾವು ಕಲ್ಪಿಸಿ ಮಾತನಾಡ್ತೇವಲ್ಲ, ಅದು ಕ್ಷುದ್ರ ಸತ್ಯ. ಇಲ್ಲದ ಕಲ್ಪನೆ ಮಾಡ್ಕೊಂಡು ಮಾತಾಡೋದು. ಪ್ರಾತಿಭಾಷಿಕ ಸತ್ಯ ಅಂತಂದ್ರೆ ತೋರಿಕೆಯಲ್ಲಿ ಮಾತ್ರ ಅದ, ಇರುವಿಕೆಯಲ್ಲಿ ಅದು ಬೇರೆನೆ ಆದ. ಮೋಟು ಮರದಲ್ಲಿ ಕಳ್ಳ, ತೋರುವಿಕೆಯಲ್ಲಿ ಕಳ್ಳ, ಇರುವಿಕೆಯಲ್ಲಿ ಮೋಟು ಮರ. ಶುಕ್ತಿಯಲ್ಲಿ ಬೆಳ್ಳಿ, ತೋರುವಿಕೆಯಲ್ಲಿ ಬೆಳ್ಳಿ, ಇರುವಿಕೆಯಲ್ಲಿ ಶುಕ್ತಿ, ಕಪ್ಪೆ ಚಿಪ್ಪು. ರಜ್ಜುವಿನಲ್ಲಿ ಸರ್ಪ, ತೋರುವಿಕೆಯಲ್ಲಿ ಸರ್ಪ, ಇರುವಿಕೆಯಲ್ಲಿ ರಜ್ಜು ಹಗ್ಗ.
ಹಿಂಗ ಅಲ್ಲಿ ಇರೋದೊಂದು ತೋರೋದು ಮತ್ತೊಂದು. ಅದಕ್ಕೆ ಪ್ರತೀತಿ ಮಾತ್ರ ನಿಮ್ಗೇನು ಅಜ್ಞಾನದೊಳಗೆ ಸತ್ಯ ಅನ್ನಿಸ್ತದ ಅದಕ್ಕೆ ಪ್ರಾತಿಭಾಸಿಕತ್ವಂ ಅಂತ. ಆ ಪ್ರತೀತಿ ಮಾತ್ರವಾಗಿರುವಂತಹ ಒಂದು ಪ್ರಾತಿಭಾಸಿಕ ಸತ್ಯ ಅದು ಮಿಥ್ಯ ಆಗಬೇಕು ಅಂತಂದ್ರೆ ಅದಕ್ಕೆ ಇರುವ ಅಧಿಷ್ಠಾನ ವಸ್ತುವಿನ ಪರಿಚಯ ಆಗಬೇಕು. ಶುಕ್ತಿಯ ಪರಿಚಯ ಆದಾಗ, ಶುಕ್ತಿಯ ಜ್ಞಾನ ಆದಾಗ ಬೆಳ್ಳಿ ಬಾಧವಾಗುತ್ತದೆ, ನಿವೃತ್ತಿ ಆಗುತ್ತದೆ. ರಜ್ಜುವಿನ ಜ್ಞಾನ ಆದಾಗ ಸರ್ಪ ಬಾಧ ಹೊಂದುತ್ತದೆ. ಮೋಟು ಮರದ ಜ್ಞಾನ ಆದಾಗ ಕಳ್ಳ ಬಾಧ ಹೊಂದುತ್ತಾನೆ, ಕಳ್ಳ ಇಲ್ದಂಗಾಗ್ತಾನ. ಈ ರೀತಿ ಮೋಟು ಮರ ಭಯಕ್ಕೆ ಕಾರಣ, ಮತ್ತೆ ಶುಕ್ತಿ ಸುಖಕ್ಕೆ ಕಾರಣ, ಮತ್ತೆ ಈ ಒಂದು ರಜ್ಜುವಿನೊಳಗೆ ಕಾಣುವ ಸರ್ಪ ಇದು ದುಃಖಕ್ಕೆ ಕಾರಣ. ಇಲ್ಲಿ ನಾವು ಅನುಭವಿಸ್ತಾ ಇರುವ ಭಯ, ಸುಖ, ದುಃಖ ಇವೆಲ್ಲ ಮಿಥ್ಯೆ ಅದಾವ ಅಂಥೇಳಿ ಅವುಗಳ ಅಧಿಷ್ಠಾನ ವಸ್ತುವಿನ ಪರಿಚಯ ಆದಾಗ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅವೆಲ್ಲ ಭಯ, ದುಃಖಗಳು, ಚಿಂತೆಗಳು, ಸುಖಗಳು ಎಲ್ಲ ಸುಳ್ಳು ಅಂತೇಳಿ ಅವ ನಿವೃತ್ತಿ ಆಗ್ತವೆ. ಆದರೆ ಈ ಒಂದು ಅಧಿಷ್ಠಾನ ವಸ್ತುಗಳು ಹೆಂಗದವ ಅಂದ್ರೆ ಪರಮ ಮೂಲ ಅಧಿಷ್ಠಾನ ಅಲ್ಲವು, ಕಲ್ಪಿತ ಅಧಿಷ್ಠಾನಗಳು. ಅವು ಕೂಡ ಏನದವ, ವ್ಯಾವಹಾರಿಕ ಸತ್ಯ ಅದಾವ, ಪರಮಾರ್ಥ ಸತ್ಯಗಳಲ್ಲ. ಮೋಟು ಮರ ಇರ್ಬೋದು, ಶಕ್ತಿ ಇರ್ಬೋದು, ರಜ್ಜು ಇರ್ಬೋದು. ಅವಕ್ಕೆ ನಾವು ಪರಮ ಮೂಲ ಅಧಿಷ್ಠಾನ ಅನ್ಲಿಕ್ಕೆ ಬರಂಗಿಲ್ಲ. ಅವು ಕಲ್ಪಿತ ಅಧಿಷ್ಠಾನಗಳವು. ಕಲ್ಪಿತ ಅಧಿಷ್ಠಾನದಿಂದ ನಿವೃತ್ತಿ ಹೊಂದುವಂತ ರಜ್ಜು, ಬೆಳ್ಳಿ, ಕಳ್ಳ ಇದು ಕೇವಲ ಕಲ್ಪಿತ ಅಧಿಷ್ಠಾನದಿಂದ ನಿವೃತ್ತಿ ಹೊಂದುತ್ತವೆ. ಇವಕ್ಕೇನು ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಅದಕ್ಕೆ ಇವಕ್ಕೇನಂತಾರ, ಪ್ರಾತಿಭಾಸಿಕ ಸತ್ಯ ಅಂತಾರ. ಮುಂದೆ ಇವು ರಜ್ಜು ಮತ್ತ ಬೆಳ್ಳಿ, ಇದು ರಜ್ಜು ಮತ್ತ ಶುಕ್ತಿ ಮತ್ತ ಈ ಒಂದು ಮೋಟು ಮರ ಅಥವಾ ದೇಹ ಹಿಡಿದುಕೊಂಡು, ದೇಹ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮಾಯೆ ಇವೆಲ್ಲ ಏನದವಪ್ಪ ಅಂತಂದ್ರೆ ಏನದವ? ಇವೆಲ್ಲ ಕಲ್ಪಿತ ಅಧಿಷ್ಠಾನಗಳು. ಹಾವ, ಬೆಳ್ಳಿ ಇವೆಲ್ಲ ಏನದವ? ಪ್ರಾತಿಭಾಸಿಕ ಸತ್ಯ ವಸ್ತುಗಳು. ಇವುಗಳಿಗೆ ಕಲ್ಪಿತ ಅಧಿಷ್ಠಾನಗಳ ಜ್ಞಾನ ಆದಾಗ ಅವು ಹೋಗಿಬಿಡ್ತಾವೆ. ಆದ್ರೆ ಈ ಕಲ್ಪಿತ ಅಧಿಷ್ಠಾನಗಳಿಗೆ ಏನಂತಾರೆ? ಇನ್ನ ಒಂದು ಹೆಸರು ಕಲ್ಪಿತ ಅಧಿಷ್ಠಾನಗಳ ಇನ್ನೊಂದು ಹೆಸರೇನು? ವ್ಯಾವಹಾರಿಕ ಸತ್ಯ ವಸ್ತುಗಳು. ವ್ಯಾವಹಾರಿಕ ಸತ್ಯ ವಸ್ತುಗಳು ಅಂತಂದ್ರೆ ದೇಹ ಬರ್ತದೆ. ಇಲ್ಲಿ ಏನದ? ಕಲ್ಪಿತ ಅಧಿಷ್ಠಾನ ಅಥವಾ ವ್ಯಾವಹಾರಿಕ ಸತ್ಯಕ್ಕ ಇಲ್ಲಿ ಬರೀ ಪ್ರತೀತಿ ಮಾತ್ರ ಇಲ್ಲ, ತೋರುವಿಕೆನೂ ಅದ, ಇರುವಿಕೆನೂ ಅದ. ದೇಹ ತೋರ್ತಾನೂ ಇದೆ, ದೇಹವು ದೇಹವಾಗಿಯೇ ಇದೆ. ಕೈಗೆ ಮುಟ್ಲಕ್ ಸಿಗ್ತದ, ಕಣ್ಣಿಗೆ ನೋಡ್ಲಕ್ ಸಿಗ್ತದ. ಹೀಗಾಗಿ ಹಗ್ಗ ಮತ್ತೆ ಕಪ್ಪೆ ಚಿಪ್ಪು ಮತ್ತೆ ಮೋಟು ಮರ, ದೇಹ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಇವೆಲ್ಲ ನಮ್ಮ ಪಂಚ ಜ್ಞಾನೇಂದ್ರಿಯಗಳ ಅನುಭವಕ್ಕೂ ಬರ್ತಾ ಇದೆ. ಅವು ಏನದವ? ಅವು ತೋರ್ತಾನೆ ಇದೆ. ಇರುವಿಕೆ ಮತ್ತು ತೋರುವಿಕೆ ಎರಡೂ ಅದಾವ ಇದ್ರೊಳಗೆ. ಇವು ಇದ್ದದ್ದಕ್ಕೆ ಏನಾಯ್ತಪ್ಪ? ಇವಕ್ಕ ವ್ಯಾವಹಾರಿಕ ಸತ್ಯ ಅಂತಾರೆ. ಆದರೆ ಇವುಗಳ ಇರುವಿಕೆ ಆದ ಖರೆ, ಆ ಇರುವಿಕೆ ಹೆಂಗದ? ಕಲ್ಪಿತ ಇರುವಿಕೆ ಅದ. ಮತ್ತೆ ಸ್ವತಂತ್ರವಾದ ಇರುವಿಕೆ ಇಲ್ಲ ಅವಕ್ಕ. ಇರುವಿಕೆ ಆದ, ಕಲ್ಪಿತ, ಸ್ವತಂತ್ರವಾದ ಇರುವಿಕೆ ಇಲ್ಲ. ಅವು
ಎದರ ಇರುವಿಕೆಯಿಂದ ಅವು ಬೇರೆ, ಅದರಿಂದ ಬೇರೆ ಏನೋ ವಸ್ತುಗಳು ಬೇರೆ ಇರುವುದರಿಂದ ಅವುಗಳಿಂದ ಇವು ಆಗ್ಯಾವಷ್ಟೇ ಹೊರತು ಇವು ತಾವೇ ಸ್ವತಂತ್ರವಾಗಿ ಉತ್ಪನ್ನವಾದವು ಅಲ್ಲ. ಅದಕ್ಕೆ ಕಲ್ಪಿತ ಅಧಿಷ್ಠಾನ ವಸ್ತುಗಳು ಅಥವಾ ವ್ಯಾವಹಾರಿಕ ಸತ್ಯ ವಸ್ತುಗಳ ಪಟ್ಟಿಯೊಳಗೆ ಏನ್ ಬರ್ತದೆ? ಬ್ರಹ್ಮಾಂಡ, ಪಿಂಡಾಂಡ, ಪಂಚಭೂತಗಳು. ಬರೋಬ್ಬರಿನಾ? 84 ಲಕ್ಷ ಜೀವರಾಶಿಗಳ ದೇಹಗಳು ಮತ್ತು ಪಂಚಭೂತಗಳು, ಮತ್ತೆ ಅದರೊಳಗೊಂದು ಮಾಯೆ. ಇವೆಲ್ಲ ಏನದವ? ಅನುಭವಿಸ್ಲಿಕ್ಕತ್ತೀರ ಇಲ್ಲ? ವ್ಯಾವಹಾರಿಕ ಸತ್ಯಗಳಿವೆಲ್ಲ, ವ್ಯಾವಹಾರಿಕ ಸತ್ಯಗಳಿವೆಲ್ಲ. ಈ ವ್ಯಾವಹಾರಿಕ ಸತ್ಯಗಳದ ಇನ್ನೊಂದು ಹೆಸರು ಕಲ್ಪಿತ ಅಧಿಷ್ಠಾನಗಳು. ನಮಗೆ ಕಲ್ಪನೆಗೆ ಬಂದವಷ್ಟೇ ಹೊರತು ಇವು ನಿಜವಾಗಿ ಸ್ವತಂತ್ರವಾಗಿ ಇಲ್ಲ. ಇವು ಎದರಿಂದ ಆಗ್ಯಾವಪ್ಪ ಅಂದ್ರೆ ಜಗತ್ತಿನ ಎಲ್ಲಾ ವಸ್ತುಗಳು ಪೃಥ್ವಿಲಿಂದ ಆಗ್ಯಾವ. ಅದಕ್ಕೆ ಒಂದನ್ನ ನಾವು ಅಧಿಷ್ಠಾನ ಮಾಡಿ ಇನ್ನೊಂದನ್ನು ಬಾಧ ಮಾಡ್ಕೊತ ಹೋಗ್ಬೇಕು. ಪ್ರಾತಿಭಾಷಿಕ ಸತ್ಯ ಬಾಧ ಮಾಡಿದ್ರೆ ಕಲ್ಪಿತ ಸತ್ಯ ಬಂತು ಅಂದ್ರೆ ವ್ಯಾವಹಾರಿಕ ಸತ್ಯ ವಸ್ತುಗಳ ಪಟ್ಟಿ ಬರ್ತದೆ. ಈ ವ್ಯಾವಹಾರಿಕ ಸತ್ಯ ವಸ್ತುಗಳು ಏನೇನದವ? ಈ ಎಲ್ಲ ವ್ಯಾವಹಾರಿಕ ಸತ್ಯ ವಸ್ತುಗಳು ಎದರಿಂದ ಆಗ್ಯಾವ ಅಂದ್ರೆ ಪೃಥ್ವಿಲಿಂದ ಆಗ್ಯಾವ. ಅದಕ್ಕೆ ಪೃಥ್ವಿ ಸತ್ಯ, ವ್ಯಾವಹಾರಿಕ ಸತ್ಯ ವಸ್ತುಗಳು ಮಿಥ್ಯ. ಮತ್ತೆ ಪೃಥ್ವಿ ಸ್ವತಂತ್ರದ ಏನು ಅದನ್ನೂ ಇಲ್ಲ, ಅದು ಕಲ್ಪಿತ ಸತ್ಯನೇ. ದೇಹಾದಿ ಪ್ರಪಂಚ ಏನವಿದೆ ಕಲ್ಪಿತ ಸತ್ಯನೇ. ಅದಕ್ಕೇನಾಯ್ತು? ಪೃಥ್ವಿ ಮಿಥ್ಯ, ಜಲ ಸತ್ಯ. ಜಲದಿಂದ ಅದು ಬಂದು ಜಲದ ಒಂದು ಅಧಿಷ್ಠಾನ ಯಾವುದು? ಪೃಥ್ವಿಯ ಅಧಿಷ್ಠಾನ, ಕಲ್ಪಿತ ಅಧಿಷ್ಠಾನ ಜಲ. ಮತ್ತು ಜಲದ ಕಲ್ಪಿತ ಅಧಿಷ್ಠಾನ ಅಗ್ನಿ. ಅಗ್ನಿಯ ಕಲ್ಪಿತ ಅಧಿಷ್ಠಾನ ವಾಯು. ವಾಯುವಿನ ಕಲ್ಪಿತ ಅಧಿಷ್ಠಾನ ಆಕಾಶ. ಆಕಾಶದ ಕಲ್ಪಿತ ಅಧಿಷ್ಠಾನ ಮಾಯ. ಇಷ್ಟದ ಅಜ್ಞಾನ. ಮಾಯ ಅಂದ್ರೆ ಅಜ್ಞಾನ, ಅವಿದ್ಯೆ ಏನಂತೀರಿ ಅಂದ್ರೆ. ಈ ರೀತಿ ಕಲ್ಪಿತ ಅಧಿಷ್ಠಾನಗಳ ಪಟ್ಟಿಯ ದೇಹಾದಿ ಮಾಯೆಯ ತನಕ ಎಲ್ಲ ಕಲ್ಪಿತ ಅಧಿಷ್ಠಾನ. ಮತ್ತೇನೇನದೋ ಎಲ್ಲ ಕಲ್ಪಿತ. ಈ ಕಲ್ಪಿತ ಅಧಿಷ್ಠಾನಗಳು ವ್ಯಾವಹಾರಿಕ ಸತ್ಯಗಳು ಏನದವಲ್ಲ, ಇವುಗಳನ್ನ ನಾವು ನಿವೃತ್ತಿ ಮಾಡ್ಕೋಬೇಕಾದ್ರೆ ಬ್ರಹ್ಮಜ್ಞಾನನೇ ಬೇಕು. ಎಲ್ಲರಿಂದ ಬ್ರಹ್ಮ ಅದನ, ಬ್ರಹ್ಮನೇ ಮಾಯೆಯಾಗಿ ನಿಂತನ. ಬ್ರಹ್ಮನೇ ಏನಾಗ್ಯಾನ? ಆಕಾಶ ಆಗ್ಯಾನ. ಬ್ರಹ್ಮನೇ ವಾಯುವಾಗ್ಯಾನ. ಬ್ರಹ್ಮನೇ ಜಲ ಅಗ್ನಿ ಆಗ್ಯಾನ. ಬ್ರಹ್ಮನೇ ಜಲ ಆಗ್ಯಾನ. ಬ್ರಹ್ಮನೇ ಪೃಥ್ವಿ ಆಗ್ಯಾನ. ಹಿಂಗಿವೆಲ್ಲ ಬ್ರಹ್ಮನೇ ಆಗಿ ನಿಂತಾನ. ಯಾವ ರೀತಿ ಬಂಗಾರದ ಅಂಗಡಿ ಒಳಗೆ ಬಂಗಾರನೇ ಎಲ್ಲ ಆಭರಣ ಆಗಿ ನಿಂತದ, ಹಂಗ ನಾನು ಕ್ರೇನ್ ಅಡಿಕೆ ಪುಡಿಯವರ ಅಂಗಡಿಗೆ ಹೋಗಿದ್ದೇವೆ ನಾವು. ಕ್ರೇನ್ ಅಡಿಕೆ ಪುಡಿಯವರ ಅಂಗಡಿಗೆ. ಆ ಕ್ರೇನ್ ಅಡಿಕೆ ಪುಡಿ ಅಂಗಡಿಯವರು ನಮ್ಮ ಬಹಳ ಆತ್ಮೀಯ ಮಿತ್ರರು. ಭಾರಿ ಇದ್ರು ಅವರು. ನಮ್ಮ ನರಸಿಂಹಯ್ಯ ಅಂತೇಳಿ ಅವ್ರ ಜೊತೆಗೆ ಗಂಟೆ ಕುಂದಿರ್ತಿದ್ದೇವೆ. ಅಂಗಡಿ ಬಂದಾದ್ಮೇಲೆ ಮನೆಯವ್ರು ಫೋನ್ ಮಾಡಿ ಕರೆದ್ರೆ ಓದ್ತಿದ್ದೇವೆ, ಇಲ್ಲಾಂದ್ರೆ ಇಲ್ಲ. ಅಂಗಡಿಯವ್ರ ಕೆಲಸಗಾರರು ಕೆಲಸ ಮಾಡ್ತಿದ್ರು, ನಮ್ಮ ಕೆಲಸ ನಾವು ಮಾತಾಡ್ಕೋತ ಕುಂದಿರ್ತಿದ್ದೆವು. ಎಲ್ಲ ಅರವಿಂದ ಆಶ್ರಮದ ಎಕ್ಸ್ಪರ್ಟ್ಗಳು ಅವರೆಲ್ಲ. ಮುಂದೆ ಚರ್ಚೆ ಮಾಡ್ತಿದ್ದೆವು. ಏನು ಆಯುಷ್ಯ ಮುಗೀತು, ಹೋಗ್ಬಿಟ್ರು. ಕೋಟಿಗಟ್ಟಲೆ ಕಿಮ್ಮತ್ತಿಂದು ಮನಿ ಸಾಲ ಮಾಡಿ ಮುಟ್ಟಿಸ್ತೀವಿ ಅನ್ನೋ ಭರವಸೆದಾಗ ಹೋಗಿದ್ರು. ಮುಂದೆ ಏನು ಮಾಡೋದು ಅವ್ರು ಆದ್ಮೇಲೆ? ಮನೆಯಾಗ ಹೆಣ್ಮಕ್ಳು ಹೊರಗೆ ಬರೋಂಗಿಲ್ಲ, ಏನಿಲ್ಲ. ಏನ್ ಮಾಡ್ಬೇಕು? ಮನೆಯಾಗೇ ಕುಂತಕ್ಕೆ ಚಿಂತೆ ಒಳಗ ಏನ್ ಮಾಡ್ಬೇಡತ್ತ. ಅಲ್ಲಿ ಅಂಗಡಿಯಾಗ ಅವ್ರ ಶೆಟ್ರು ಅಂಗಡಿಯಾಗಿದ್ರು ಅಂಗಡಿಯಾಗ ಇರ್ಲಾರ್ದಂಗೆ ಇದ್ರು. ಅವರು ಕೆಲಸಗಾರರು ಕೆಲಸ ಮಾಡ್ತಿದ್ರು.
ಒಯ್ದು ಮಾರಾಟ ಮಾಡ್ತಿದ್ರು, ದುಡ್ಡು ಕಲೆಕ್ಷನ್ ಮಾಡಿ ತಂದು ಬ್ಯಾಂಕಿಗೆ ಹಾಕ್ತಿದ್ರು, ಮಾಲ್ ಬರ್ತಿತ್ತು, ತರ್ತಿದ್ರು, ಒಯ್ದು ಮಾರಾಟ ಮಾಡ್ತಿದ್ರು. ಕೆಲಸಗಾದ್ರೆ ಕೆಲಸ ಮಾಡ್ತಿರ್ತಾರೆ. ಅಂಗಡಿ ಬಗ್ಗೆ ನೀ ಏನ್ ಚಿಂತೆ ಮಾಡ್ಬೇಡ, ಸುಮ್ಮ ಹೋಗಿ ಅಂಗಡಿಯಾಗ ಗಲ್ಲದ ಮೇಲೆ ನೀ ಸುಮ್ ಕೂತ್ ಬಿಡು ಆಟೆ, ಮಾಲಕರ ಜಾಗದಾಗ ಸುಮ್ ಕುಂದ್ರ ನೀ ಅಷ್ಟೇ, ಏನು ಮಾಡ್ಲಕ್ ಹೋಗ್ಬೇಡ, ಎಲ್ಲ ಅವರೇ ಮಾಡ್ತಾರ ಅಂತ ಕುಂದಿರ್ಸ್ಬಿಟ್ಟ. ಆ ಅಮ್ಮ ಗಲ್ಲದ ಮೇಲೆ ಸುಮ್ಮ ಕೂತ್ಬಿಟ್ಲು. ಬಂದು ಏನು ನೀ ಅದೇನು ಇದೇನು ನಿನಗೆ ಏನ್ರಿ ತಿಳಿಲಾರ ಕೇಳು, ಅವರೆಲ್ಲ ಹೇಳ್ತಾರ. ನಿನ್ಕ ಮನಾರ್ ತಿಳಿದವ್ರ ಹುಡುಗರು ನುರಿಸೋರದಾರ, ಎಲ್ಲ ವ್ಯಾಪಾರ ಹಿಂಗೆ ನಡೀತದಂತೆ ನಡೆಸ್ಬಿಟ್ರು. ಮನಿ ಸಾಲ ಮುಟ್ಟೋಗ್ಬಿಡ್ತು. ಒಂದು ಕಾಲಕ್ಕ ಆ ರೀತಿ ನಾವು ಹೇಳಿದ್ದಿಲ್ಲ ಅಂತಂದ್ರೆ ಅವರಲ್ಲಿ ಕೂತಿರ್ತಿದ್ದಿಲ್ಲ, ಸಾಲ ಮೂಡ್ತಿದ್ದಾರೆ. ಅಯ್ಯೋ ಏನ್ ಮಾಡ್ಬೇಕು, ಮನೆಯವರು ಹೋಗ್ಬಿಟ್ರು, ಹೆಂಗ್ ಮಾಡ್ಬೇಕು, ಏನ್ ಮಾಡೋದಿಲ್ಲ. ಸುಮ್ಮ ಅವ್ರ ಜಾಗದಾಗ ನೀವು ಇದ್ರೆ ತಾನೇ ಎಲ್ಲ ಕೆಲಸ ಆಟೋಮೆಟಿಕ್ ಆಗ್ತದ ಅಂತ ಕುಂದ್ರಿ ಸಾಲ ಎಲ್ಲ ಫ್ರೀ ಆಗ್ಬಿಟ್ರಿ. ಈಗ ನಕ್ಕೋತದ, ಖುಷಿದಾಗ ಅದ. ಮಕ್ಕಳೆಲ್ಲ ಎಲ್ಲೆಲ್ಲೋ ಕಾರಣದಾಗ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಅವ್ರವ್ರ ಜೀವನಕ್ಕೆ ಅವ್ರು ಬಳದಾಡ್ತಾರೆ. ಹಿಂಗಿರ್ತ. ಅದಕ್ಕೆ ಬ್ರಹ್ಮನ ಒಂದು ಅನುಭವ ಮಾಡ್ಕೋಬೇಕಂತೀನಿ ಸ್ವಾಮಿ, ಎಲ್ಲಿ ಆಗವಲ್ದು ಅಂತ ಮಾನ್ಯ ಅಂದ್ರು. ಬ್ರಹ್ಮನ ಅನುಭವ ನೀನು ಬ್ರಹ್ಮ ಬೇರೆ ಎಲ್ಲೋ ಅದನ್ನತ್ತ ಅನುಭವ ಮಾಡ್ಕೊತೀನಿ ಅಂದ್ರೆ ಅದೇ ಒಂದು ಆಗ್ತದ ಯೋಗ ಅಂತ ಹೇಳ ನಾನು. ಬ್ರಹ್ಮ ನೀನೇ ಇದ್ದೀಯಾ, ಅದನ್ನ ಹೆಂಗ್ ಅನುಭವ ಮಾಡ್ಕೊತಿದ್ವಿ? ಅನುಭವ ಮಾಡ್ಕೋಬೇಕಾದ್ರೆ ನಾ ಬ್ರಹ್ಮದಿನ ಮೊದಲಿ ಅನುಭವ ಮಾಡ್ಕೊಂಡ್ಮೇಲೆ ಉಳಿದದ್ದೆಲ್ಲ ಅನುಭವ ಆಗ್ತದೆ. ಮತ್ತೆ ನಿಮ್ಮ ಒಂದು ಏನ್ರ ಉದಾಹರಣೆ ಕೊಡ್ರಿ ಅಂತ. ಏನ್ ಉದಾಹರಣೆ? ನಿಮ್ಮ ಅಂಗಡಿಯಾಗೆ ಉದಾಹರಣೆ ಕೊಡ್ತೀನಿ ಬರ್ರಿ. ನಿಮ್ಮ ಅಂಗಡಿಯಾಗ ಅಡಿಕೆ ಏಸ್ ಥರ ಅದಾವ ಎಲ್ಲ ಲೀಸ್ಟ್ ಮಾಡ್ರಿ ಅಂತ ಕೇಳೋದು. ಎಲ್ಲ ₹2 ಚೀಟ್ ಹಿಡ್ಕೊಂಡು, ₹1 ಚೀಟ್ ಹಿಡ್ಕೊಂಡು, ₹30 ಚೀಟ್ ಹಿಡ್ಕೊಂಡು, 100, 150, ₹200 ಎಲ್ಲದ್ರದ್ದು ಚೀಟ, ಕ್ವಾಲಿಟಿ, ರೇಟ್, ಸೈಜ್, ತೂಕ ಎಲ್ಲ ಬರಿ ಅಂತ ಹೇಳೋದು. ಎಲ್ಲ ಬರೆದು ಕೊಟ್ರು. ಇದೆಲ್ಲ ಓಟು ಬರ್ದಿದೆಲ್ಲ ಇದು ಜಗತ್ತಿದ್ದಂಗ. ಎಷ್ಟು ರೇಟ್, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಏನ್ ಬರೋದಲ್ಲ, ಇದೀಟು ಏನದ, ಇದು ನಿಮ್ಮ ಅಡಿಕೆ ಅಂಗಡಿದ ಜಗತ್ತಿದ್ದಂಗ. ಮತ್ತೆ ಎಲ್ಲದ್ರೊಳಗೆ ಏನದ ಕೇಳಿದವನು. ಎಲ್ಲ ಸೈಜಿನ ಪ್ಯಾಕೆಟ್ಗಳು, ಎಲ್ಲ ರೇಟ್ಗಳು ಏನದ, ಎಲ್ಲಾನು ಎದಕ್ಕೆ ಸಂಬಂಧಪಟ್ಟ? ಇವು ಅಡಿಕೆಗೆ ಸಂಬಂಧಪಟ್ಟ. ಎಲ್ಲ ಚೀಟ ₹2ದಾಗ ಅದೇ ಅಡಿಕೆ ಅದ, ₹200 ಪ್ಯಾಕೆಟ್ನಾಗೂ ಅದೇ ಅಡಿಕೆ ಅದ, ₹2000 ಬ್ಯಾಗ್ನಾಗೂ ಅದೇ ಅಡಿಕೆ ಅದ. ಅಡಿಕೆ ಬಿಟ್ಟು ಏನದ? ಅಡಿಕೆನೇ ಎಲ್ಲ ಆಗಿ ನಿಂತದದು. ಇದು ಅಡಿಕೆನೇ ಬ್ರಹ್ಮ ನೋಡಿ. ಈ ಒಂದು ನಿಮ್ಮ ಅಂಗಡಿಯಾಗ ಅಡಿಕೆನೇ ಬ್ರಹ್ಮ. ಹಂಗ ಈ ಜಗತ್ತಿಗೆ ಆ ಸತ್ಚಿತ್ ಆನಂದ ನಿತ್ಯ ಪರಿಪೂರ್ಣವೇ ಬ್ರಹ್ಮ. ಆ ಬ್ರಹ್ಮನೇ ಎಲ್ಲ ವಸ್ತುಗಳಾಗಿ ನಿಂತ ನೋಡವ. ಎಷ್ಟು ಸರಳದಾಗ ಎಷ್ಟು ಆರಾಮ್ ಹೇಳ್ಬಿಟ್ರಿ ಗುರುಗಳೇ. ನಾವೇನ್ ತಲೆ ಕೆಡಿಸ್ಕೊಂಡು ಎಷ್ಟು ಓದಿದ್ರು ತಿಳಿಲಾರ್ದು ಎಷ್ಟು ಸರಳ ಮಾಡಿಬಿಟ್ರಿ ನಾವು ತಿಳ್ಕೊಳಕ್ಕೆ. ಅವನು ಬಿಟ್ಟು ಯಾವ ವಸ್ತುನೇ ಇಲ್ಲ. ಯಾವ ವಸ್ತು ನೋಡಿದ್ರು ನಿಮ್ಮ ಅಂಗಡಿಯಾಗ ಅಡಿಕೆನೇ ಅದಲ್ಲ ಮೂಲ ವಸ್ತು. ಅವಕ್ಕೆ ಹೆಸರು ಬೇರೆ ಬೇರೆ ಇಟ್ಟಿರಿ. ಹಂಗ ಇಲ್ಲಿ ನಾಮರೂಪಗಳು ಬೇರೆ ಬೇರೆ ಅದಾವ. ಒಳಗಿರೋದು ಅಡಿಕೆ ಹೆಂಗದ ಹಂಗ ಬ್ರಹ್ಮನೇ ಅದ ನೋಡು ಅಂತಂದ್ರೆ ಶಾಂತ ಆಗಿಬಿಟ್ರು. 75 ವರ್ಷದ ಅಜ್ಜಿ ಸೈಲೆಂಟ್, ಖುಷಿ ಆಗ್ಬಿಟ್ರು. ಹಿಂಗ ಇದು ಪ್ರಾಕ್ಟಿಕಲ್ ಆಗಿ ಮಾಡ್ಕೊತ ಹೋಗ್ಬೇಕು. ಅದಕ್ಕೆ ಮುಂದೆ ಏನಾಗ್ತದ, ಈ ಒಂದು ಕಲ್ಪಿತ ಅಧಿಷ್ಠಾನಗಳು ಎಲ್ಲ ಎದರಿಂದ ಬಾಧೆ ಹೊಂದುತ್ತವ? ಯಾರ ಅಪ್ಪಗೂ ಕೇಳಂಗಿಲ್ಲ. ಅವಾಗ ಕೇವಲ ಬ್ರಹ್ಮ ಧ್ಯಾನ ಆದರೆ, ಬ್ರಹ್ಮಜ್ಞಾನದಿಂದ ಮಾತ್ರ ಬಾಧೆ ಹೊಂದುತ್ತವ ಅಂತಂದ್ರೆ ಅದರ ಅರ್ಥ ಏನು? ಬ್ರಹ್ಮಜ್ಞಾನದಿಂದ ಹೆಂಗ್ ಬಾಧೆ ಮಾಡ್ತೀರಿ? 2 ನಿಮಿಷನಾಗ ಉತ್ತರ ಕೊಡ್ರಿ. ಬ್ರಹ್ಮಜ್ಞಾನದಿಂದ ಹೆಂಗೆ ಬಾಧೆ ಮಾಡ್ತೀರಿ? ಮೊದಲ ನೀವು ಬ್ರಹ್ಮ ಸ್ವರೂಪ ಅಂತ ತಿಳ್ಕೋಬೇಕು. ನಿಮ್ಮ ದೃಷ್ಟಿ ಬ್ರಹ್ಮ ದೃಷ್ಟಿ ಆಗ್ಬೇಕು. ನಾನು ಬ್ರಹ್ಮ ಅಂತ ಯಾವನಿಗೆ ಕನ್ಫರ್ಮ್ ಆಗಿರ್ತದ ಅವನಿಗೆ ಮಾತ್ರ ಬ್ರಹ್ಮ ದರ್ಶನ. ಯಥಾ ದೃಷ್ಟಿ ತಥಾ ಸೃಷ್ಟಿ. ನಿಮ್ಮೊಳಗೆ ನೀವು ಬ್ರಹ್ಮ ಸ್ವರೂಪ ಆಗ್ಬೇಕು ಮೊದಲು. ನಾನು ಅಂತಃಕರಣ ಅಲ್ಲ, ಅಂತಃಕರಣ ಉಪಹಿತ ಚೇತನ ಅದೀನಿ. ಆ ಉಪಹಿತ ಚೇತನನೇ
ನಾನು ಏನೆಲ್ಲ ಆಗಿ ನಿಂತೀನಿ ಅಂತೇಳಿ ಪ್ರಮಾ ಏನೇನೆಲ್ಲ ಆಗಿ ನಿಮ್ಮ ನೇತ್ರದ್ವಾರ ಹೊರಗೆ ಹೋಗಿ ಆ ವಸ್ತುವನ್ನ ನೋಡೋದ್ರ ಬದಲಿ ಆ ವಸ್ತುವಿನೊಳಗಿನ ಬ್ರಹ್ಮನನ್ನ ನೋಡಬೇಕು. ನಿಮ್ಮ ಬ್ರಹ್ಮ ದೃಷ್ಟಿಯಿಂದ ಆ ವಸ್ತುವಿನೊಳಗಿನ ಬ್ರಹ್ಮ ದೃಷ್ಟಿಯನ್ನು ನೋಡಬೇಕು. ಪ್ರಮೇಯ ವಸ್ತುವಿನಲ್ಲಿರುವಂತಹ ಸತ್ಯ, ನಿಮ್ಮ ಪ್ರಮಾದಲ್ಲಿರುವ ಸತ್ಯ ಎರಡೂ ಏನಾಗಬೇಕಲ್ಲಿ ಸಂಗಮ ಆಗಬೇಕು. ಹೌದಾ ಇಲ್ಲ? ಮೊದಲು ನೀವು ಬ್ರಹ್ಮಸ್ವರೂಪ ಆಗ್ಬೇಕು. ನೀವೇ ಬ್ರಹ್ಮಸ್ವರೂಪ ಆಗಲಿಲ್ಲ. ನಿಮ್ಮ ಒಳಗಿನ ಬ್ರಹ್ಮ ಸ್ವರೂಪದ ದೃಷ್ಟಿಯಿಂದ ನೀವು ಅದನ್ನು ನೋಡಿದರೆ ಅದು ಬ್ರಹ್ಮ ಆಗಿ ಕಾಣ್ತದೆ. ನೀವು ಒಂದು ನಾಮರೂಪಗಳಾಗಿ ನೀವೇ ಬೇರೆ ಅದೇ ಬೇರೆ ಅಂತ ತಿಳ್ಕೊಂಡ್ರೆ ಹೆಂಗ ಬ್ರಹ್ಮ ಕಾಣ್ತದೆ? ಅದು ನಿಮಗೆ ಕಾಣಬೇಕಾದ್ರೆ ಅಲ್ಲಿ ಬ್ರಹ್ಮ ಅದ ಅಂತೆ ನೀವು ಕಾಣ್ಲಕತ್ತೀರಿ. ನೀವು ಮುಂದೆ ಇರುವ ವಸ್ತುವಿನಲ್ಲಿ ಬ್ರಹ್ಮ ಇದ್ದದ್ದಕ್ಕೆ ಅಲ್ಲಿ ಅದು ವಸ್ತು ಅದ. ಬ್ರಹ್ಮನೇ ಇದ್ದಿದ್ದಿಲ್ಲ ಅಂದ್ರೆ ಆ ವಸ್ತು ಹೆಂಗಿರ್ತದ? ಎಲ್ಲಿದಿರ್ತದ? ಬ್ರಹ್ಮ ಅದನಂತೆ ಪ್ರಪಂಚ ಅದ, ಆ ಪ್ರಪಂಚ ಅದ ಅಂತೇಳಿ ಆ ವಸ್ತು ಅದ. ನಿಮಗೆ ಎಲ್ಲದರಿಂದ ಬ್ರಹ್ಮನೇ ಅದನ್ನ ಇಲ್ಲ ಎಲ್ಲ ವಸ್ತುಗಳ ಹಿಂದ. ಮತ್ತ ನಿಮ್ಮ ಹಿಂದನೇ ಯಾರದಾರ? ಬ್ರಹ್ಮನೇ ಅದನ್ನ. ಎಲ್ಲ ಬ್ರಹ್ಮನೇ. ಅವನು ಬ್ರಹ್ಮನೇ, ಇವನು ಬ್ರಹ್ಮನೇ. ಬ್ರಹ್ಮನು ಬ್ರಹ್ಮನನ್ನ ಬೆರೆಸಬೇಕು. ಒಬ್ಬರಿಗೊಬ್ಬರು ಸಂಗಮ ಆಗ್ಬೇಕು. ಪ್ರಮಾತದೊಳಗಿನ ಬ್ರಹ್ಮ, ಪ್ರಮೇಯದೊಳಗಿನ ಬ್ರಹ್ಮ ಎರಡೂ ಕಲಿಬೇಕು. ಕಲ್ಸವ ಆ ಕಲ್ತದ ಪ್ರಜ್ಞೆ ಇಲ್ಲ ಅಷ್ಟೇ. ನೀವು ಮೊಬೈಲ್ ನೋಡ್ಲಕತ್ತೀರಿ, ಮೊಬೈಲ್ ಒಳಗಿನ ಬ್ರಹ್ಮ, ಆ ಮೊಬೈಲ್ ಉಪಹಿತ ಚೇತನವಾದ ಬ್ರಹ್ಮ ನಿಮ್ಮ ಒಳಗಿರುವ ನಿಮ್ಮ ಅಂತಃಕರಣ ಉಪಹಿತ ಚೇತನವಾದ ಬ್ರಹ್ಮ ಎರಡು ಕಲ್ತದಕ್ಕೆ ಇದು ನೀವು ಇದು ಮೊಬೈಲ್ ಅಂತ ನೀವು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ಯದ. ನೀವು ಮೊಬೈಲ್ ಅಂತ ಅಷ್ಟೇ ಗುರುತಿಸ್ತೀರಿ ಹೊರತು ಅದರ ಹಿಂದ ಬ್ರಹ್ಮ ವಸ್ತು ಏನ್ ಸಂಗಮ ಆಗ್ಯದ ಅದರ ಕಡೆ ನಿಮಗೆ ಲಕ್ಷ್ಯ ಇಲ್ಲ. ಇಷ್ಟೇ ಅಲ್ಲ ಈಗ ನಡೆದದ್ದು. ಮೊಬೈಲ್ ಅಲ್ಲಕತ್ತೀವಿ ನಾವು ಬ್ರಹ್ಮ ವಸ್ತು ಅಂತ ನಮ್ಮದು ನಾವು ತಿಳ್ಕೊಳ್ಳಾರ್ದಕ್ಕೆ ನಮ್ಮ ನಾಮರೂಪಗಳನ್ನು ನಾವು ಹೇಳ್ತೀವಿ. ಜಗತ್ತಿನ ವಸ್ತುವಿನ ನಾಮರೂಪಗಳನ್ನ ಅವಕ್ಕಂತ ಹೇಳ್ತೀವಿ. ಆಕ್ಚುಲ್ ನಾವು ಬ್ರಹ್ಮದೀವಿ, ಅದು ಬ್ರಹ್ಮನೇ ಆದ. ಅದನ್ನು ನಾವು ಲಕ್ಷ್ಯದಾಗ ಇಲ್ಲ, ಅದು ನಮ್ಮ ಲಕ್ಷ್ಯದಾಗಿಲ್ಲ. ಅಕಲ್ಪಿತ ಸತ್ಯ ವಸ್ತು ನಮ್ಮ ಹಿಂದ ಹೆಂಗ ಕೆಲಸ ಮಾಡ್ಲಕತ್ತದ ಅದ್ರ ಕಡೆ ನಮ್ಮ ಲಕ್ಷ್ಯ ಇಲ್ಲ. ಬರೀ ಕಲ್ಪಿತ ವಸ್ತುವಿನ ಜಗತ್ತಿನೊಳಗೆ ನಾವದೀವಿ. ಹೀಗಾಗಿ ಬ್ರಹ್ಮನನ್ನು ಹೊರತುಪಡಿಸಿ ನಮ್ಮನ್ನು ನಾವು ಏನೇನು ತಿಳ್ಕೊಂಡಿವಿ ಅವೆಲ್ಲ ವ್ಯಾವಹಾರಿಕ ಸತ್ಯಗಳು, ಪ್ರಾತಿಭಾಸಿಕ ಸತ್ಯಗಳು, ಕ್ಷುದ್ರ ಸತ್ಯಗಳು. ಬ್ರಹ್ಮನನ್ನು ಹೊರತುಪಡಿಸಿ ಹೊರ ಜಗತ್ತಿನೊಳಗೆ ನಾವು ಏನೇನು ತಿಳ್ಕೊಂಡಿವಿ ಅವೆಲ್ಲ ಓಸು ವ್ಯಾವಹಾರಿಕ ಸತ್ಯವಾಗಿರ್ಬೋದು, ಪ್ರಾತಿಭಾಸಿಕ ಸತ್ಯ ಆಗಿರ್ಬೋದು, ಕ್ಷುದ್ರ ಸತ್ಯ ಆಗಿರ್ಬೋದು. ಆ ಮೂರೂ ಸತ್ಯಗಳ ಒಂದು ತ್ರಿಪುಟಿ ಏನದಲ್ಲ ಅದಕ್ಕೆ ಜಗತ್ತು ಅಂತೀವಿ. ಜಗತ್ ಮಿಥ್ಯ, ಬ್ರಹ್ಮ ಸತ್ಯ, ಪರಮಾರ್ಥ ಏನ್ ಆದ ಆ ವಸ್ತು ಒಂದೇ ಸತ್ಯ. ಅದಕ್ಕೆ ಈ ಒಂದು ಅಕಲ್ಪಿತ ವಸ್ತುವಿನ ಜ್ಞಾನ ಆಯ್ತು ಅಂತಂದ್ರೆ ಈ ವ್ಯಾವಹಾರಿಕ ವಸ್ತುಗಳ ಒಂದು ಬಾಧೆ ಆಗ್ತದ. ಕಲ್ಪಿತ ವಸ್ತುವಿನ ಜ್ಞಾನ ಆಯ್ತು ಅಂತಂದ್ರೆ ಪ್ರಾತಿಭಾಸಿಕ ವಸ್ತುಗಳ ಬಾಧೆ ಆಗ್ತದ. ಮತ್ತೆ ಕ್ಷುದ್ರ ಸತ್ಯದ ಬಗ್ಗೆ ಅದು ಎಂದೂ ಇಲ್ಲದ್ದು, ಎಲ್ಲೂ ಇಲ್ಲದ್ದು ಅನ್ನಂಥದ್ದು ನಿಮ್ಮದು ನಿರ್ಧಾರ ನಿಶ್ಚಯವಾಗಿತ್ತಂದ್ರೆ ಕ್ಷುದ್ರ ಸತ್ಯ ಬಾಧೆ ಆಗ್ತದ. ಯಾವುದೇ ಜ್ಞಾನ ನೀವು ಪಡ್ಕೊಂಡ್ರೂ ಸಹಿತ ಎಂದೂ ನಾಶವಾಗ್ಲಾರ್ದಂಥದ್ದು ಎಲ್ಲ ಕಡೆ ತುಂಬಿ ತುಳುಕ್ತಾ ಇರೋಂಥದ್ದು ಯಾವುದದ? ಪಾರಮಾರ್ಥಿಕ ಸತ್ಯ.
ಆ ಪಾರಮಾರ್ಥಿಕ ಸತ್ಯ ಯಾವುದರಿಂದಲೂ ಬಾಧೆ ಹೊಂದಂಗಿಲ್ಲಲ್ಲ, ಅದು ಬ್ರಹ್ಮ. ಅದು ಎಲ್ಲ ಕಡೆ ತುಂಬಿ ತುಳುಕ್ತದೆ. ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ಕಡೆ ತುಂಬಿ ತುಳುಕ್ಲಾಗ್ತದೆ. ಸಾರೇ ಚೆಲ್ಲದೆ ಮುಕುತಿ ಗುರು ತೋರಿಸ ಅಲ್ಲದೆ ಕಾಣಿಸದಲ್ಲ, ಸಾರೇ ಚೆಲ್ಲದೆ ಮುಕುತಿ. ಇದೆ ಪರಮಾರ್ಥ ಸತ್ಯ. ಇದಕ್ಕಿಂತ ಇನ್ನೇನು ಹೇಳ್ಬೇಕು? ಮೊದಲ ನಿಮಗೆ ಸತ್ಯದ ಬಗ್ಗೆ ಪರ್ಫೆಕ್ಟ್ ಪಾಠ ಮಾಡಿ ಆಮೇಲೆ ಏನ್ ಮಾಡ್ಲಕತ್ತಾರ, ಗುರು ವೇದಾದಿಗಳು ಎಲ್ಲಿ ಫಿಟ್ ಆಗ್ತಾವ ಇದ್ರಾಗ. ಗುರು ವೇದಾದಿಗಳು ಪರಮಾರ್ಥ ಏನು, ಗುರು ವೇದಾದಿಗಳು ವ್ಯವಹಾರಿಕ ಏನು, ಗುರು ವೇದಾದಿಗಳು ಪ್ರಾತಿಭಾಷಿಕ ಏನು, ಗುರು ವೇದಾದಿಗಳು ಈ ಪ್ರಶ್ನೆಗಳು ಹುಟ್ಟಬೇಕು ನಿಮಗೆ. ಗುರು ವೇದಾದಿಗಳು ಶೂದ್ರ ಸತ್ಯ ಏನು ಅಂತ ಪ್ರಶ್ನೆ ಹುಟ್ಟಬೇಕು. ನಾವು 1ನೇ ಕ್ಲಾಸ್ನಾಗ 2ನೇ ಕ್ಲಾಸ್ನಾಗ ಬಂಡೇರಾವ್ ಮಾಸ್ಟರ್ ಅಂತ ಇದ್ರು. ಓದ ರೂಢಿ ಹೆಂಗ್ ಹಾಕೋಬೇಕಪ್ಪ, ಓದ ರೂಢಿ ಹೆಂಗ್ ಹಾಕೋಬೇಕು, ಎಲ್ಲಿ ಬೇಕಲ್ಲೇ ಓದ್ಬೇಕಪ್ಪ ಅಂತ ಹೇಳಿದ್ರು. ಏನು ಪುಸ್ತಕ ಹಿಡ್ಕೊಂಡು ಕೂತೇ ಓದ್ಬೇಕು ಅಂದ್ರೆ ಬ್ಯಾಸರ ಬರ್ತದಪ್ಪ. ಹೋಗ್ತಾ ಹೋಗ್ತಾ ರೋಡ್ ಮೇಲೆ ಬೋರ್ಡ್ಗಳು ಬರ್ದಿರ್ತಾರ, ಅಂಗಡಿ ಬೋರ್ಡ್ ಅವು ಇವು ಬರ್ದಿರ್ತಾರಲ್ಲ, ಎಲ್ಲಿ ಬೇಕಲ್ಲಿ ರೋಡಿನಾಗ ಬೋರ್ಡ್ಗಳು ಬರ್ದು ಹಾಕಿರ್ತಾರ. ಪೊಲೀಸರ ಬೋರ್ಡ್ಗಳು ಇರ್ತಾವ, ರಸ್ತೆ ನಿಯಮಗಳ ಬೋರ್ಡ್ಗಳು ಇರ್ತಾವ, ಮತ್ತೆ ಅಂಗಡಿ ಹೆಸರುಗಳದ್ದು ಬೋರ್ಡ್ಗಳು ಇರ್ತಾವ. ಅವೆಲ್ಲ ಓದ್ಕೋತ ಅದ್ರ ಪ್ರಾಕ್ಟೀಸ್ ಆಗ್ತವ, ರೀಡಿಂಗ್ ಪ್ರಾಕ್ಟೀಸ್. ಎಲ್ಲೋ ಒಂದು ಸಣ್ಣದ ನ್ಯೂಸ್ ಪೇಪರ್ ತುಕಡಿ ಬಿದ್ದಿತ್ತಂದ್ರ ಅದು ತಗೊಂಡು ಓದ್ಕೋತ ಕುಂದ್ರಬೇಕು. ಕಿರಾಣಿ ಅಂಗಡಿಗೆ ಮೊದಲು ನ್ಯೂಸ್ ಪೇಪರ್ನಾಗೆ ಚೀಟ್ ಕಟ್ತಿದ್ರು. ಅದು ಪೇಪರ್ ಬತ್ತು ಅಂದ್ರೆ ಆ ಪೇಪರ್ ಎಲ್ಲ ಓದ್ಬೇಕು. ಅದ್ರೊಳಗಿಂದ ವಿಷಯ ತಿಳಿತದ. ಬರೀ ಬುಕ್ಕಿನೊಳಗಿಂದ ಇರಬಾರ್ದು, ಎಲ್ಲ ಕಡೆ ಓದಿ ಓದಿ ತಿಳ್ಕೊಬೇಕಂತ ಹೇಳಿ ಹಂಗೆ ತಿಳ್ಕೊಳ್ಳ. ಅದೇ ಮಾಡೀವಿ ನಾವು. ಅದು ಮಾಡಿದ್ದಕ್ಕೆ ಇಟ್ಟೆಲ್ಲ ಎಲ್ಲ ಓದಿ ಓದಿ ತಿಳಿದು ಇಲ್ಲಿಗೆ ಬಂದ್ಬಿಡ್ತೀವಿ. ಅದಕ್ಕೇನೈತಿ ಈಗ ಪಾರಮಾರ್ಥಿಕ ಸತ್ಯ ಅಂದ್ರೆ ತಿಳಿತು ನಿಮಗೆ. ಈಗ ಏನಾಗಬೇಕಪ್ಪ ಅಂದ್ರೆ ಎಲ್ಲಾ ವಸ್ತುಗಳು, ಜಗತ್ತಿನ ಎಲ್ಲಾ ವಸ್ತುಗಳನ್ನ ನಿಮಗೆ ಏನಾಗಬೇಕು, ಇವು ಕ್ಷುದ್ರ ಸತ್ಯನೋ, ಇವು ಪ್ರಾತಿಭಾಷಿಕನೋ, ಇವು ವ್ಯಾವಹಾರಿಕನೋ, ಇದು ಪಾರಮಾರ್ಥಿಕನೋ. ಈ 4 ಸತ್ಯದ ಸ್ಥಾನಮಾನಗಳಲ್ಲಿ ಯಾವ ಸ್ಥಾನಮಾನವನ್ನು ಯಾವುದಕ್ಕೆ ಕೊಡಬೇಕು ಅನ್ನೋ ಕೌಶಲ್ಯ ನಿಮ್ಮೊಳಗೆ ಬೆಳೆಸೋಬೇಕು. ಸರಿನಾ? 2 ನಿಮಿಷ ಚರ್ಚೆ ಮಾಡ್ರಿ. ಅದು ಗೇಟ್ ತೆರೆದು ಬಿಡ್ತೇನೆ. ಕಸವಯ್ಯವ್ರು ಬರ್ತಾರ, ಗೇಟ್ ಹಾಕೊಂಡು ಕೂತ್ಬಿಡ್ತೀನಿ, ತೆರೆದೇ ಇಲ್ಲ. ನಾವೀಗ ಯಾವ ವಿಚಾರ ಮಾಡಿರ್ತೀವಿ ಆ ವಿಚಾರ ಬೇಕು. ಈಗ ನಾವು ಯಾವುದು ಪಾರಮಾರ್ಥಿಕ ಸ್ಥಾನದಾಗ ಕೂತ್ರಿಸಿಂದ ನಾವು ಇದು ಏನ್ ಪ್ರಶ್ನೆ ಬಂದ್ರು ಕೂಡ ಹೌದು ಇದು ಏನ್ ನಮ್ಮ ಗಂಗಾಳ ಗುರುಗಳು ಹೇಳೋದಲ್ಲ, ನಮ್ಮ ಕೈಯಾಗ ಬ್ರಹ್ಮನೇ ಅದ ಅನ್ನೋದು ಅಲ್ಲಿ ಬರ್ಬೇಕಾಗಿತ್ತು. ಆಕ್ಚುಲಿ ಅದಂತ ಅಲ್ಲಿ ಬ್ರಹ್ಮನೇ ಪೆನ್ನು ನೋಟ್ಬುಕ್ಕಿನ ರೂಪದೊಳಗೆ ತೋರ್ತಾನ. ಅದು ನಾನು ಬ್ರಹ್ಮ ಅಂತಲ್ಲಿಲ್ಲ, ನಾನು ನೋಟ್ಬುಕ್ ಪೆನ್ ಅಂತ ಇದು
ಅಲ್ಲದೆ ಪಾರಮಾರ್ಥಿಕ ಸತ್ಯದಲ್ಲಿ ವ್ಯವಹಾರನೇ ಇರ್ತದೆ. ಇಲ್ಲಿ ನನ್ನ ಚಿರಾಪದಲ್ಲಿ ವ್ಯವಹಾರ ಇದೆ. ಚಿರಾಯಿ ಹೋಗಿ ನಾವು ವ್ಯವಹಾರ ಇಲ್ಲಿ ಲೌಕಿಕದಲ್ಲಿ ಬದುಕಬೇಕು. ಸಾಗಿಸಬೇಕಾದ್ರೆ ಚಿರಾಪಾತ ಹಾಗೆ ಸಾಗಿಸ್ಬೇಕ್ರಿ. ಇದು ಅನುಭವಕ್ಕೆ ಮಾತ್ರವೇ ಇದೆ. ಅನುಭವಕ್ಕೆ ಹೋಗುತ್ತೆ. ಅಲ್ಲ ಮತ್ತೆ ನೀವು ಬ್ರಹ್ಮ ಸ್ವರೂಪ ಹೋಗಿ ಬ್ರಹ್ಮನ ಕೊಡ್ರಿ ಅಂದ್ರೆ ಏನು ಈಗ ನಾವು ಯಾವುದೇ ವಸ್ತು ಹೋಗ್ಬೇಕಾದ್ರೆ ವಸ್ತುವನ್ನು ನಾಮರೂಪದಿಂದ ಪಡೆಯಬೇಕು. ಅದನ್ನು ಸುವರ್ಣದಿಂದ ಭಾವದಲ್ಲಿ ಬ್ರಹ್ಮಸ್ವರೂಪವಾಗಿ ಕಾಣಬೇಕು. ವ್ಯವಹಾರ ಮತ್ತು ಪ್ರಾತಿಭಾಸಿಕ ಎರಡನ್ನೂ ಅದನ್ನು ತಿಳಿದು ನೋಡಿದಾಗ ಏಕಕಾಲಕ್ಕೆ ಎರಡನ್ನೂ ತಿಳ್ಕೋಬೇಕು. ನಿನ್ನೊಳಗೆ ಏಕೋ ಭಾವನೆ ಒಳಗೂಡುವುದೇ ಬ್ರಹ್ಮಜ್ಞಾನ. ನಮ್ಗೆ ಯಾವುದು ಸತ್ಯ ಬ್ರಹ್ಮಜ್ಞಾನದ ವೇದಿಕೆ ಅದ ಸತ್ಯ ಪ್ರೆಸೆಂಟ್. ನಾವೆಲ್ಲರೂ ಬ್ರಹ್ಮಜ್ಞಾನದ ಒಂದು ವೇದಿಕೆ ಒಳಗೆ ಕನ್ನಡಿಸಿದ್ದೀವಿ. ಈ ಬ್ರಹ್ಮದ ಚಿಂತೆ ನಡೆಸುವ ವೇಳೆಗ ನಮ್ಮ ಜಾಲಿ ಮಿತ್ರಗಳು ಬ್ರಹ್ಮದ ಚಿಂತನೆ ಬ್ರಹ್ಮದ ವೇದಿಕೆ ಒಳಗೆ ಕೇಳಿದ್ರೆ ಅವರು ನಿಮ್ಮ ಕೈಯಾಗಿ ಏನದ ಅದು ಇಲ್ಲಿ ಅದೇ ನಡೆದಲ್ಲ. ಈಗ ಗುರು ವೇದಾದಿಗಳು ಸತ್ಯನೋ ಮಿಥ್ಯನ ಅಂತ ನಡೆದಲ್ಲ. ಅದೇ ನನ್ನ ಬಾಯಿಂದ ಬರ್ಬೇಕಾಗಿತ್ತು ಅದು ಬ್ರಹ್ಮ ಅಂತೇಳಿ. ಯಾಕಂದ್ರೆ ಅವ್ರು ಕೇಳಿದ ಪ್ರಶ್ನೆಗೆ ಕೂಡ ನನಗೆ ಅರ್ಥ ಆಗ್ಬೇಕಾಗಿತ್ತು. ಹೌದಲ್ರಿ? ಅವ್ರು ಕೇಳಿದ ಪ್ರಶ್ನೆ ಬರೋಬ್ಬರ ಅಲ್ಲ, ಲೌಕಿಕದಲ್ಲಿ ಅರ್ಥ ಮಾಡಿದ್ರೆ ಅದು ಕರೆ, ಅಲೌಕಿಕದಲ್ಲಿ ಅರ್ಥ ಮಾಡಿದ್ರೆ ಅಲ್ಲ. ಈಗ ನಾವು ಲೌಕಿಕದೊಳಗಿಲ್ಲಂತೆ ಈ ವೇದಿಕೆಯೊಳಗೆ ನಾವು ಯಾವ ವೇದಿಕೆ ಒಳಗೆ ಕುಂತಿದ್ವಿ ಪ್ರೆಸೆಂಟ್ ಸದ್ಯ ಕುಂತಿದ್ ಯಾವ್ದು ವೇದಿಕೆ ಬ್ರಹ್ಮದ ಒಂದು ವೇದಿಕೆ ಒಳಗೆ ಕುಂತಿದೀವಿ. ಈ ವೇದಿಕೆ ಒಳಗೆ ಲೌಕಿಕ ಹೆಂಗ್ ವಿಚಾರ ಮಾಡ್ತೀರಿ? ಅಲ್ರಿ ಗುರುಗಳ ಕೇಳುದು ಹೇಳುದು ಮಾತಾಡುದು ಏನ್ ಶಾಸ್ತ್ರ ಅವ್ರು ಶಿಲಾಭಾಷ ಲೆಕ್ಕದಾಗ ಇದಾವ್ರಿ. ಪಂಚಪ್ಪ ಏನಂದ್ರೆ ಗುರುನು ಮಿಚ್ಚದಾನು ವೇದನು ಮಿಚ್ಚ ಐತಿ, ಎಲ್ಲಾ ಮಿಚ್ಚ ಐತೆ, ಎಲ್ಲಾನು ಸುಳ್ಳು ಮಾಡಿ ಹೋದಾರ್ರಿ. ಏನ್ ಆ ಬ್ರಹ್ಮ ಒಂದ ನಿಜವಾದ ಸತ್ಯ ಒಂದ ಇಲ್ಲಿ ಹೇಳುದು ಕೇಳೋ ಶಿಲಾಭಾಷ ಲೆಕ್ಕದಲ್ಲೇನೆ ಕೇಳ್ಬೇಕ್ರಿ. ನೀವು ಅದನ್ನ ಬ್ರಹ್ಮದ ಸ್ವರೂಪದ ಅರ್ಥ ಮಾಡಿಕೊಡಂತ ನಮ್ಗೋಳ. ಈಗ ವೇದನು ಮಿಥ್ಯ ಅಂತ ಹೇಳಿಬಿಟ್ಟಾರ್ರೆ. ವೇದನು ಮಿಥ್ಯ, ಗುರುನು ಮಿಥ್ಯ, ನೀನು ಮಿಥ್ಯ, ನಾನು ಮಿಥ್ಯ, ಎಲ್ಲ ಮಿಥ್ಯ. ಏನಾಯ್ತು? ಬ್ರಹ್ಮ ಅಂತ ಸತ್ಯ ಇದೆ. ಆ ಬ್ರಹ್ಮ ಸತ್ಯದಲ್ಲಿ ನಾವು ಇರಬೇಕಾದ್ರೆ ಅದು ಏನೂ ಇಲ್ಲ, ಕಾರಣ ಇಲ್ಲ. ಅದು ಹೆಂಗ್ ತಿಳ್ಕೋಬೇಕು? ಬ್ರಹ್ಮನೇ ನೀನಾಗಿದ್ದಿ, ಬ್ರಹ್ಮನೇ ನಾನಾಗಿದ್ದೇನೆ, ಬ್ರಹ್ಮನೇ ಎಲ್ಲವೂ ಆಗಿದೆ. ಹಿಂಗ ಬ್ರಹ್ಮನ ಬಿಟ್ಟು ಬೇರೆ ಏನ್ ತಿಳ್ಕೊತೀವಿ ಅವೆಲ್ಲ ಮಿಥ್ಯೆ. ಬ್ರಹ್ಮನ್ ಹಿಡ್ಕೊಂಡೇ ಹೇಳ್ಬೇಕೆಲ್ಲ. ನೀವು ವ್ಯವಹಾರ ಮಾಡುವುದು ಬ್ರಹ್ಮಜ್ಞಾನದೊಳಗೆ ಇರ್ತಾನೆ. ಎಲ್ಲರೂ ಬ್ರಹ್ಮಜ್ಞಾನದೊಳಗೆ ಅದೀವಿ, ಅದ್ರ ಕಡೆ ಲಕ್ಷ್ಯ ಇಲ್ಲ ಅಷ್ಟೇ. ಈಗ ನನಗ ಜಾಲಿಮಿಂಚುಗಳ ಒಂದು ಪ್ರಶ್ನೆ ಕೇಳಿದ್ರು. ನಮ್ಮ ವೇದಿಕೆ ಸದ್ಯ ಏನದ? ಈ ಸದ್ಯ ನಾವು ವೇದಿಕೆ ಏನದ? ಬ್ರಹ್ಮಜ್ಞಾನ ತಿಳ್ಕೊಳ್ಳೋ ವೇದಿಕೆ ಒಳಗೆ ಕುಂತಿದ್ದೇವೆ ನಾವು. ನಾವೆಲ್ಲ ಹೇಳಕತ್ತೀರಿ, ನೀವೆಲ್ಲ ಬ್ರಹ್ಮರ್ಷಿಗಳೇ ಹೇಳಕತ್ತೀರಿ, ನಾವು ಹೇಳಕತ್ತೀವಿ.
ನನ್ನ ಬಾಯಿ ಏನ್ ಬಂತು ವ್ಯಾವಹಾರಿಕ ದೃಷ್ಟಿಯಿಂದ ಪೆನ್ನ ಮತ್ತು ಈ ನೋಡ್ಬೇಕದ ಅಂತ ಹೇಳ್ಬಿಟ್ಟ. ನಮ್ಮದು ವೇದಿಕೆಯೊಳಗೆ ಕುಂತಿದೀವಿ, ಅದ್ರ ಅರಿವಿಲ್ಲದೆ ಏನ್ ಕೇಳ್ತಾ ಇದು ಉತ್ತರ ಏನ್ ಹೇಳ್ಬೇಕು ಅನ್ನೋದು ನಮ್ಗೆ ಅರಿವು ಬರ್ಲಿಲ್ಲ. ಅದು ರೀ ಅದು ಪೆನ್ನ ನೋಟ್ಬುಕ್ ಸುಳ್ಳೇನ್ರಿ? ಅಲ್ಲ ಅದರಿ ಅಲ್ಲ, ಅವ್ರು ಕೇಳೋದು ಗೂಢ ಅಂತ ನಾನ್ ತಿಳ್ಕೊಂಡಿದ್ದ ಅಂತ ಹೇಳ್ಬೇಕಾಗಿತ್ತು. ಪೆನ್ನು ನೋಟ್ಬುಕ್ ಸುಳ್ಳಲ್ಲ, ಅದು ಸತ್ಯ ಅದ. ಎಂತ ಸತ್ಯ? ವ್ಯವಹಾರಿಕ ಸತ್ಯ. ಇಲ್ಲ, ಅವ್ರ ಪ್ರಶ್ನೆ ಉತ್ತರ ನನ್ನ ಬಾಯಿಗೆ ಏನ್ ಬರ್ತದ ಅವ್ರು ತಿಳ್ಕೊಬೇಕಾಗಿಲ್ಲ. ನಾ ಬ್ರಹ್ಮ ಅಂತ ಕರೆಕ್ಟ್ ಅನ್ಸಿದ್ರು ಅವ್ರು. ಪಾರಮಾರ್ಥಿಕ ಸತ್ಯ ಅವ್ರು ಕೇಳಕತ್ತಾರ, ನೀವು ವ್ಯಾವಹಾರಿಕ ಸತ್ಯ ನೀವ್ ಹೇಳಕ ಹೇಳೋದ್ರಿ. ಯಾಕಂದ್ರೆ ಈಗ ಬ್ರಹ್ಮದ ವೇದಿಕೆಯೊಳಗೆ ಇದ್ದೇವೆ ನಾವು. ವೇದಿಕೆಯೊಳಗಿದ್ದಕ್ಕೆ ಮತ್ತೆ ಈ ವ್ಯಾವಹಾರಿಕ ಸತ್ಯೊಳಗೆ ಮಾತಾಡ್ತೀವಿ ಅಂದ್ರೆ ನಮ್ದು ನಾವು ವ್ಯಾವಹಾರಿಕ ಸತ್ಯ ಮಾತಾಡಿ ಬ್ರಹ್ಮವನ್ನು ತಿಳ್ಕೊಬೇಕಾಗ್ಯ. ವ್ಯಾವಹಾರಿಕ ಸತ್ಯ ಎದಕ್ ಬಳಸ್ಕೊಳಕತ್ತೀವಿ? ಬ್ರಹ್ಮವನ್ನು ತಿಳ್ಕೊಳ್ಳಕ್ಕೆ. ಮಾತು ಸರಿಯಾಗಿ ಮಾಡಿ. ಅಲ್ಲಿ ನನ್ನ ಕೈಯಲ್ಲಿ ಬ್ರಹ್ಮವೇ ಇದ್ದ ಹೇಳ್ತೀನಿ ಮತ್ತೆ ಇನ್ನೊಂದು ಬೇರೆ ಬ್ರಹ್ಮ ಬೇರೆ ಅದನ್ನಾಗುದಿಲ್ಲ. ಹಂಗಾದ್ರೆ ವ್ಯವಹಾರಿಕ ಅದು ನಾವು ಬ್ರಹ್ಮಜ್ಞಾನದೊಳಗ ಚರ್ಚೆ ಮಾಡಕತ್ತೀವಂತೇಳಿ ಹಾಕಿ ಬ್ರಹ್ಮ ಮತ್ತೆ ಹೇಳೋ ಬ್ರಹ್ಮ ಐತಿ ಅಂತ ಹೇಳ್ತಾರೆ, ನೀವು ಬೇರೆ ಇತ್ತು ಅದು ಹೇಳಿಲ್ಲ ಅಂತ. ಅದಕ್ಕೆ ಬೇರೆ ಐತಿ ಅಂತ ವ್ಯವಹಾರಿಕವಾಗಿ ಬ್ರಹ್ಮ ಐತಿ ಅಂತ ಹೇಳಿದ್ರೆ ಸರಿ. ನನ್ನ ಕೈಯಾಗ ಬ್ರಹ್ಮ ಐತಿ ಅಂತಂದ್ರೆ ನಿಮ್ಮ ಕೈಯಲ್ಲಿ ಬೇರೆ ಬ್ರಹ್ಮ ಒಂದು ಬೇರೆ ಹೇಳೋ ಒಂದು ಬೇರೆ ಆಗುತ್ತೆ. ಮಾತ್ರ ನಮ್ಮದೇ ವ್ಯವಹಾರಿಕವಾಗಿ ಬ್ರಹ್ಮ ಐತಿ ಎಲ್ಲ ಸರಿ. ನಾವು ಯಾವ ಬ್ರಹ್ಮಜ್ಞಾನ ವೇದಿಕೆ ತಿಳ್ಕೊಂಡ್ಮೇಲ ಬ್ರಹ್ಮಜ್ಞಾನ ಬರ್ರಿ ಅಂತ ನಮ್ಮ ಸರಿ. ಬ್ರಹ್ಮ ಓತಪ್ರೋತವಾಗಿದಾವಲ್ರಿ. ನನ್ನೊಳಗಾನ ಎಲ್ಲ ನೋಡುವ ಸಮಸ್ತ ಬ್ರಹ್ಮಾಂಡದ ಮೇಲೆ ತಿಳ್ಕೊಂಡಾದ್ಮೇಲೆ ಏನಾಗ್ಲಿಕ್ಕೆ ಬರೋದಿಲ್ಲ. ಮತ್ತೆ ಅದಕ್ಕೆ ಬ್ರಹ್ಮ ಐತೆ ಅಂತ ಹೇಳಿ ನಾನು ಬ್ರಹ್ಮ ಐತೆ ಅಂತ ಹೇಳಾಗ ಬ್ರಹ್ಮ ಐತೆ ಅಂತ ಹೇಳಿ ಅಂತಂದ್ರೆ ಅದು ತಪ್ಪಾಗುತ್ತೆ. ವ್ಯವಹಾರಿಕವಾಗಿ ಬ್ರಹ್ಮ ಐತೆ. ಈಗ ಗುರುಗಳು ಹೇಳಕ್ರಿ ವ್ಯವಹಾರಿಕ ಸತ್ಯವನ್ನು ಪಾರಮಾರ್ಥಿಕ ಸತ್ಯಕ್ಕೆ ತಿಳ್ಕೊಳಕ್ಕೆ ಕಾರಣ ನನ್ನ ಕೈಯ ಬ್ರಹ್ಮ ಐತಿ ಅಂತಂದ್ರೆ ಬ್ರಹ್ಮ ಅನ್ನುವಂಥದ್ದು ಯಾವ ರೀತಿ ಅನ್ನುವಂಥದ್ದಾದ್ರೆ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಅದಕ್ಕೆ ವ್ಯವಹಾರಿಕವಾಗಿ ನನ್ನ ಅಭಿಪ್ರಾಯ. ನೀವು ತಿಳ್ಕೊಂಡಿದ್ದು ಸರಿನೇ ಗುರುಗಳೇ. ನೀವು ವ್ಯಾವಹಾರಿಕ ದೃಷ್ಟಿಯಿಂದ ಅವ್ರು ಕೇಳಿದ್ರೆ ಕೈಯಾಗ ಏನಂತಲ್ಲ ನನ್ನ ಕೈಯಾಗ ಬ್ರಹ್ಮ ಐತೆ ಅಂತಂದ್ರೆ ಹೇಳೋ ಒಬ್ಬ ಬೇರೆ ಬೇರೆ ಬ್ರಹ್ಮ ಬೇರೆ ಅದ. ಇಲ್ಲ ಹಂಗಾಗಿ ಬೆನ್ನು ಕಾಕಿ ಅಂತ ಹೇಳ್ತಾರೆ. ಬ್ರಹ್ಮನೇಶ್ವರಿ ಅಂತ ಹೇಳ್ತಾಯ್ತಲ್ಲ ಬ್ರಹ್ಮಜ್ಞಾನ ವೇದಿಕೆಯೊಳಗೆ ನಾವು ವ್ಯಾವಹಾರಿಕ ದೃಷ್ಟಿಯಿಂದ ಮಾತಾಡ್ತೀವಿ. ಎಲ್ಲ ನಾವು ಒಳಗೆ ಅನ್ನೋದನ್ನ ನಾವು ಬ್ರಹ್ಮಜ್ಞಾನ ಬಗ್ಗೆ ನಾವಿರ್ಬೇಕು. ತಪ್ಪು ಅಪಾರವಾಗಿರಲ್ಲ. ದ್ವೈತವನ್ನು ಬಳಸದಿರೋ ಬಾಯದಲ್ಲಿ ಅಂತ ಶ್ರೀಮಂತ ಅಪಾರನ ಹೇಳ್ಯಾರಲ್ಲ. ಬಾಯದಲ್ಲಿ ಬಳಸಾಕ ಬರೋದಿಲ್ರಿ. ನಮ್ಮ ಒಳಗೆ ಭಾವನೆ ಮಾಡ್ಕೊಳ್ಬೇಕು. ಭಾವದಲ್ಲಿ ಬ್ರಹ್ಮನನ್ನ ಕಾಣಬೇಕು. ಭಾವದಲ್ಲಿ ಬ್ರಹ್ಮನನ್ನ ಕಾಣಬೇಕು. ಬ್ರಹ್ಮ ಸ್ವರೂಪ ಆಗಕ್ಕೆ ನಾವು ನಮ್ಮ ಸ್ವರೂಪ ಆಗುತ್ತೆ. ಈಗ ವ್ಯವಹಾರಿಕ ಸತ್ಯದಿಂದ ಬ್ರಹ್ಮ ಸತ್ಯವನ್ನು ತಿಳಿಯಕ್ಕೆ ಕಾರಣ ಅದು ಬೇಕಾಗ್ತದೆ. ಆ ಸತ್ಯ ವ್ಯವಹಾರಿಕ ಸತ್ಯವನ್ನು ತಿಳ್ಕೊಂಡ್ಮೇಲೆ ಬ್ರಹ್ಮನ ಸತ್ಯ ಗೊತ್ತಾಗುತ್ತೆ. ಈಗ ವ್ಯವಹಾರಿಕ ಸತ್ಯ ನಿತ್ಯ ಐತಿ. ವ್ಯವಹಾರಿಕವಾಗಿ ವ್ಯವಹಾರವನ್ನೇ ಹೇಳಬೇಕು. ವ್ಯವಹಾರಿಕವಾಗಿ ಬ್ರಹ್ಮನಂತಂದು ಅಲ್ಲಿ ಹೇಳಕ್ ಬರುದಿಲ್ಲ. ಒಬ್ಬ ವ್ಯಕ್ತಿ ಅಂಗಡಿ ಇರ್ತಿದ್ದ, ಬೇಡಿಕೆ ಪಾವನ ಕೊಡ್ತಿದ್ದ, ಮತ್ತೆ ಮುಂದೆ ಬಿದ್ದಾಗ ಮಟ್ಟ ನೀನು ಬ್ರಹ್ಮ ನಾನು ಬ್ರಹ್ಮ, ನೀನು ಶಿವ ನಾನು ಶಿವ ಅಂತಿದ್ದ.
ಇದ್ದ. ಅದಕ್ಕ ನಾನು ಬ್ರಹ್ಮ ಬ್ರಹ್ಮ ಅಂತೀನಿ ಅಂತಂದ್ರೆ ವ್ಯವಹಾರದೊಳಗೆ ಅದನ್ನ ಅಳವಡಿಸಿ ತಪ್ಪದಂತ ವ್ಯವಹಾರವಾಗಿ ಮಾಡಬೇಕು. ಅದನ್ನು ಇಲ್ಲಿರ್ತಕ್ಕಂಥ ಬ್ರಹ್ಮಾನುಸಂಧ ಅನ್ನೋದು ನಾನು ಇರಬೇಕು. ನನಗೊಂದು ಬ್ರಹ್ಮ ಏನು ಅವ್ರ ಬ್ರಹ್ಮಕ್ಕೆ ಯಾವ ವಸ್ತು ಯಾವ ಬ್ರಹ್ಮಜ್ಞಾನ ಇಲ್ಲ ಅಂತೀವಿ. ಈ ಬ್ರಹ್ಮನ ಕೇಳತ್ತಂದ್ರೆ ಅವ್ರಿಗೆ ಏನು ಬ್ರಹ್ಮಪುರ ಏನ್ ಕೊಡ್ತೀವಿ ನೀವು? ನನ್ನ ಕೈಯಾಗ ಬ್ರಹ್ಮ ಇದ್ದ ಏನಂತ ತಿಳ್ಕೊತೀವಿ ನೀವು? ವ್ಯವಹಾರದಲ್ಲಿ ಲಾಭಾಗಿ ವ್ಯವಹಾರ ಮಾಡಬೇಕು. ಬಹಳ ತಪ್ಪು. ವ್ಯವಹಾರದಲ್ಲಿ ಅದ್ವೈತವನ್ನು ಹೆಂಗ್ ಬಾಯದಲ್ಲಿ ಹೆಂಗ್ ಮಾತಾಡ್ಕೊಡ್ತಂತೆ ಅಲ್ಲ. ಈಗ ನನ್ನ ಕೈಯ ಬ್ರಹ್ಮ ಇದ್ದ ನನ್ನ ಕೈಯ ಬ್ರಹ್ಮ ಇದ್ದ ಅಂತ ಹೇಳ್ಬೇಕಂತಾರ, ಅದು ತಪ್ಪದು. ನನ್ನ ಕೈಯ ಬ್ರಹ್ಮ ಇದ್ದಂತಾನೆ ಹೇಳ್ಬೇಕು. ಗುರುಗಳೇ ನಿಮ್ ದಿನ ಏನಿತ್ತ ಹೇಳ್ರಿ, ಹೇಳ್ತೀನಿ. ಅದ್ಕಂತಾರ ನಿಮ್ ಕೈಯಾಗ ಏನೈತೆ ಅಂತ ಅವ್ರ ಅಪ್ಪನಿಗೆ ಹೇಳಿದ್ರು. ನೀವು ಬ್ರಹ್ಮನ ಐತೆ ಅಂತಂದ್ರೆ ಆ ಬ್ರಹ್ಮ ಏನೈತೆ ಅನ್ನೋದು ನಾನು ಹೆಂಗೆ ಗುರುಗಳು ಬಂದಾರ ಹೇಳ್ತಾರ, ಯಾಕೆ ಚರ್ಚೆ ಮಾಡೋದು ಬಿಡ್ರಿ. ಒಂದ್ ಮಿನಿಟ್ ಸ್ವಲ್ಪ ಅಭಿಪ್ರಾಯ ಹಂಚ್ಕೊಂಡ ಆಯ್ತಾಯ್ತು. ನೀವು ಹೇಳಿದ್ದು ಪ್ರಶ್ನೆ ಅದನ್ನೇ ಹೇಳಿದ. ನಂದೊಂದು ಮಾತು ಕೇಳಿ. ಈಗ ಬ್ರಹ್ಮಜ್ಞಾನದ ವೇದಿಕೆಯೊಳಗೆ ನಾವು ಕುಂತು ಬ್ರಹ್ಮಜ್ಞಾನವನ್ನ ಆಲಿಸ್ತಾ ಇದ್ದೀವಿ ಗುರುಗಳ ಕಡೆಯಿಂದ. ಈಗ ನಾವು ಎಲ್ಲ ಈ ವೇದಿಕೆಯೊಳಗ ಬ್ರಹ್ಮ ಸ್ವರೂಪಗಳಾಗಿಯೇ ಕೇಳ್ತಾ ಇದ್ದೀವಿ. ವ್ಯಾವಹಾರಿಕದಿಂದ ಕೇಳ್ತಾ ಇದ್ದೀವಿ. ನಾವು ಬ್ರಹ್ಮ ಸ್ವರೂಪರಾಗಿಯೇ ಕೇಳ್ತಾ ಇದ್ದೀವಿ. ಮತ್ತೆ ಈಗ ಇನ್ನೊಂದೇನು, ಈ ಬ್ರಹ್ಮ ಸ್ವರೂಪದಲ್ಲೇ ಕೂಡ ನಮಗೆ ಕೇಳೋದು. ಈಗ ಕೇಳ್ತಾ ಇರುವಾಗ ಜಾಲಮಿಚಿಯವರು ಒಂದು ಪ್ರಶ್ನೆ ಮಾಡಿದ್ರು ನಮ್ಗೆ. ಇದೇ ವಿಚಾರದೊಳಗೆ ಎಲ್ಲರೂ ಬ್ರಹ್ಮ ಸ್ವರೂಪಗಳಾಗಿ ಇರಬೇಕು, ಬ್ರಹ್ಮ ದೃಷ್ಟಿ ತಥಾ ಬ್ರಹ್ಮ ದರ್ಶನ ಅಂದ್ರೆ ನಾವು ತಥಾ ದೃಷ್ಟಿ ಹೆಂಗ ನಿಮ್ಮ ಹಂಗ ದೃಷ್ಟಿ ಇರುತ್ತ. ಇದೇ ರೀತಿಯಲ್ಲಿ ನಾವು ಇದ್ದಾಗ ನಾನು ಆ ಪ್ರಶ್ನೆ ಕೇಳುವವರ ಮನಸ್ಸಿನಲ್ಲಿ ಉತ್ತರ ಏನ್ ಎತ್ತಬೇಕು ಅನ್ನೋದನ್ನ ನಾವು ಈ ಅರ್ಥ ಆಗ್ಬೇಕಾಗಿತ್ತದು. ಈ ಸಂದರ್ಭ ಇದೇ ಒಂದು ವೇದಿಕೆಯೊಳಗೆ ಇದೇ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ಅವರು ನನಗ ಪ್ರಶ್ನೆ ಕೇಳಿದ್ರೆ ನಿಮ್ಮ ಕೈಯಲ್ಲಿ ಇದೇ ನಾನು ಅವರ ಒಂದು ಅನಿಸಿಕೆ ಪ್ರಕಾರ ಬ್ರಹ್ಮನಂತ ಹೇಳಬೇಕಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಬ್ರಹ್ಮ ಅಂತ ಹೇಳಬೇಕಾಗಿತ್ತು ಅನ್ನುವುದೇ ತಪ್ಪು. ಅವರು ವ್ಯವಹಾರಿಕವಾಗಿ ಪ್ರಶ್ನೆ ಕೇಳಿದ ವ್ಯವಹಾರಿಕವಾಗಿ ಕಣ್ಣು ಅಂತ ಹೇಳಿದ್ದ ಸತ್ಯ. ನನ್ನ ಕೈಯ ಬ್ರಹ್ಮ ಅಂತ ಹೇಳೋದು ತಪ್ಪು. ಅಲ್ರಿ, ಈಗ ಗುರುಗಳ ಒಂದೇ ಉದಾಹರಣೆ, ಗುರುನಾಥ ರೂಢ್ರ ಬ್ರಹ್ಮ ಸ್ವರೂಪದಲ್ಲೇನೆ ಎದ್ರು ಚೆನ್ನುವುದು, ಇವರ ತಿನ್ನಿಸೋದು ಎಲ್ಲ ಇವರ ಮಾಡೋದು. ಅವ್ರ ಬಾಯಿ ಇದನ್ನ ಕಳ್ಕೊಂಡ್ ಬಿಟ್ಟಿದ್ರೆ ಹಂಗಿರ್ಬೇಕಾಗತ್ರಿ. ಬ್ರಹ್ಮ ಸ್ವರೂಪ ಅಂದ್ರೆ ನಮ್ಮ ವ್ಯವಹಾರದಾವು ವ್ಯವಹಾರದಲ್ಲಿ ಅದ್ರ ಅದ್ವೈತವನ್ನ ಬಳಸುವಂದ್ರೆ ವ್ಯವಹಾರ ಬಿಟ್ರೆ ನಮ್ಮ ಗತಿನ ಇಲ್ಲ. ಹೆಂಗಾಗಿದೆ ಅಪಾರದ ನಂದೊಂದು ಅಭಿಪ್ರಾಯ ನೋಡಪ್ಪ. ನಂದೊಂದು ಅಭಿಪ್ರಾಯ ಏನಂತಂದ್ರ, ಈ ಗುರುಗಳು ನಮಗೆ ಪಾಠ ಮಾಡ್ಲಿಕ್ಕೆ ಇರ್ತಾರೆ. ಆ ಪಾಠ ಮಾಡೋದು ಕೂಡ ವ್ಯವಹಾರಿಕ. ಅದನ್ನು ಪಾಠ ಮಾಡಿಕೊಂಡು ನಾವು ಜ್ಞಾನ ಪಡ್ಕೋಬೇಕು. ಅದೇ ಬ್ರಹ್ಮಜ್ಞಾನ. ಈಗ ನೀವ್ ಏನ್ ಹೇಳ್ಬೇಕಾಗಿತ್ತಂತಂದ್ರ, ನನ್ನ ದೃಷ್ಟಿಯಲ್ಲಿ ವ್ಯವಹಾರಿಕವಾಗಿ ಪೆನ್ನು ಕಾಪಿ ಇದೆ. ಆ ನಾವು ಪೆನ್ನು ಕಾಪಿ ನನ್ನ ದೃಷ್ಟಿಯಲ್ಲಿ ಬ್ರಹ್ಮ ಸ್ವರೂಪವಾಗಿ ಕಾಣ್ತೇವೆ ಅಂತ ಎರಡನ್ನೂ ಹೇಳ್ಬೇಕು. ಒಂದು ವ್ಯವಹಾರಿಕ, ಒಂದು ಪಾರಮಾರ್ಥಿಕ ಎರಡನ್ನೂ ಹೇಳಿದಾಗ ಅದನ್ನು ಬಾಧ ಮಾಡಿಕೊಂಡು ಬ್ರಹ್ಮ ಸ್ವರೂಪವನ್ನು ಕಾಣುವುದು. ಪೆನ್ನಿನಲ್ಲಿ, ಪುಸ್ತಕದಲ್ಲಿ ಯಾವುದಾದ್ರೂ ಈಗ ನಾವು ಜ್ಞಾನವನ್ನು ಪಡೆಸಬೇಕಾದ್ರೆ ಎಲ್ಲವನ್ನು ಬಾಧ ಮಾಡಿಕೊಂಡು ಜ್ಞಾನ ಮಾಡಿಕೊಳ್ಳೋದು. ಏನೈತಿ ಅಂತ ಕೇಳೋರು ಎದುರಿಗೆ ಕೇಳಿಲ್ಲ. ಅವ್ರು ಎಲ್ಲಿ ಹೋದ್ರು ನಾವು ನಾನು ಚರ್ಚೆ ಬೇಡ್ರಿ, ಗುರುಗಳು ಬಂದಾರೆ ಕೇಳಿದ್ರೆ
ಅದು ಒಳ್ಳೇದಲ್ಲ. ಯಾವ್ದಾಗ್ಲಿ ಚರ್ಚೆ ಅಂತಂದ್ರೆ ಘರ್ಷಣೆ ಆದಾಗ ಅದು ಇದು ಅಗ್ನಿ ಹುಟ್ಟೋದು, ಜ್ಞಾನ ಹುಟ್ಟೋದು ಒಳ್ಳೇದು ಅನ್ಸುತ್ತಾಗ ನಮಗೆ ನಿಶ್ಚಲ ಜ್ಞಾನ ಆಗ್ತದೆ. ಅದೇನ್ ತಪ್ಪಲ್ಲ. ಸರಿಯಾಗಿ ನಮ್ಗೆ ಎಲ್ಲ ತಿಳುವಳಿಕೆ ಮಾಡಿದ್ರೆ ಗಂಗಾಧರ ಗುರುಗಳು ಕೈಯಾಗಿ ಏನ್ ಹಿಡ್ಕೊಂಡ್ರಿ ಅಂತ ಕೇಳಿದ್ರು. ಅವರು ಪೆನ್ನ ಕಾತ ಹಿಡ್ಕೊಂಡಿನ ಅಂತ ಇವ್ರು ಅನ್ಬೇಕಾಗಿತ್ತು ಅಂತ ಇವ್ರು. ನಾ ಬ್ರಹ್ಮ ಅನ್ಬೇಕಾಗಿತ್ತು ಹಿಂಗಂದ. ಈಗ ಒಬ್ರು ಕಬ್ಬು ತಂದು ಕೊಡ್ತಾರೆ ನಿಮಗ್. ಕಬ್ಬು ತಗೊಂಡು ತಿನ್ರಿ ಅಂತ ಕೊಡ್ತಾರ. ತಿನ್ರಿ ಅಂದ ಕೂಡ್ಲೇನೆ ಏನ್ ಮಾಡ್ಬೇಕು? ಕಬ್ಬು ಅರದು ರಸ ಕುಡುದು ಅದ್ರದ್ದು ಸಿಪ್ಪಿ ಉಗುಳ್ಬೇಕ, ಏನ್ ತಿನ್ರಿ ಅಂತೇಳಿ ಎಲ್ಲ ತಿಂದು ನುಂಗಿ ಬಿಡ್ತಾರೆ. ಭಾಗತ್ಯಾಗ ಲಕ್ಷಣ. ಅದಕ್ಕ ಪೆನ್ನ ಕಾಪಿ ಅಂತೇಳಿ ಏನ್ ಅಂತಿರಲ್ಲ, ಅದು ಸಿಪ್ಪಿದ್ದಂಗ. ಅದು ಬ್ರಹ್ಮ ಅಂದ್ರ ರಸ ಇದ್ದಂಗ. ಇಲ್ಲಿ ಏನಾಗಬೇಕಾಗ್ಯದ? ಬ್ರಹ್ಮ ಅನುಭವಿಸಬೇಕಾಗ್ಯದ, ತಿಳ್ಕೋಬೇಕಾಗ್ಯದ. ಬ್ರಹ್ಮ ಅಂತ ಹೊರಗೆ ಹೇಳೋದು ಬೇಕಾಗಿಲ್ಲ. ಅದು ಬ್ರಹ್ಮ ಅಂತೇಳಿ ಅನುಭವಿಸಬೇಕಾಗ್ಯದ, ಬ್ರಹ್ಮ ಅಂತ ತಿಳ್ಕೋಬೇಕಾಗ್ಯದ. ಬ್ರಹ್ಮ ಅಂತ ತಿಳ್ಕೋಬೇಕಾದ್ರ ಈಗ ಕಬ್ಬಿನ ರಸ ಕುಡಿಬೇಕಂತಂದ್ರೆ ಕಬ್ಬು ತಿನ್ಬೇಕಾಗ್ಯದ. ಕಬ್ಬು ತಿನ್ಲಿಲ್ಲ ಅಂದ್ರೆ ರಸ ಹೆಂಗ್ ಕುಡಿತೀರಿ? ವ್ಯಾವಹಾರಿಕ ಬದುಕನ್ನೋದು ಕಬ್ಬು ತಿಂದಂಗ. ಅದು ಬ್ರಹ್ಮ ಅಂತ ತಿಳ್ಕೊಳ್ಳೋದು ರಸ ಕುಡ್ದಂಗ ಅಷ್ಟೇ. ವ್ಯಾವಹಾರಿಕ ಶಬ್ದ ಜಾಲ ಏನದ, ಇದೆಲ್ಲ ಏನದ ಕಬ್ಬು ತಿಂದಂಗ. ಈಗ ಇಲ್ಲಿ ಏನ್ ಸಮಸ್ಯೆ ಅದ ಅಂದ್ರ, ಎದಕ್ಕೆ ಇದ್ಯಾಕೆ ಮಾಡ್ಬೇಕು ಅದ್ಯಾಕೆ ಮಾಡ್ಬೇಕಂತಂದ್ರೆ, ಕಬ್ಬು ಯಾಕೆ ತಿನ್ಬೇಕು? ರಸ ಬೇಕಂದ್ರೆ ತಿನ್ಬೇಕು ಅಷ್ಟೇ. ಮತ್ತೆ ಕಬ್ಬು ತಿನ್ನೋದ್ರಾಗ ಕಷ್ಟ ಆದ ಇಲ್ಲ? ಕಬ್ಬು ತಿನ್ನೋದ್ರಾಗ ಕಷ್ಟ ಅದ. ಅದೇ ರೀತಿ ಈ ವ್ಯಾವಹಾರಿಕ ಬದುಕಿನೊಳಗ ಬಹಳ ಕಷ್ಟ ಅದ. ವ್ಯಾವಹಾರಿಕ ಬದುಕಿನೊಳಗೆ ಏನದ ಅಂತಂದ್ರ ಭೇದ ಭಾವ ಅದ. ನಾನು ಬೇರೆ ನೀನು ಬೇರೆ ಅಂತ. ಮತ್ತೆ ಈ ಭೇದ ಭಾವದ ಕಾರಣ ಏನಾಯ್ತು? ಭೇದ ಇರೋಂತ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಜೀವಿಗಳಲ್ಲಿ ಅನುಕೂಲ ಪ್ರತಿಕೂಲ ಹುಡುಕ್ತೀವಿ. ಮುಂದ ಅನುಕೂಲ ಇದ್ದಲ್ಲಿ ರಾಗದೆ ಮಾಡ್ತೀವಿ, ಪ್ರತಿಕೂಲ ಇದ್ದಲ್ಲಿ ದ್ವೇಷ ಮಾಡ್ತೀವಿ. ಎಲ್ಲಿ ರಾಗ ಇರ್ತದ ಅಲ್ಲಿ ಪುಣ್ಯದ ಕೆಲಸ ಮಾಡ್ತೀವಿ, ಎಲ್ಲಿ ದ್ವೇಷ ಇರ್ತದ ಅಲ್ಲಿ ಪಾಪದ ಕೆಲಸ ಮಾಡ್ತೀವಿ. ಆ ಪಾಪ ಪುಣ್ಯಗಳು ಏನ್ ಮಾಡ್ತಾವ? ಸುಖ ದುಃಖ ಫಲಗಳನ್ನ ಉಂಟು ಮಾಡ್ಕೊಂಡು ಸಮಯಕ್ಕಾಗಿ ಕಾಯ್ತಿರ್ತಾವ. ಪ್ರಾರಬ್ಧ ಕರ್ಮ ಯಾವಾಗ ಇವನಿಗೆ ಕೊಡ್ಲಿ ಅಂತ ಜೀವನಿ. ಅದಕ್ಕೆ ಜನ್ಮ ಪುನರ್ಜನ್ಮಗಳು ಇವೆಲ್ಲ ಆಗ್ತಿರ್ತಾವ. ಇದೆಲ್ಲ ಕಬ್ಬು ತಿನ್ನ ಕೆಲಸ ಇದ್ದಂಗಿದು. ಇದು ಕಬ್ಬು ತಿನ್ಕೋತ ನಿಮ್ಮ ಲಕ್ಷ್ಯ ಎಲ್ಲಿರ್ಬೇಕು? ಅದು ರಸದ ಕಡೆ ಲಕ್ಷ್ಯ ಇರ್ಬೇಕು. ಸಿಪ್ಪಿ ಕಡೆ ಲಕ್ಷ್ಯ ಇಟ್ಕೊಂಡ್ರೆ ಇವೆಲ್ಲ ಆಗ್ತಾವ. ಪೆನ್ನ ಕಾಪಿ ಕಡೆ ಲಕ್ಷ್ಯ ಇರಬಾರ್ದು. ಲಕ್ಷ್ಯ ಇರೋದು ಬ್ರಹ್ಮದ ಕಡೆ. ಅರ್ಥ ಬ್ರಹ್ಮ, ಶಬ್ದ ಪೆನ್, ಅರ್ಥ ಬ್ರಹ್ಮ, ಶಬ್ದ ನೋಟ್ಬುಕ್. ಅವೆರಡು ಜೊತೆ ಜೊತೆಯಾಗಿ ಅದಾವ. ಅವಕ್ಕ ತಪ್ಪು ಅನ್ಲಕ್ಕ ಬರಲ್ಲ, ಸರಿ ಅನ್ಲಕ್ಕ ಬರಲ್ಲ. ಅರ್ಥ ಶಬ್ದ. ಜಗತ್ತಿನೊಳಗೆ ಶಬ್ದಗಳದಾವ. ಎಲ್ಲ ಶಬ್ದಗಳೇನದಾವ? ವ್ಯಾವಹಾರಿಕ ಬದುಕಿನ ಶಬ್ದಗಳು. ಎಲ್ಲ ಶಬ್ದಗಳ ಅರ್ಥ ಬ್ರಹ್ಮನೇ. ಹೌದಾ ಇಲ್ರಿ? ನಾಮ ರೂಪ ಕ್ರಿಯೆ ಅವೆಲ್ಲ ಏನದವ? ವ್ಯಾವಹಾರಿಕ. ಪಾರಮಾರ್ಥಿಕವಾಗಿ ಎಲ್ಲ ನಾಮ ರೂಪ ಕ್ರಿಯೆಗಳು ಬ್ರಹ್ಮನೇ ಅದಾವ. ಇದ್ರಾಗ ತಪ್ಪನ್ನೋದಿಲ್ಲ, ಒಪ್ಪನ್ನೋದಿಲ್ಲ. ತಿಳ್ಕೋಬೇಕಾಗ್ಯದ ಅಷ್ಟೇ. ಇದು ಉತ್ತರ ಹೇಳಿದ್ರಿ ಗುರುಗಳೇ. ಉತ್ತರ ಹೇಳಿದ್ರಲ್ಲ, ಈಗ ತಿಳ್ಕೊಂಡ್ರಲ್ಲ. ಈಗ ಗುರುಗಳು ಉತ್ತರ ಹೇಳಿದ್ರ ಅದನ್ನ
ಎಕ್ಸರ್ಸೈಸ್ ಪ್ರಾಕ್ಟೀಸ್ ಮಾಡ್ಬೇಕು. ಇದು ಎಕ್ಸರ್ಸೈಸ್, ಇದು ಪ್ರಾಕ್ಟೀಸ್ ಮಾಡೋದು. ಯಾವುದೇ ವಸ್ತು ತಗೊಂಡ್ರೆ ಅದು ಬ್ರಹ್ಮ ಅಂತ ತಿಳ್ಕೋಬೇಕು. ಆ ವಸ್ತುವಿನ ವ್ಯವಹಾರಿಕ ನಾಮ ರೂಪಗಳನ್ನು ಬಳಸ್ಕೊತಿರ್ಬೇಕು. ಅದು ಬ್ರಹ್ಮ ಅಂತ ತಿಳ್ಕೋಬೇಕು. ನಮ್ಮ ಭಾವ ಅದು ವ್ಯವಹಾರಿಕವಾಗಿ ಆ ವಸ್ತುನ ಹೆಸರು ಹೇಳ್ಬೇಕಾಗ್ತದೆ. ವ್ಯವಹಾರಿಕ ಶಬ್ದಗಳು ಹೇಳೋದು ತಪ್ಪತ್ತು ಯಾರು ಹೇಳ್ಯಾರ? ವ್ಯವಹಾರಿಕ ಶಬ್ದ ಬಳಸಲಿಲ್ಲ ಅಂತಂದ್ರೆ ಎಲ್ಲರಿಗೂ ಬ್ರಹ್ಮನೇ ಅಂತಂದ್ರೆ ಮುಂದೆ ಕೆಲಸ ಹೆಂಗೆ? ಕಲ್ಯಾಣದವ್ರು ಏನಂತಾರ, ನಾ ಬೆನ್ನಂತೆ ಹಿಡಿದು ಅವ್ರು ಹೇಳಿದ್ದು ನೀವು ಸರಿಯಾಗಿ. ಅವ್ರೇನ್ ಹೇಳ್ಯಾರ? ಗಂಗಾಧರ ಜಾಲಿ ಮೆಂಚಿ ಗುರುಗಳ ಮನದ ಇಂಗಿತ ಏನಿತ್ತು, ನನ್ನ ಬಾಯಿಲಿಂತ ಬ್ರಹ್ಮ ಅಂತ ತರಬೇಕಾಗಿತ್ತು, ಬ್ರಹ್ಮ ಅನ್ನೋದು ತಿಳ್ಕೊರಿ ಅಂತ ಅವರ ಮನಸ್ಸಿನ ಇಂಗಿತದ ಬಗ್ಗೆ ಮಾತಾಡ್ಲಕತ್ತಾರ. ಅಲ್ಲ, ಪ್ರಶ್ನೆ ಯಾವುದು? ಪ್ರಶ್ನೆ ಮಾಡುದಲ್ಲ, ಪ್ರಶ್ನೆ ಹಿಂದಿನ ಇಂಗಿತ. ಇದು ಬ್ರಹ್ಮ ಅಂತ ತಿಳ್ಕೋರಿ ಅಂತ ಹೇಳ ಇಂಗಿತ, ಮನದ ಇಂಗಿತ. ಆ ಇಂಗಿತವನ್ನ ಬಿಟ್ರೆ ಏನಾಗ್ತದ? ನಮ್ಮ ಹೆರ್ಕಲ್ ಅವ್ರು ಹೇಳಿದ್ದು ಬರೋಬ್ಬರಿ ಆಗ್ತದ. ಆ ಇಂಗಿತವನ್ನು ಪರಿಗಣಿಸ್ತಾ ಇಲ್ಲ ಹೆರ್ಕಲ್ ಅವರು. ಗಂಗಾಧರ್ ಜಾಲಿ ಮೆಂಚಿಯವರ ಮನದ ಇಂಗಿತವನ್ನ ನೀವು ತಿಳ್ಕೊಂಡ್ರಿ ಅಂದ್ರ ನೀವು ಈ ವಾದ ಮಾಡೋದು. ಆ ಇಂಗಿತ ಹಿಡ್ಕೊಂಡದ್ದಕ್ಕ ಹಿಂಗಾತು. ವ್ಯವಹಾರಿಕವಾಗಿ ನಾವು ಬ್ರಹ್ಮನಾಗಿ ಬ್ರಹ್ಮ ಇದ್ರಲ್ಲಿ ಕೈಯಾಗ ಏನಾಗ್ತದೆ ವ್ಯವಹಾರಿಕ ಅದು ಬ್ರಹ್ಮವೇ ಅಂತಂದಾಗ ಆ ಪ್ರಶ್ನೆ ಅವರಲ್ಲಿ ಬ್ರಹ್ಮವೇ ಅಂತ ಪ್ರಶ್ನೆ ಉದ್ಭವ ಆಗುತ್ತಿಲ್ಲ. ವ್ಯವಹಾರಿಕವಾಗಿ ಅವ್ರು ಕೇಳಿ ಪ್ರಶ್ನೆ ವ್ಯವಹಾರಿಕವಾಗಿ ಅದು ಪ್ರಶ್ನೆ ವ್ಯವಹಾರನ ಮತ್ತೆ ವ್ಯವಹಾರಿಕವಾಗಿ ಉತ್ತರ ಕೊಡಬೇಕು. ಪ್ರಶ್ನೆ ವ್ಯವಹಾರಿಕವಾಗ್ಯದ, ಅದರ ಹಿಂದಿನ ಅರ್ಥ ಏನದ ಬ್ರಹ್ಮ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರು ಕೇಳಿರ್ತಾರ. ಬ್ರಹ್ಮ ನನ್ನ ಕೈಯ ಬ್ರಹ್ಮ ಇದ್ದಿ ಅಂತಂದ್ರೆ ಅವ್ರಿಗೆ ಏನಾಗ್ತದೆ, ಏನಾಗ್ತದೆ? ಯಾಕ್ರಿ? ಪಾರಮಾರ್ಥಿಕವಾಗಿ ಅದು ಬ್ರಹ್ಮನೇ ಅದ ಅಂತಂದ್ರೆ ಏನ್ ತಪ್ಪಾಗ್ತದ? ಎದಕ್ಕೆ ಮಂಡವಾದ ಮಾಡ್ತೀರಿ ನೀವು? ವ್ಯಾವಹಾರಿಕವಾಗಿ ಪೆನ್ನು ಕಾಪಿ ಅದ, ಪಾರಮಾರ್ಥಿಕವಾಗಿ ನಮ್ಮ ಕೈಯಾಗ ಬ್ರಹ್ಮ ಅದ. ಹಿಡಿದವನು ಬ್ರಹ್ಮ, ಹೇಳಿದವನು ಬ್ರಹ್ಮ, ಕೇಳಿದವನು ಬ್ರಹ್ಮ. ಈಗ ನೀವೇನ್ ವಾದ ಮಾಡ್ಲಕತ್ತೀರಿ? ನೀವು ಬ್ರಹ್ಮ, ಎಲ್ಲಾನು ಬ್ರಹ್ಮ ಅಂತ ಹೇಳಿದ್ರೆ ಏನ್ ತಪ್ಪದ? ಪಾರಮಾರ್ಥಿಕವಾಗಿ ಬ್ರಹ್ಮನೇ ಅದಲ್ಲ. ಅವ್ರ ಪಾರಮಾರ್ಥಿಕ ಅರ್ಥವನ್ನ ಹೊರಗೆ ತೆಗೆಯೋದ್ರ ಸಲುವಾಗಿ ವ್ಯಾವಹಾರಿಕ ಶಬ್ದಗಳು ಕೇಳ್ಯಾರ. ತಪ್ಪೇನದ ಅವ್ರ? ಅಲ್ಲಿ ಅವರಿಗೆ ವ್ಯಾವಹಾರಿಕ ಪ್ರಶ್ನೆ ಕೇಳಿ ಪಾರಮಾರ್ಥಿಕ ಉತ್ತರ ಹೊರಗೆ ತೆಗಿಸ್ಬೇಕಾಗಿತ್ತು ಅವ್ರ ಬಾಯಲ್ಲಿಂತ. ಅದಕ್ಕೆ ಅವರು ಏನೋ ಮಾಡ್ಲಕತ್ತಾರ. ಅದಕ್ಕೆ ಅಂತ ಪರಿ ಯಾಕೆ ಹಚ್ಕೊಂಡಿರಿ ಮನ್ಸಿಗೆ? ಪಾರಮಾರ್ಥಿಕವಾಗಿ ಎಲ್ಲ ಬ್ರಹ್ಮ ಅದ ಅಂತಂದ್ರೆ ಏನ್ ತಪ್ಪೇನೋ? ಬ್ರಹ್ಮನೇ ಅದ ಅಷ್ಟೇ. ಪೆನ್ನನು ಬ್ರಹ್ಮನೇ, ಕಾಪಿನೂ ಬ್ರಹ್ಮನೇ, ಹಿಡ್ಕೊಂಡವರು ಬ್ರಹ್ಮನೇ, ಕೇಳಿದವರು ಬ್ರಹ್ಮನೇ. ಇದು ತಿಳ್ಕೊಳ್ಬೇಕಾದ ವಿಷಯ. ವ್ಯಾವಹಾರಿಕವಾಗಿ ಅವಕ್ಕೆ ನಾಮರೂಪಗಳು ಬೇರೆ ಬೇರೆ ಅದಾವ. ಪಾರಮಾರ್ಥಿಕವಾಗಿ ಎಲ್ಲ ಬ್ರಹ್ಮನೇ ಅದ. ಪಾರಮಾರ್ಥಿಕ ರೂಢಿ ಮಾಡ್ಕೊಳ್ಳೋದ್ರ ಸಲುವಾಗಿ ಬ್ರಹ್ಮ ಅಂತಂದ್ರೆ ಏನು? ಎಲ್ಲಾ ವಸ್ತುಕ ನಾವು ಬ್ರಹ್ಮ ಅಂದ್ರೆ ಏನ್ ತಪ್ಪದ? ಪಾರಮಾರ್ಥಿಕವಾದ ಅರ್ಥದಲ್ಲಿ ನಾವು ಹೇಳಕತ್ತೀವಿ ಅಂದ್ರೆ ಏನ್ ತಪ್ಪೇನದ? ಏನು ಗದ್ಲಿಲ್ಲ, ಏನು ಗದ್ಲಿಲ್ಲ, ಸುಮ್ಮ ಹಿಂಗೆ ನಡೆದಿರ್ತಾವ. ಅದಕ್ಕೆ ಇವು ಏನದವ? ವ್ಯಾವಹಾರಿಕ ಬದುಕಿನೊಳಗ ಭೇದ ಭಾವ, ಅನುಕೂಲ ಪ್ರತಿಕೂಲ, ರಾಗದ್ವೇಷ ಇವೇನದವ, ಪಾಪ ಪುಣ್ಯ ಇವೇನದವ, ಸುಳ್ಳು ಸುಖ ಸುಳ್ಳು ದುಃಖಗಳು ಕೊಡ್ತಿರ್ತಾವ. ಇವುಗಳನ್ನ ದಾಟಿ ಹೋಗ್ಬೇಕಾಗ್ಯದಲ್ಲ ನಾವು. ಇವುಗಳನ್ನ ದಾಟಕೊಂಡು ಹೋಗೋದ್ರ ಸಲುವಾಗಿ ನಾವೇನ್ ಮಾಡ್ಬೇಕಾಗ್ತದ? ಎಲ್ಲನೂ ಬ್ರಹ್ಮನೇ. ಕೊಟ್ಟವನು ಬ್ರಹ್ಮನೇ, ತಗೊಂಡವನು ಬ್ರಹ್ಮನೇ, ಆ ವಸ್ತು ಏನು ವಿನಿಯೋಗ ಆಗ್ಯದ ಅದು ಬ್ರಹ್ಮನೇ. ಹಂಗಂದಾಗ ಮೋಕ್ಷ ಆಗ್ತದೆ, ಚಿಂತೆ ದೂರ ಆಗ್ತದೆ. ಆ ಬ್ರಹ್ಮಜ್ಞಾನಿ ಇದ್ದವನಿಗೆ ಚಿಂತೆ ದೂರ ಆಗ್ತದ. ಅಜ್ಞಾನಿ ಇದ್ದವನಿಗೆ ಕೊಟ್ಟವ ಬೇರೆ, ತಗೊಂಡವ ಬೇರೆ. ಆ ವಸ್ತುವಿನ ಬೆಲೆ ಈ ದಿನದಿಂದ ದಿನಕ್ಕೆ ಬಡ್ಡಿ ಹೆಚ್ಚಾಯ್ತು, ಗಂಟೆ ಹೆಚ್ಚಾಯ್ತು, ಸಾಲ ಹೆಚ್ಚಾಯ್ತು, ಇವೆಲ್ಲ ಲೆಕ್ಕಪತ್ರ ಮಾಡೋದು ಇದೇನದು ವ್ಯಾವಹಾರಿಕ ಬದುಕಿನೊಳಗೆ ಇದು ಲೆಕ್ಕ. ಪರಮಾರ್ಥದೊಳಗ
ಎಲ್ಲ ಒಂದೇ. ಅದು ತಿಳ್ಕೊಂಡ್ರೆ ಏನಾಗ್ತದಂದ್ರ ಆನಂದ ಆತು, ಮತ್ತೆ ಏನಿಲ್ಲ. ನಮ್ಮ ಉದ್ದೇಶ ಆನಂದ ಪ್ರಾಪ್ತಿಯಾಗಿ ದುಃಖ ನಿವೃತ್ತಿ ಆಗದರ ಸಲುವಾಗಿ ಇದನ್ನ ಹಿಂಗ ತಿಳ್ಕೋಬೇಕು ಅಷ್ಟೇ. ತಿಳ್ಕೊಂಡು ಆನಂದ ಪಡಬೇಕು, ತಿಳ್ಕೊಂಡು ದುಃಖ ನಿವೃತ್ತಿ ಮಾಡ್ಕೋಬೇಕು. ತಿಳ್ಕೊಳ್ಳಾರ್ದಕ್ಕೆ ಏನಾಗ್ತದ? ಭೇದ ಭಾವ, ದುಃಖ ಚಾಲು, ಕಷ್ಟ ಚಾಲು. ಆ ಕಷ್ಟದಿಂದ ಮುಕ್ತ ಮಾಡೋದಕ್ಕೆ ಹಿಂಗೆ ತಿಳ್ಕೋರಿಯಪ್ಪ, ಹಿಂಗೆ ತಿಳ್ಕೋರಿ ಅಂತ ಹೇಳ್ತಾರ. ಅದಕ್ಕೆ ಈ ಅದೃಷ್ಟಿ ಮಹಾರಾಜರ ಚರ್ಚೆ ಆರಂಭ ಆಗ್ಲಿಕ್ಕತ್ತದ. ಇದ್ರೊಳಗ ಮೊದಲ ಫೌಂಡೇಶನ್ ಗಟ್ಟಿ ಮಾಡಿದ್ರು ಅವರು. ಸತ್ಯ ಅಂದ್ರ ಎಷ್ಟ ರೀತಿ ಅದಾವ, ಅವುದ್ರೊಳಗ ಪರಮ ಸತ್ಯ ಅನ್ನೋದು ಒಂದೇ ಅದ, ಉಳಿದು ಎಲ್ಲ ಮಿಥ್ಯೆ ಅದಾವ. ಮಿಥ್ಯ ವಸ್ತುಗಳೇ ನಮಗೆ ಸತ್ಯ ಅನ್ನಂಗ ಕಾಣ್ತಿರ್ತಾವ. ಅವಕ್ಕ ನಾವು ಜಗತ್ತಿಗೆ ನಾವು ಏನ್ ಮಾಡೀವಿ? ಜಗತ್ತಿಗೆ ಮಿಥ್ಯ ಅಂತ ಅಂದಿಲ್ಲ, ಜಗತ್ತಿಗೆ ವ್ಯಾವಹಾರಿಕ ಸತ್ಯ ಅಂದೀವಿ. ತಂದೆ ತಾಯಿ ಗುರು ಶಿಷ್ಯ ಸಂಸಾರ ಎಲ್ಲ ಓಟು ಇದಕ್ಕೆ ಮಿಥ್ಯ ಅಂದಿಲ್ಲ ನಾವು. ಇದು ವ್ಯಾವಹಾರಿಕ ಸತ್ಯ. ಇವುದ್ರ ಬಗ್ಗೆ ನಾವೇ ಏನಾರೇ ತಿಳ್ಕೊಂಡಿವಲ್ಲ, ನಾನು ನನ್ನದು ಅಂತೇಳಿ, ಅವು ಏನದವ? ಪ್ರಾತಿಭಾಷಿಕ ಸತ್ಯ. ಪ್ರಾತಿಭಾಷಿಕನೂ ಇಲ್ಲ, ವ್ಯಾವಹಾರಿಕನೂ ಇಲ್ಲ. ಮತ್ತಿನ್ನೇನೋ ಮೂರನೇದು ಇಲ್ಲದ ಚರ್ಚೆ ಮಾಡ್ತೀವಲ್ಲ, ಅದು ಶೂದ್ರ ಸತ್ಯ. ಹಿಂಗಾಗಿ ಮಿಥ್ಯ ಅಂತ ಅಂದ್ರ ಸಿಟ್ಟು ಬರ್ತದಂತೇಳಿ ಏನ್ ಮಾಡ್ಯಾರ? ಅವಕ್ಕೆ ಸತ್ಯದ ಹೆಸರು ಕೊಟ್ಟಾರ, ಬೇರೆ ಬೇರೆ ಸ್ಥಾನಮಾನ ಕೊಟ್ಟಾರ. ಆದ್ರೆ ಪಾರಮಾರ್ಥಿಕ ಸತ್ಯಕ್ಕೆ ಬ್ರಹ್ಮ ಒಬ್ಬನೇ ಫಿಟ್ಟಾತನ್, ಉಳಿದವ್ರು ಯಾರು ಫಿಟ್ಟಾಗಲ್ಲ. ಅವ್ರು ಶುದ್ಧ ಬ್ರಹ್ಮ ಒಬ್ಬನೇ ಪರಮಾರ್ಥ ಸತ್ಯ. ಪರಶಿವ ಪರಬ್ರಹ್ಮ ಅಂತ ಏನಂತಿರಲ್ಲ ಅದು ಒಂದೇ. ಕೂಟಸ್ಥ ಅಂತ ಏನಂತಿರಲ್ಲ ಅದು ಒಂದೇ. ಉಳಿದು ಎಲ್ಲ ಮಿಥ್ಯ. ಮಿಥ್ಯಕ್ಕೆ ನಾವು ಪೂರ್ತಿ ಮಿಥ್ಯ ಅಂದ ಕೂಡ್ಲೇನೆ ತಿಳಿಯಂಗಿಲ್ಲ. ಇದು ಮಿಥ್ಯ ಹೆಂಗ್ರಿ? ಎಲ್ಲ ಅನುಭವಿಸ್ಲಕತ್ತೀವಿ, ಇಷ್ಟೊಂದು ಹೊಲ ಮನಿ ಸಂಸಾರ ಹೆಂಡ್ರು ಮಕ್ಕಳು ಎಲ್ಲ ಮಾಡ್ಕೊಂಡು ಈ ಎಲ್ಲ ಇಟ್ಕೊಂಡಿಕೆ ನಾವು ಇದಕ್ಕೆ ಮಿಥ್ಯ ಅಂದ್ರೆ ಅದು ಹೆಂಗ ಆಗ್ತದ್ರಿ ಅಂತಂದ್ರ, ಇದಕ್ಕೆ ನೀ ಸತ್ಯ ಅನ್ನುವಪ್ಪ, ಆದ್ರೆ ಪರಮಾರ್ಥ ಸತ್ಯದ ಸ್ಥಾನಮಾನ ಇದಕ್ಕಿಲ್ಲ. ಇದಕ್ಕೆಂತ ಸತ್ಯ ಅಂತಂದ್ರ ವ್ಯಾವಹಾರಿಕ ಸತ್ಯ. ಒಂದು ಕಾಲಕ್ಕ ಅವ್ರು ಯಾರಪ್ಪ, ರಾಮನ ವಂಶದಾಗ ಒಬ್ಬ ರಾಜ ಬರ್ತಾರ, ಯಾರು ಪರಶುರಾಮ, ಯಾರು ಬರ್ತಾರಲ್ರ ಒಬ್ರು, ಯಾರು ಬರ್ತಾರ. ಅಲ್ಲಿ ಏನಾಗ್ತದ, ಅವ್ರ ಶಿಷ್ಯ ಒಬ್ಬ ತ್ರಿಶಂಕು ಅಂತಿರ್ತಾನ. ತ್ರಿಶಂಕು ಅಲ್ಲಿ ಎಲ್ಲರೂ ಯೂಟ್ಯೂಬ್ನಾಗ ಅದು ಹೊಡ್ರಿ ಸಿಗ್ತದ. ತ್ರಿಶಂಕು ಅವ ತ್ರಿಶಂಕು ಗುರುಗಳಿಗೆ ಏನಂತಾನ, ಎಲ್ಲ ಉಪಯೋಗ ಮಾಡಿ ಬಿಟ್ಟು ಒಗದು ಹೋಗ್ತೀವಲ್ಲ, ಇದು ಯೂಸ್ ಅಂಡ್ ಥ್ರೋ. ಈ ಶರೀರವನ್ನ ಬಿಸಾಕ್ತೀವಿ, ಮತ್ತ ಜಗತ್ತನ್ನು ಬಿಸಾಕ್ತೀವಿ. ಬರೇ ನಮ್ಮ ಸಾಧನೆ ಮಾಡ್ಕೊಂಡು ಅಷ್ಟೇ ಹೋಗ್ತೀವಿ ನಾವು. ಈ ಶರೀರಕ್ಕೆ ಮರ್ಯಾದೆ ಆದ ಇಲ್ಲ, ಜಗತ್ತಿಗೆ ಮರ್ಯಾದೆ ಆದ ಇಲ್ಲ, ಬರೇ ಯೂಸ್ ಅಂಡ್ ಥ್ರೋ ಮಾಡಿ ಹೋಗ್ತೀವಿ. ಅದಕ್ಕೆ ಒಂದು ಗೌರವ ಕೊಡಬೇಕಲ್ಲ. ಅದಕ್ಕೆ ನಾನು ಬರೇ ನಮ್ಮ ಸಾಧನೆ ಆತ್ಮ ಇದಿಷ್ಟಕ್ಕೆ ಗೌರವ ಕೊಡು ಅಂದ್ರೆ ಒಪ್ಕೊಳ್ಳಂಗಿಲ್ಲ. ಅವೆಲ್ಲ ಇದ್ದದಕ್ಕೆ ಇದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಈಗ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ ಇದ್ದದಕ್ಕೆ ನಾ ಬೆಂಗಳೂರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಬಸ್ಸಿನಿಂದ ಇಳೋದಕ್ಕೆ ಬಸ್ಸೇ ಮರ್ತು ಬಿಡ್ತೀನಿ ಅಂತಂದ್ರೆ ಬಸ್ಸಿನ ಬಗ್ಗೆ ನಾನು ಎಷ್ಟು ಥ್ಯಾಂಕ್ಲೆಸ್, ಧನ್ಯತಾ ಭಾವನೆ ಇಲ್ಲ ನನಗೆ ಅಂದಂಗ ಆಗ್ತದಲ್ಲ. ಏಸ್ ಮಂದಿ ಕಂಡಕ್ಟರ್ಗಳು, ಏಸ್ ಮಂದಿ ಡ್ರೈವರ್ಗಳು ನಿಮಗೆ ಸುರಕ್ಷಿತವಾಗಿ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ಯಾರ ಬಂದಾರ. ಒಬ್ಬರದರ ಹೆಸರು ನೆನಪದ, ಒಂದರೆ ವಾಹನದ ನಂಬರ್ ಗೊತ್ತವ ನಿಮಗ. ಟಿಕೆಟ್ ಕೊಟ್ಟರೆ ಇಳಿದ್ರಿ ವಾದ್ರೆ. ಹಿಂಗಾದ್ರೆ ಹೆಂಗಂತ ನಾವು ತ್ರಿಶಂಕು ಶಿಷ್ಯ. ಅದಕ್ಕೆ ಏನಿಲ್ಲ, ನನ್ನ ಕನಿಷ್ಠ ನನ್ನ ಶರೀರ ಅದಂತ ನಾ ಸಾಧನೆ ಮಾಡೀನಿ, ನಾ ಶರೀರ ಸಮೇತ ನಾನು ಸ್ವರ್ಗಕ್ಕೆ ಹೋಗ್ಬೇಕಂತ ನಾವು ತ್ರಿಶಂಕು. ವಸಿಷ್ಠನ ಶಿಷ್ಯನೇ ಕಾಣ್ತಾನ. ವಸಿಷ್ಠನ ಶಿಷ್ಯ, ವಸಿಷ್ಠ ಅಲ್ಲ, ಇನ್ನೊಬ್ಬ ಬರ್ತಾನ ನೋಡ್ರಿ ವಸಿಷ್ಠನ ಜೊತೆಗೆ.
ಇನ್ನೊಬ್ಬ ಮಹರ್ಷಿ ಬರ್ತಾನಲ್ರಿ, ಮಹರ್ಷಿ ಅನಿಸ್ಕೋಬೇಕಂತ ಗುದ್ದಾಡ್ತಿರ್ತಾನಲ್ಲ, ಅವನ ಹೆಸರೇನು? ವಿಶ್ವಾಮಿತ್ರ ಇರ್ಬೇಕು. ವಿಶ್ವಾಮಿತ್ರನ ಶಿಷ್ಯನೇ ತ್ರಿಶಂಕು. ವಿಶ್ವಾಮಿತ್ರನೇ ಇರ್ಬೇಕ. ಸ್ಥೂಲ ಶರೀರ ಸಮೇತವಾಗಿ ನಾವು ಹೋಗ್ಬೇಕಂತ ನಾವು. ವಿಶ್ವಾಮಿತ್ರನ ಶಿಷ್ಯನೇ ಅವ ತ್ರಿಶಂಕು. ಸ್ಥೂಲ ಶರೀರ ಸಮೇತವಾಗಿ ಹೋಗ್ಬೇಕಂತ ನಾವು. ವಿಶ್ವಾಮಿತ್ರ, ಪರಶುರಾಮ ಅಲ್ಲ, ಇಬ್ರು ಅಕ್ಕ ತಂಗಿದಾರ ಮಕ್ಕಳವರೆಲ್ಲ, ಅವೆಲ್ಲ ಕತೆ ಬಾಳದು ಇರ್ಲಿ. ಇವನಿಗೆ ಕರೆ ಅನ್ನಿಸ್ಬಿಡ್ತದೆ ಇವನಿಗೆ, ವಿಶ್ವಾಮಿತ್ರ. ಹೌದಲ್ಲ, ಇದೆಲ್ಲ ಯೂಸ್ ಥ್ರೋ ಮಾಡಿ ಹೋಗಿದ್ರೆ ಹೆಂಗ ವೇಸ್ಟ್ ಆಗ್ತದ. ಅದಕ್ಕ ನಾವು ಶರೀರ ಸಮೇತ ಹೋಗಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡಿದ್ನಂತಂದ್ರ ಆ ಸ್ವರ್ಗಕ್ಕೆ ಇವನಿಗೆ ಶರೀರ ಸಮೇತ ಡಬಲಕ್ ಟ್ರೈ ಮಾಡ್ದ ವಿಶ್ವಾಮಿತ್ರ. ಶರೀರ ಇಟ್ಕೊಂಡು ಬರಂಗಿಲ್ಲ, ಬರೇ ನೀವು ಕರೆನ್ಸಿ ಚೇಂಜ್ ಮಾಡ್ಬೇಕು, ಪಾಪ ಪುಣ್ಯ ಯಾಡ್ ಹಿಡ್ಕೊಂಡು ಬರ್ಬೇಕಷ್ಟೇ, ಬೇರೆ ಏನು ತರಂಗಿಲ್ಲ. ನೀವಿಲ್ಲಿ ಬೇರೆ ಏನು ಹಿಡ್ಕೊಂಡ್ ಬರಂಗಿಲ್ಲ, ಪಾಪ ಪುಣ್ಯ ಯಾಕೆ ತರ್ಬೇಕು, ಬೇರೆ ಏನೂ ತರಂಗಿಲ್ಲ. ಅವನು ಇಂಥ ಶಕ್ತಿವಂತ ಇರ್ತಾನ, ಧೀಮಂತ ಇರ್ತಾನ. ಇದು ಸ್ವರ್ಗ ನಡಿ, ಇದು ಉಪಯೋಗ ಇಲ್ಲ ಸ್ವರ್ಗ, ಇದು ಥ್ಯಾಂಕ್ಲೆಸ್, ಬರೇ ಯೂಸ್ ಮಾಡ್ಕೊಂಡು ಹೋಗೋ ಸ್ವರ್ಗ ಅದಷ್ಟೇ. ಇದನ್ನ ನಾವು ಬಿಡಂಗಿಲ್ಲ. ಈಗ ನೋಡ್ರಿ, ಒಬ್ಬೊಬ್ಬರು ಮನೆಗೆ ಏನ್ ಮಾಡ್ತಾರ, ನಮ್ಮ ಮನ್ಯಾಗ ಯಾರಿಗಾರೆ ಏನಾರ ಟಿಫಿನ್ ಕೊಟ್ಟೆವು, ಚಹಾ ಕೊಟ್ಟೆವು ಅಂತಂದ್ರ ಅವರು ತಿಂದಂಗೆ ಹೋಗ್ತಾರೇನು, ಅವ್ರು ಪ್ಲೇಟ್ ತೊಳೆದು ಹೋಗ್ತಾರ, ಬಂದು ಪ್ಲೇಟ್ ಸಮೇತ. ಪ್ಲೇಟ್ ತೊಳಿತಾರ, ಏನೇನೋ ಮಾಡ್ತಿರ್ತಾರ. ನಾವು ತಿಂದ ಪ್ಲೇಟು, ನಾವು ಕುಡಿದ ಚಹಾ ಕಪ್ಪು ಎಲ್ಲ ತೊಳೆದಿಟ್ಟೋತಾರ. ತಾವು ತೊಳೆಯೋದಲ್ದೆ, ತಮ್ಮ ತೊಳ್ಕೊಳ್ಳೋದಲ್ದೆ ನಮ್ದು ತೊಳೆದು ಹೋಗ್ಬಿಡ್ತಾರ ಅವ್ರು. ಹಂಗಿದೇನದ, ಅದ್ರ ಬಗ್ಗೆನೂ ಒಂದು ಗೌರವ. ಬರೀ ತಿನ್ನೋದು ಒಂದೇ ಗೌರವ ಅಲ್ಲ, ಆ ಪಾತ್ರೆಗಳ ಬಗ್ಗೆ ಗೌರವ, ಕೊಟ್ಟವ್ರ ಬಗ್ಗೆ ಗೌರವ. ಹಂಗ ಇವ್ರದೇನದ, ಇವ ಏನ್ ಮಾಡ್ಬಿಟ್ಟ ವಿಶ್ವಾಮಿತ್ರ, ಈ ಸ್ವರ್ಗಕ್ಕಿಂತ ಒಂದು ಭವ್ಯ ಸ್ವರ್ಗ ಮಾಡಿಕೊಡ್ತೀನಿ ನಡಿ ನಿನಗ ಅಂತೇಳಿ ತ್ರಿಶಂಕುಗೆ ಒಂದು ಸ್ವರ್ಗ ಮಾಡ್ತಾನ. ತ್ರಿಶಂಕುಗೆ ಒಂದು ಸ್ವರ್ಗ ಮಾಡಿಟ್ಬಿಡ್ತಾನ. ಏನ್ ಚಿಂತೆ ಮಾಡ್ಬೇಡ, ನಿನಗೆ ಒಂದು ಸ್ವರ್ಗ ಮಾಡಿಕೊಡ್ತೀನಿ ಹೇಳ. ನಿನಗೆ ಒಂದು ಸ್ವರ್ಗ ಮಾಡಿ, ನಿನಗೆ ಸ್ವರ್ಗದಾಗ ಇರ್ಬೇಕಲ್ಲ, ಇರ್ತಿದೆ. ಶರೀರ ಸಮೇತ ಇರ್ಬೇಕಲ್ಲ, ಇರ್ತಿದೆ ಅಂಥೇಳಿ ತ್ರಿಶಂಕು ಸ್ವರ್ಗ ಅಂತ ಒಂದದ. ಅದ್ರಾಗ ಒಬ್ಬನೇ ಅದನು. ಮತ್ ಶರೀರವನ್ನು ನಂಬಿದ, ಶರೀರ ಹಿಡ್ಕೊಂಡಿರ್ಬೇಕಂದ್ರೆ ಜೀವಿಗಳಿಗೆಲ್ಲ ಅವಂದೇ ಆಶ್ರಯ, ತ್ರಿಶಂಕು ಸ್ವರ್ಗ. ಶರೀರ ಬಿಟ್ಟು ಇಲ್ಲ. ಅದಕ್ಕೆ ನಾವು ಹೆಂಗದೀವಪ್ಪ ಅಂತಂದ್ರ ಎಲ್ಲರೂ ತ್ರಿಶಂಕು ಸ್ವರ್ಗದವರೇ ಇದೀವಿ ನಾವು. ಈ ಶರೀರ ಮೋಹ ಬಿಟ್ಟೇ ಇಲ್ಲ ನಾವು. ಶರೀರ ಮೋಹ ಹಿಡ್ಕೊಂಡೇ ನಾವು ಸಾಧನೆ ಮಾಡ್ಲಕತ್ತೀವಲ್ಲ. ಅದಕ್ಕ ಇದು ಶರೀರ ಮೋಹ ಬಿಟ್ಟು ಸಾಧನೆ ಮಾಡೋ ವೀರರು ಬೇರೆ, ಶರೀರ ಮೋಹ ಇಟ್ಕೊಂಡೇ ಸಾಧನೆ ಮಾಡೋರೆಲ್ಲ ತ್ರಿಶಂಕು ಸ್ವರ್ಗದವರೇ ನಾವೆಲ್ಲ. ಒಪ್ಕೋತೀರಾ? ಇಲ್ಲ. ಇದು ಬಿಡಂಗಿಲ್ಲ, ಅದು ಹಿಡಿಯಂಗಿಲ್ಲ. ಪೂರ ಅದು ಹಿಡಿಯಲ್ಲ, ಪೂರ ಇದು ಬಿಡ. ಆಮೇಲೆ ಗೊತ್ತಾಯ್ತಂತ ತ್ರಿಶಂಕುಗ, ಇದೇನು ಮಾಡಿಬಿಟ್ಟೆ ನಾನು, ಉಳಿದವರೆಲ್ಲ ಹೋಗಿ ಅಲ್ಲಿ ಸ್ವರ್ಗದೊಳಗ ಏನೇನೋ ಭೋಗಗಳು ಎಂಜಾಯ್ ಮಾಡ್ತಾರೆ, ಇಲ್ಲಿ ನೋಡಿದ್ರೆ ನಾವು ಒಬ್ಬನೇ ಕೂತ್ಬಿಟ್ಟೇನಿ ತ್ರಿಶಂಕು ಸ್ವರ್ಗದಾಗ. ಯಾರು ಶರೀರ ಮೋಹ ಮಾಡ್ಕೊಂಡು ಅದ್ರಾಗೇ ಇರ್ತಾರ ಅವ್ರಿಗೆ ಆಟೆ, ಅವ್ರ ಶರೀರನೇ ದೊಡ್ಡ ವಸ್ತು ಅವ್ರಿಗೆ. ಆಯ್ತಿರಪ್ಪ ನಿನ್ ಶರೀರದ ಮೋಹದಾಗ ಅಂತೇಳಿ ಬರೀ ಶರೀರಕ್ಕೆ ಎಣ್ಣೆ ಹಚ್ಚಿ ತಿಕ್ಕಿದ್ದು. ಆ ಶರೀರಕ್ಕೆ ಏನು ಮೇಂಟೆನೆನ್ಸ್ ಮಾಡ್ತಾರಲ್ಲ ಅಂತವ್ರಿಗೆ ಮುಂದಿನ ಜನ್ಮದಾಗ 2 ಕ್ವಿಂಟಲ್ ಶರೀರ ಕೊಟ್ಟು ಬಿಡ್ತಾನೆ ಪರಮಾತ್ಮ. ಮಾಡಪ್ಪ, ಇದೇ ಬಹಳ ಚಲೋ ಮಾಡ್ತಿದ್ದಿ, ಶರೀರ ಮೇಂಟೈನ್ ಮಾಡ. ಆಟೋ ರಿಕ್ಷಾದಾಗ ಕುಂದ್ರಲಕ್ ಬರ್ಲಾರ್ದ ದೊಡ್ಡದ ಶರೀರ ಕೊಟ್ಟು ಕೂತ್ ಬಿಡ್ತಾನ. ದೊಡ್ಡ ದೊಡ್ಡ ಶರೀರ ತಂದಿರ್ತಾರ ನೋಡ್ರಿ, ಕಿಂಗ್ ಕಾಂಗಗಳಾಗಿರ್ತಾರಲ್ಲ, ಅವ್ರ ಶರೀರ ಯಾಕೆ ದೊಡ್ಡದು ಬಂದಿರ್ತದಂದ್ರೆ ಹಿಂದಿನ ಜನದಾಗ ಶರೀರ ಮೇಂಟೆನೆನ್ಸ್ ಮಾಡಿದ್ದೆ ಒಂದು ದೊಡ್ಡ ಕೆಲಸ ಅವ್ರಿಗೆ. ಶರೀರಕ್ಕೆ ಒಂದು ಚೂರು ಏನು ಆಗ್ಲಾರ್ದಂಗೆ ನೋಡಿರ್ತಾರ. ಒಂದು ಕೂದಲ ಬೆಳ್ಳಗಾದ್ರೆ ಅದಕ್ಕೆ ಮೊದಲು ಹೋಗಿ ಬಣ್ಣ ಹಚ್ಚಿ ಮುಚ್ಚಿ ಬಿಡ್ತಾರ.
ಶರೀರ ಮೇಂಟೈನ್ ಮಾಡ್ತೀವಿ, ಭಾಳ ಚಲೋ ಮಾಡ್ತಿದ್ವಿ, ಮಾಡತ್ತೇಳಿ ಒಂದು 2-3 ಕ್ವಿಂಟಲ್ ವಜ್ಜನ್ ಶರೀರ ಕೊಟ್ಟು ಬಿಡ್ತಾನ. ನಡಿ, ಎದಕ್ಕೆ ನಾನು ದಪ್ಪ ಆಲಕತ್ತೀನಿ, ಎದಕ್ಕೆ ನಂಗೆ ದಪ್ಪ ಆಲಕತ್ತೀನಿ, ಏನ್ ತಿಂದ್ರೆ ಊಟ ಮಾಡಿದ್ದು ಊಟ ಕಂಟ್ರೋಲ್ ಮಾಡೀನಿ, ಗಾಳಿ ಕಂಟ್ರೋಲ್ ಮಾಡೀನಿ, ಏನ್ ಮಾಡಿದ್ರು ನನ್ನ ಶರೀರ ಈಟಾಗಿ ದಪ್ಪ ಆಲಕತ್ತದ ಅಂತಂದ್ರ ಹಿಂದಿನ ಜನ್ಮದಾಗ ನೀ ಶರೀರ ಬಹಳ ಮೇಂಟೈನ್ ಮಾಡಿದಲ್ಲ, ಅದ್ರ ಸಲುವಾಗಿ ಈ ಶರೀರದ ಮೇಲೆ ವ್ಯಾಮೋಹ ಹೋಗೋದಕ್ಕೆ ಎಂತ ಶರೀರ ಗಂಟು ಬಿತ್ತು ನನಗ, ಈ ಶರೀರ ಹೋಗವಲ್ದಲ್ಲ ಅನ್ನಷ್ಟು ಹೇಸಿಕೆ ಬರಂಗ ಆಗಿ ಆಮೇಲೆ ಮತ್ತೆ ಹೊಸ ಜನ್ಮಕ್ಕೆ ಬರ್ತಾನ. ಶರೀರದ ಮೇಲೆ ಭಯಂಕರ ಇಂಟ್ರೆಸ್ಟ್ ಇದ್ದವನಿಗೆ ದೊಡ್ಡ ಶರೀರ ಬಂದ್ಬಿಡುತ್ತೆ. ನೀ ಏನ್ ಬಯಸ್ತೀರಿ ಅದು ಸಿಗ್ತದೆ. ಏನು ಕೊಡನಯ್ಯ ನಮ್ಮ ಲಿಂಗಯ್ಯ, ಏನು ಮಾಡನಯ್ಯ ಕೂಡಲ ಸಂಗಯ್ಯ. ಅದಕ್ಕೆ ವೇದ ಗುರುಗಳು ಸತ್ಯವಾಗಿರುತ್ತವೆಯೋ ಅಥವಾ ಮಿಥ್ಯವಾಗಿರುತ್ತವೆಯೋ ಎರಡೂ ರೀತಿಯಿಂದ ಕೂಡ ಏನಾಗ್ತದ, ವೇದ ಗುರುಗಳಿಂದ ಅದ್ವೈತ ಜ್ಞಾನವಾಗುವುದು, ಸಂಭವಿಸುವುದಿಲ್ಲ. ಗುರುಗಳು ವೇದಗಳು ಏನದವ, ಸತ್ಯ ಅಂದ್ರೂ ಅದ್ವೈತ ಜ್ಞಾನ ಆಗಲ್ಲ, ಗುರು ವೇದ ಮಿಥ್ಯ ಅಂದ್ರೂ ಅದ್ವೈತ ಜ್ಞಾನ ಆಗಲ್ಲ. ಗುರುಗಳ ವೇದಗಳು ಸತ್ಯ ಅಂತ ಅದಕ್ಕೆ ತೆಕ್ಕಿಗೆ ಬಿದ್ದವರಿಗೆ ಅದ್ವೈತ ಜ್ಞಾನ ಆಗಲ್ಲ. ಅದಕ್ಕೆ ಬಸವಣ್ಣವರು ಏನಂತಾರೆ, ವೇದಗಳಿಗೆ ವರೆಯ ಕಟ್ಟುವೆ. ನೋಡ್ರಿ ಹೆಂಗ, ಎದಕ್ಕಂದ್ರೆ ಗುರುಗಳು ಈ ಅರ್ಥ ಯಾರಿಗಾರ ಗೊತ್ತದೇನು? ಗೊತ್ತಿಲ್ಲ. ಬಸವಣ್ಣವರು ಅಂದದ್ದು ಕರೆಕ್ಟೇ ಅದು, ವೇದಗಳಿಗೆ ವರೆಯ ಕಟ್ಟುವೆ ಅಂದ್ರೇನು, ವೇದಗಳು ಸತ್ಯ ಅಂದ್ರೂ ಅದ್ವೈತ ಜ್ಞಾನ ಆಗಂಗಿಲ್ಲ, ವೇದಗಳು ಮಿಥ್ಯ ಅಂದ್ರೂ ಅದ್ವೈತ ಜ್ಞಾನ ಆಗಂಗಿಲ್ಲ. ಅದ್ರ ಸಲ ಅದನ್ನ ಸೈಡಿಗೆ ಇಟ್ಟು ಬಿಡ್ಬೇಕು. ಮತ್ತೆ ಗುರುವನ್ನ ಸತ್ಯ ಮಿಥ್ಯ ಅಂತೇಳಿ ಅಂದ್ರೆ, ಗುರುವನ್ನ ಸತ್ಯ ಅಂತ ಅವನು ಬೆನ್ನ ಹತ್ತಿದ್ರು ನಿಮಗೆ ಅದ್ವೈತ ಜ್ಞಾನ ಆಗಲ್ಲ, ಗುರುವನ್ನ ಮಿಥ್ಯ ಅಂತ ಅವನಿಗೆ ಅಲಕ್ಷ್ಯ ಮಾಡಿದ್ರು ನಿಮಗೆ ಅದ್ವೈತ ಜ್ಞಾನ ಆಗಲ್ಲ. ಅದಕ್ಕೆ ಗುರು ಮತ್ತು ವೇದಗಳಿಗೆ ಬಸವಣ್ಣವರು ಏನ್ ಮಾಡಿದ್ರು, ಸೈಡಿಗೆ ಇಟ್ಬಿಟ್ರು. ಇವುಗಳಿಗೆ ಹಿಡ್ಕೊಂಡೇ ಇಡೀ ಜಗತ್ತ ಹಾಳಾಗ್ಯದ. ಬರೀ ಅವ್ದ್ರ ಬೆನ್ನತ್ತಿ ದೊಡ್ಡ ದೊಡ್ಡ ಗುರುಗಳಾಗಿ 1000 ಗಟ್ಟಲೆ ಶಿಷ್ಯರ ಬಳಗ ಮಾಡಿಕೊಂಡು ಇಬ್ರು ಅದ್ವೈತ ಜ್ಞಾನ ಮಾಡ್ಕೊಳ್ಳೇ ಇಲ್ಲ. ಜಗತ್ತಿನೊಳಗೆ ಕೇಳ್ಕೊತೇವಾದ್ರೂ ಅದ್ವೈತ ಜ್ಞಾನ ಮಾಡ್ಕೊಳ್ಳಲೇ ಇಲ್ಲ. ಅದಕ್ಕೆ ಈ ಗುರು ವೇದಗಳನ್ನ ಸತ್ಯ ಅಂದ್ರೂ ಅದ್ವೈತ ಜ್ಞಾನ ಆಗಲ್ಲ, ಗುರು ವೇದಗಳನ್ನ ಮಿಥ್ಯ ಅಂದ್ರೂ ಅದ್ವೈತ ಜ್ಞಾನ ಆಗಂಗಿಲ್ಲ. ಹೆಂಗದ ನೋಡ್ರಿ ಇದು ಅರ್ಥ. ಬಸವಣ್ಣವ್ರ ವಚನದಾಗ ಎಲ್ಲಿ ಗುರು ಅನ್ನೋದು ಒಂದು ಕಡೆ ಬರ್ದಾರ ಅಷ್ಟೇ. ಶಿವಪಥ ವರಿವಡೆ ಗುರುಪಥ ಮೊದಲು ಅಂತ ಅಂದ್ಮೇಲೆ ಮತ್ತೆ ಬೇರೆ ಎಲ್ಲಿ ಗುರುಗಳಿಗೆ ಇಟ್ಟೇ ಇಲ್ಲ ಅವರು. ಯಾಕಂದ್ರ ಆ ಗುರುಗಳನ್ನ ನಾವು ಏನಾರ ಅಲ್ಲಿ ವೈಭವೀಕರಿಸಿ ಬಿಟ್ಟೇವಂತಂದ್ರ ಅವ್ರನ್ನ ಹಿಡ್ಕೋತಾರ ಹೊರತು ಅದ್ವೈತ ಜ್ಞಾನ ಮಾಡ್ಕೊಳಂಗಿಲ್ಲ ಈ ಲೋಕದ ಜೀವಿಗಳು. ಆ ಗುರುವನ್ನ ಹಿಡ್ಕೊಳ್ಳಾರ್ದಂಗೆ ಮಾಡ್ಯಾರ ಅವ್ರು. ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಶರೀರ ಏನರಿ ಮಂದಿ ಕೈಯಾಗಿ ಸಿಕ್ಕರು ಒಂದು ಗುಡಿ ಕಟ್ಟಿ ಪೂಜೆ ಮಾಡ್ಕೋತಾರೆ ಹೊರತು ಸ್ವಾಮಿ ಪ್ರವಚನಗಳು ಮತ್ತೆ ನೆನಪು ಮಾಡ್ಕೊಳ್ಳಲ್ಲ. ಸಿದ್ದೇಶ್ವರ ಸ್ವಾಮಿ ಗುಡಿಗೆ ಹೋಗಿ ಬಂದಿನಂತಾರ ಆಚೆ. ಅದರ ಸಲುವಾಗಿ ಇದು ಸುಟ್ಟು ಭಸ್ಮ ಮಾಡಿ ಒಯ್ದು ಯಾವ್ದಾರ ನದಿಯಾಗ ಯಾರ ಕೈಗೆ ಸಿಗ್ಲಾರ್ದಂಗ ನಮಗ ಜ್ಞಾನ ಮಾಡ್ಕೊಳ್ಳೋದು ಮುಖ್ಯ ಅದ, ಈ ಶರೀರ ಕಟ್ಟಿ ಗುಡಿ ಮಾಡ್ಕೊಳ್ಳೋದು ಮುಖ್ಯ ಇಲ್ಲ ಅಂತೇಳಿ ಭಸ್ಮ ಒಯ್ದು ಯಾವ್ದೋ ನದಿಯಾಗ ಚಲಿಸಿದ್ರು ಅವ್ರು. ಹಿಡ್ಕೊಂಡ್ಬಿಡ್ತೀವಿ, ಗುರುವನ್ನ ಹಿಡ್ಕೊಂಡ್ಬಿಡ್ತೀವಿ. ಆ ಗುರುವನ್ನ ಹಿಡ್ಕೊಳ್ಳೋ ಬುದ್ಧಿ ಬೇಡ, ವೇದಗಳನ್ನು ಹಿಡ್ಕೊಳ್ಳೋ ಬುದ್ಧಿ ಬೇಡ. ಅವುಗಳಿಂದ ಏನು ಉಪಯೋಗ ಅದ ಅದನ್ನ ಮಾಡ್ರಿ. ಅದಕ್ಕೆ ಇದನ್ನ ಸರಿಯಾಗಿ ತಿಳ್ಕೊಳ್ಳಾರ್ದೆ ಒಂದಿಷ್ಟು ಮಂದಿ ವೇದಗಳನ್ನ ವಿರೋಧಿಸ್ಲಕತ್ತಾರ, ಒಂದಿಷ್ಟು ಮಂದಿ ವೇದಗಳ ಪರ ಅದರ. ನಿಜವಾಗಿ ಈ ಒಂದು ಸ್ಟೇಜಿಗೆ ಬರ್ಬೇಕಾಗಿದೆ ಎಲ್ಲರೂ. ಲಿಂಗಾಯತರದಾಗೆ 2 ರೀತಿ ಆಗ್ಬಿಟ್ರಿ, ವೇದ ವಿರೋಧಿಗಳು, ವೇದ ಪರರು. ವೇದ ಪರ ಅಂದ್ರೂ ಅದ್ವೈತ ಜ್ಞಾನ ಆಗಲ್ಲ, ವೇದ ವಿರೋಧಿಗಳಿಗೂ ಅದ್ವೈತ ಜ್ಞಾನ ಆಗಲ್ಲ. ಅದಕ್ಕೆ ಪ್ರಶ್ನೆ ಚೆನ್ನಾಗಿ ತಿಳಿದುಕೊಳ್ಳಬೇಕು.
ಯಾರಿಗೆ ಪ್ರಶ್ನೆ ಚೆನ್ನಾಗಿ ತಿಳ್ಕೊತಾರ ಅವ್ರಿಗೆ ಉತ್ತರ ಚೆನ್ನಾಗಿ ಅರ್ಥ ಆಗ್ತದ. ವೇದ ಗುರುಗಳು ಸತ್ಯವೋ ಮಿಥ್ಯವೋ, ಸತ್ಯವಂತ ನೀವು ಅಂದು ಗುರುಗಳಿಗೆ ವೇದಗಳಿಗೆ ಗಟ್ಟಿಯಾಗಿ ಹಿಡಿದು ಅವಕ್ಕೆ ತೆಕ್ಕಿಗೆ ಬಿದ್ದರೂ ನಿಮ್ಗೆ ಅದ್ವೈತ ಜ್ಞಾನ ಆಗಲ್ಲ. ಮಿಥ್ಯಾ ಅಂದ್ರೂ ನಿಮ್ಗೆ ಅದ್ವೈತ ಜ್ಞಾನ ಆಗಲ್ಲ. ಅದಕ್ಕೆ ಪೂರ್ವ ತರಂಗದಲ್ಲಿ ಹೀಗೆ ಹೇಳಲ್ಪಟ್ಟಿತ್ತು. ಮೊದಲು ಹೇಳಿವಿ ನಾವು, ಗುರುಗಳಿಗೆ ಮತ್ತು ವೇದಗಳಿಗೆ ಹಿಡ್ಕೊಂಡ್ರೆ ಜ್ಞಾನ ಆಗ್ತದ ಅಂತ ಹೇಳಿವಿ ನಾವು. ಎಲ್ಲಿ? ವಿಚಾರ ಸಾಗರ 3ನೇ ತರಂಗದಾಗ ಹೇಳಿವಿ. ಗುರು ಮತ್ತು ವೇದಗಳ ಬಗ್ಗೆ ನಾವು ಅಲ್ಲಿ ಒಂದು ಗೌರವ ಕೊಟ್ಟಿವಿ. ಪೂರ್ವ ತರಂಗದಲ್ಲಿ ಹೇಳಲ್ಪಟ್ಟಿದೆ, ಗುರುಮುಖದ್ವಾರ ಶ್ರವಣ ಮಾಡಿದ ವೇದ ವಾಕ್ಯಗಳಿಂದ ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರವಾಗುತ್ತದೆ ಅಂತ. ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರ ಆಗ್ತದಂತ ಹೇಳಿವಲ್ಲ. ಅದ್ವೈತ ಬ್ರಹ್ಮ ಅಂದ್ರೆ ಸಾಕ್ಷಾತ್ಕಾರಕ್ಕೆ ಗುರುಗಳು ಮತ್ತು ವೇದಗಳು ಪ್ರಮುಖವಾಗಿವೆ. ಗುರು ಮತ್ತು ವೇದ ಈ ಅದ್ವೈತ ಬ್ರಹ್ಮಜ್ಞಾನ ಆಗಬೇಕು, ಇದು ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಇವು ಪ್ರಮುಖ ಆಗಿವೆ ಅಂತ ಹೇಳಿವಿ. ಮತ್ತೆ ನಿಜಗುಣ ಶಿವಯೋಗಿಗಳ ಸಹಿತ ಹೇಳ್ಯಾರ, ಶ್ರೀ ಗುರು ವಚನ. ಗುರು ಅಂತಂದ್ರೆ ಗುರು, ವಚನ ಅಂದ್ರೆ ವೇದ. ಇವುಗಳನ್ನ ಉಪದೇಶಗಳನ್ನ ಆಲಿಸಿದಾಗಳವುದು ನರರಿಗೆ ಮುಕುತಿ ಅಂತ ನಿಜಗುಣ ಶಿವಯೋಗಿಗಳು ಹೇಳ್ಯಾರ. ಬ್ರಹ್ಮದ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂದ್ರೆ ಯಾರು ಗುರುಮುಖದಿಂದ ವೇದ ವಾಕ್ಯಗಳನ್ನ ಶ್ರವಣ ಮಾಡಿದ್ದಾರೆಯೋ ಅವರಿಗೆ ಅದ್ವೈತದ ಬ್ರಹ್ಮದ ಸಾಕ್ಷಾತ್ಕಾರ ಆಗುತ್ತದೆ ಅಂತ ಇಲ್ಲಿಯ ತನಕ ಹೇಳಿಕೊಂಡು ಬಂದಿದ್ದೇವೆ. ಇಲ್ಲಿ ತನಕ ಹೇಳ್ಕೊಂಡು ಬಂದೀವಿ. ಇಲ್ಲಿ ತನಕ ನಿಮ್ ತಲೆಗ ಗುರುವಿನ ಬಗ್ಗೆ, ಶಾಸ್ತ್ರದ ಬಗ್ಗೆ ನಿಮ್ ತಲೆ ಒಳಗೆ ಒಂದು ಶ್ರದ್ಧೆ ಆದ. ನಾವು ಹೇಳಿವಿ, ನಿಮ್ಗೆ ಶ್ರದ್ಧೆ ಆದ. ನಾವು ಹೇಳಿದ್ದು ತಪ್ಪಲ್ಲ, ನಿಮ್ಮ ಒಳಗಿಟ್ಕೊಂಡ ಶ್ರದ್ಧೆನೂ ತಪ್ಪಲ್ಲ. ಇನ್ನು ಮುಂದೆ ಅವನು ಬಿಸಾಕಬೇಕು. ಅದನ್ನ ಕೇಳಿದ ಅದೃಷ್ಟಿ ಎಂಬ ಹೆಸರಿನ 2ನೇ ಶಿಷ್ಯನು ಈ ಪ್ರಕಾರ ಶಂಕ ಮಾಡುತ್ತಾನೆ. ತತ್ವದೃಷ್ಟಿ, ಅದೃಷ್ಟಿ, ತರ್ಕದೃಷ್ಟಿ 3 ಜನರು ಶ್ರವಣ ಮಾಡುತ್ತಿದ್ದಾರೆ. 4ನೇ ತರಂಗದೊಳಗೆ ತತ್ವದೃಷ್ಟಿಗೆ ಜ್ಞಾನವಾಯಿತು. ಆತ ಮುಕ್ತನಾದ, ಮೌನವಾದ, ಶಾಂತನಾದ, ಏನೇನು ಮಾತನಾಡಲಿಲ್ಲ, ಸುಮ್ಮನಾಗ್ಬಿಟ್ಟ, ಅಷ್ಟೇ ಶಾಂತ ಆಗ್ಬಿಟ್ಟ. ಅವನ ಮುಖದೊಳಗ ಪ್ರಸನ್ನ ಭಾವ ಮೂಡಿಬಿಡ್ತು. 2ನೇ ಅಧಿಕಾರಿ, ಮಧ್ಯಮ ಅಧಿಕಾರಿ ಅದೃಷ್ಟಿಗೆ ಯಥಾರ್ಥ ಜ್ಞಾನವಾಗಲಿಲ್ಲ. ಅವನಿಗೆ ಅದು ಕೆಪಾಸಿಟಿ ಇಲ್ಲ. 4ನೇ ತರಂಗದ್ದು ಅವನಿಗೇನದ ಪರಮಾರ್ಥ ಜ್ಞಾನ ತಿಳ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಅವನೇನ್ ಮಾಡ್ದ? ಪ್ರಶ್ನೆ ಚಾಲು ಮಾಡ್ದ. ಏನು ಅಪ್ಪ ಗುರುವೇ, ಹಿಂದಿನ ತರಂಗದಲ್ಲಿ ನೀವು ಹೇಳಿದ್ದೀರಿ, ಗುರುಮುಖದಿಂದ ಶ್ರವಣ ಮಾಡಿದ ವೇದ ವಾಕ್ಯಗಳಿಂದ ಅದ್ವೈತ ಬ್ರಹ್ಮಜ್ಞಾನದ ಸಾಕ್ಷಾತ್ಕಾರವಾಗುತ್ತದೆ ಅಂತ. ಈಗ ನನ್ನ ಶಂಕೆ ಉಂಟಾಗಿದೆ, ಏನಂತ ಕೇಳ್ರಿ ಅಂತೇಳಿ ಶಂಕೆ ಚಾಲು ಮಾಡ್ದ. ಕ್ವಶನ್: ವೇದ ಮತ್ತು ಗುರುಗಳು ಸತ್ಯವಾದರೆ ಅದ್ವೈತಕ್ಕೆ ಹಾನಿವಾಗುತ್ತದೆ. ಅದ್ವೈತ ಅಂದ್ರೇನು? ಏಕಂ ಏವಂ ಅದಲ್ಲ ಮಂತ್ರ. ಅದ್ವಿತೀಯಂ ಬ್ರಹ್ಮ ಅದ್ವೈತ ಸೂತ್ರದ ಒಬ್ಬನೇ ಬ್ರಹ್ಮ, ಅದ್ವಿತೀಯದನ. ಅವನೊಳಗೆ ಸ್ವಗತ ಭೇದ ಇಲ್ಲ, ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ. ಇಂಥ ಒಂದು ಬ್ರಹ್ಮ ಒಂದೇ ಒಂದು ವಸ್ತು ಆದ ಅಂತ ಇದು ಒಂದನೇ ಸತ್ಯ ಹೇಳಿದ್ರಿ, ಆಯ್ತಂತ ಅದು ಒಪ್ಪಿಕೊಂಡೆವು. ಆದ್ರೆ ವೇದ ಮತ್ತು ಗುರು ಅಂತ ಏನದವ ಇವುಗಳನ್ನ ನೀವು ಸತ್ಯ ಅಂತ ಹೇಳಿದ್ರಿ ಅಂತಂದ್ರೆ ಅದ್ವೈತ ಬ್ರಹ್ಮನಿಗೆ ಹಾನಿ ಆಗ್ತದ. 3 ಸತ್ಯಗಳಾಗಿ ಕುಂತಿರ್ತಾವ. ಈಗ ವೇದಗಳು ಸತ್ಯ, ಗುರುಗಳು ಸತ್ಯ ಅಂತ ಹೇಳಿದರೆ ಏನಾಯ್ತು? ಒಂದು ಸತ್ಯ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಹೋಗಿ ಅನೇಕಂ ಏವಂ ಆಗ್ಬಿಡ್ತದೆ. ಈಗ ಅನೇಕ ಬ್ರಹ್ಮಗಳಾಗ್ತವ. ಹಿಂಗಾಗಿ ಬ್ರಹ್ಮ ಅನ್ನೋದು ಒಂದೇ ಇದೆ, ಸತ್ಯವಸ್ತು ಒಂದೇ ಇದೆ, 2 ಇಲ್ಲ, ಅನೇಕವಿಲ್ಲ. ಬ್ರಹ್ಮ ಸತ್ಯ. ಮತ್ತ ನೀವು ಅಷ್ಟು ಹೇಳಿ ಈಗ ಬ್ರಹ್ಮ ಸತ್ಯ, ಗುರು ಸತ್ಯ, ಶಾಸ್ತ್ರ ಸತ್ಯ ಅಂತೇಳಿ ಹಿಂಗೆಲ್ಲ ಹೇಳಿ ಏನ್ ಮಾಡಿರಪ್ಪ ಅಂತಂದ್ರ
ಈ ಉಪದೇಶದೊಳಗೆ ಒಂದು ದೋಷ ಉಂಟಾಗ್ಯದ. ಏನು ದೋಷ ಉಂಟಾಗ್ಯದ ಅಂದ್ರೆ ದ್ವೈತಾಪತ್ತಿ ದೋಷ ಉಂಟಾಗ್ಬಿಟ್ಟ. ನೀವು ಹೇಳೋ ಉಪದೇಶದಾಗೆ ದೋಷ ಅದ ಹೇಳ್ಬಿಟ್ರಿ, ದ್ವೈತಾಪತ್ತಿ ದೋಷ. ಅದಕ್ಕೆ ಏನಂದ್ರ ಗುರು ಹೇಳುವ ವಿಚಾರಗಳನ್ನ ಏನ್ ಮಾಡಬೇಕು, ಅನುವಿನಿಂದ ಸ್ವೀಕಾರ ಮಾಡುವಂತೆ ಶಿಷ್ಯನ ಅಂತಃಕರಣ ಹದ ಆಗಬೇಕಂತ. ಶಿಷ್ಯನ ಅಂತಃಕರಣ ಹದ ಆಗಬೇಕು. ಗುರು ಹೇಳುವ ವಿಚಾರಗಳನ್ನು ಅನುವಿನಿಂದ ಸ್ವೀಕಾರ ಮಾಡುವಂತೆ ಅಂತಃಕರಣ ಹದ ಮಾಡ್ಕೋಬೇಕು. ಈಗ ಎಲ್ಲ ಮಹಾತ್ಮರ ವಿಚಾರಗಳನ್ನ ನೀವು ನೋಡಲಾಗಿ ಅವರು ಹೇಳೋದು ಒಂದು, ಮಾಡೋದು ಇನ್ನೊಂದು ರೀತಿ ಮಾಡಿರ್ತಾರೆ. ಅವುಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕು. ಹೌದಾ? ಈಗ ಬಸವಣ್ಣವ್ರು ಏನ್ ಹೇಳಾರ, ಕಳು ಮಾಡತ್ ಹೇಳ್ಯಾರೇನ್ರಿ? ಕಳು ಮಾಡತ್ ಹೇಳ್ಯಾರ ಯಾರಿಗಾರೆ? ಹೇಳಿಲ್ಲ. ಏನ್ ಹೇಳ್ಯಾರ ಅವ್ರು? ಕಳಬೇಡ ಅಂತ ಹೇಳ್ಯಾರ. ಅವ್ರು ಹೇಳಿದ್ದೇನು ಕಳಬೇಡ ಅಂತ ಹೇಳ್ಯಾರ. ಮತ್ತೆ ಕಳಬೇಡ ಅಂತ ಹೇಳಿದ್ಮೇಲ ಅವರು ಗಂಡ ಹೆಂಡತಿ ರಾತ್ರಿ ಮಕ್ಕೊಂಡಾಗ ಅವ್ರ ಮನೆಗೆ ಒಬ್ಬ ಕಳ್ಳ ಬಂದಾಗ ಅವನಿಗೆ ಕಳಬೇಡ ಅಂತ ಹೇಳೋದ್ರ ಬದಲಿ ಅವ ಕಳ್ಳ ಬಂದಾಗ ಅವನಿಗೆ ನೀನು ಕೂಡಲ ಸಂಗಮನಾಥ ಅಂತೇಳಿ ಕಳ್ಳನ ಕಾಲಿಗೆ ನಮಸ್ಕಾರ ಮಾಡ್ಲಕ್ ಹೋದ್ರ ಅವ್ರು. ಇದೇನಿಲ್ಲ, ಅಲ್ಲಿ ಹೇಳಿದ್ದೇನು ಇಲ್ಲಿ ಮಾಡಿದ್ದೇನು. ಕಳ್ಳನ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಎಲ್ಲರೂ ಕಳು ಮಾಡ್ರಿ, ಎಲ್ಲರೂ ಕೂಡಲ ಸಂಗಮನಾಥನ ಸ್ವರೂಪ ಇದಿರಿ ಅಂತ ಹೇಳ್ದಂಗ ಏನದು? ಮತ್ತೆ ಕೂಡಲ ಸಂಗಮನಾಥನ ಅವರಲ್ಲಿ ಕಂಡ್ರ ಸರ್ವತ್ರ ಬ್ರಹ್ಮ ದರ್ಶನ, ಸರ್ವಾತ್ಮ ಭಾವ, ಆ ಭಾವನೆಯಲ್ಲಿ ಅದನ್ನು ಕಂಡ್ರು. ಅದಕ್ಕೆ ಇದಕ್ಕೆ ಕನೆಕ್ಷನ್ ಹಚ್ಚಿ ಕಳು ಮಾಡ್ರಪ್ಪ ಎಲ್ಲರೂ ಬ್ರಹ್ಮ ಸ್ವರೂಪರೇ ಅದಿರಿ, ಕಳ್ರೆಲ್ಲ ಬ್ರಹ್ಮ ಸ್ವರೂಪ ಅಂದಂಗ ಆಗ್ತದ. ಏನದ್ರ ಅರ್ಥ? ಹಂಗ ಅನುವಿನಿಂದ ಅರ್ಥ ಮಾಡ್ಕೋಬೇಕು. ಏನ್ರಿ ಅಲ್ಲಿ ಕಳು ಮಾಡ್ಬೇಡ ಅಂತ ಹೇಳ್ತಾರ, ಇಲ್ಲಿ ನೋಡಿದ್ರೆ ಕಳ್ಳನ್ನ ಹಿಂಗಂದ್ರೆ ಇದೇನಂತಾರೆ ಅಪಾರ್ಥ. ಅಪಾರ್ಥ. ಅದಕ್ಕೆ ಇವುಗಳನ್ನ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅನುವಿನಿಂದ ಮಾಡಬೇಕಾದ ಅರ್ಥ ಇದು, ಅನುವಿನಿಂದ ಮಾಡ್ಕೋಬೇಕಾದ ಅರ್ಥ ಇದು. ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ, ಒಳಗೇನಿಲ್ಲ ಬರೇ ಹುಳ ಅದವ ಅಂತೇಳಿ ಬಸವಣ್ಣವ್ರು ಬರ್ಕೊಂಡಾರ. ಹಂಗನ ಬಸವಣ್ಣವ್ರ ಚಿತ್ತ ಬಹಳ ಮಲಿನ ಐತ್ರಿ, ಬಹಳ ಚಂಚಲ ಇತ್ತು, ಅವರೇ ಬರ್ಕೊಂಡಾರಲ್ರಿ. ಬಸವಣ್ಣವ್ರ ಚಿತ್ತನೇ ಹಂಗಿದ್ದತ್ನಾಗ ಅವ್ರ ಹಣೆ ಬರೀ ಹಂಗಿರ, ನಮ್ಮ ಹಣೆ ಬರೀ ಹಂಗಿರ್ಬೇಕ್ರಿ. ಚಿತ್ತ ಅನ್ನೋದು ಹಂಗೆ ಇರೋದು ಹೇಳ್ರಿ, ಹಂಗೆ ಚಿತ್ತದ ಮಲಿನ ಇರೋದು ಸ್ವಚ್ಛ ಮಾಡ್ಕೊಳ್ಳೋದು ಬೇಕೇ ಆಗಿಲ್ಲ. ಬಸವಣ್ಣವ್ರೇ ಹಿಂಗ್ ಬರ್ದೋಗ್ಯಾರಲ್ಲ. ಕಕ್ಕಯ್ಯನ ಮಗ ಅದೇನೋ ಚೆನ್ನಯ್ಯನ ಮಗಳು ಎಲ್ಲೋ ಹೋದಾಗ ಅವ್ರ ಸಂಘ ಮಾಡಿ ನಾನು ಹುಟ್ಟಿದೆ, ಅಕ್ರಮ ಸಂತಾನಿಯಾಗಿ ಹುಟ್ಟಿನಿ ನಾನು. ಅದಕ್ಕ ಮತ್ತೇನ್ ಬರ್ದಾರ, ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಅಂತ ಬರ್ದಾರ. ಏನ್ರಿ ಬಸವಣ್ಣವರೇ ಬರ್ಕೊಂಡಾರಲ್ಲ, ತಾವೇ ಸ್ವತಃ ಆಧಾರ ಕೊಟ್ಟಿವತ್ತ. ಅವರೇ ಬರ್ಕೊಂಡ್ರ ನಿಮ್ದೇನ್ರಿ ಮತ್ತೆ ಕಾರ್ಬಾರತ್ ಹಿಂಗ್ ತಿಳ್ಕೊಳ್ಳೋದು ಇರ್ತದೇನ್ರಿ ಎಲ್ಲರೇ? ಅವ್ರು ಯಾವ ಅರ್ಥದಾಗ ಹೇಳಿದ್ರು? ಪ್ರತಿಯೊಂದಕ್ಕೂ ಹಿಂದ ಒಂದು ಬಸವಣ್ಣವ್ರ ಅರ್ಥ ಅದ. ಹಿಂಗ್ಯಾಕೆ ಬರೆದ್ರು, ಹಂಗ್ಯಾಕೆ ಬರೆದ್ರು, ಹಿಂಗ್ಯಾಕೆ ಹೇಳಿದ್ರು, ಹಂಗ್ಯಾಕೆ ಬಳದ್ರು, ನೀವು ಬಸವಣ್ಣನಾಗಿ ವಿಚಾರ ಮಾಡಿದ್ರಿ ಅಂದ್ರೆ ಅರ್ಥ ಬರ್ತದೆ. ಒಬ್ಬ ಅಕ್ರಮ ಸಂತಾನಿ ಹುಟ್ಟಿದವನಿಗೆ ಸಮಾಜದೊಳಗ ಮರ್ಯಾದೆ ಕಡಿಮೆ, ಅವನಿಗೆ ಅಪಮಾನ ಹಿಂಸೆ ದುಃಖ ಕೊಡ್ತಿದ್ರು. ಹೀಗಾಗಿ ಅವ್ರೇನ್ ಮಾಡಿದ್ರು, ಹುಟ್ಟ ಕೆಲಸ ಮುಗಿದು ಹೋಗ್ಬಿಟ್ಟದ, ಹೆಂಗ ಹುಟ್ಟನ ಹುಟ್ಟಿಲ್ ಬಿಡಪ್ಪ, ಹುಟ್ಟಿದ ಮೇಲೆ ಅವನಿಗೆ ನಮ್ ಸಮಾಜದಾಗ ಒಂದು ಸ್ಥಾನಮಾನ ಕೊಟ್ಟು ಪ್ರೀತಿಲಿಂತ ನೋಡ್ಕೊಳ್ರಿ, ಅವನೊಳಗನು ಅದೇ ಕೂಡಲ ಸಂಗಮನಾಥ ಅದನ ಅನ್ನೋ ಅರ್ಥದೊಳಗೆ ಅವ್ರೇನ್ ಮಾಡಿದ್ರು, ಒಂದು ವಚನ ಬರೆದು ಕೊಟ್ರು.
ಅದನ್ನು ಬಿಟ್ಟಕ್ಕೆ ತಾವೇ ಅವ್ರಿಗೆ ಹುಟ್ಟ್ಯಾರ ಅಂತ ಹೇಳಕ್ಕೆ ಬರ್ಕೊಂಡಾರಲ್ರಿ ಬಸವಣ್ಣವರು ಅಂತಂದ್ರ ಅನುವಿನಿಂದ ಅರ್ಥ ಮಾಡಿ. ಇಲ್ಲಿ ನಾ ಹೇಳ್ಬೇಕಾಗಿದ್ದೇನದು ಅನುವಿನಿಂದ ಅರ್ಥ ಮಾಡ್ಕೊ, ಅನುವಿನಿಂದ ಅರ್ಥ ಮಾಡ್ಕೊ, ಬಹಳ ಮುಖ್ಯ ಅದ. ಅದಕ್ಕೆ ಅದ್ವೈತಕ್ಕೆ ಹಾನಿ. ಗುರು ಮತ್ತು ಶಾಸ್ತ್ರ ಇವುಗಳನ್ನ ನೀವು ಸತ್ಯ ಅಂದ್ರಿ, ಬ್ರಹ್ಮ ಒಂದೇ ಸತ್ಯ ಅಂತ ಮೊದಲು ಹೇಳಿ ಗುರು ಮತ್ತು ಶಾಸ್ತ್ರಗಳನ್ನ ನೀವು ಸತ್ಯ ಅಂತ ಮಾಡಿದ್ರಿ, ಅನೇಕ ಸತ್ಯಗಳಾಗ್ತವ. ಇದು ಅದ್ವೈತಕ್ಕೆ ಹಾನಿ. ಮತ್ತೆ ಎರಡನೇ ಪಾಯಿಂಟ್ ಏನದ, ಗುರು ವೇದಗಳನ್ನು ನಾವು ಸತ್ಯ ಅಲ್ಲ ಅಸತ್ಯ ಅಂತ ಹೇಳಿದೆವಂತಂದ್ರೆ ಅವು ಅಥವಾ ಪುರುಷಾರ್ಥ ಪ್ರಾಪ್ತಿ ಸಂಭವಿಸುವುದಿಲ್ಲ. ಅಸತ್ಯ ವಸ್ತುಗಳಿಂದ ಮೋಕ್ಷ ಆಗ್ತದೇನು? ಆಗಂಗಿಲ್ಲ. ಸತ್ಯ ವಸ್ತುಗಳನ್ನ ಹಿಡಿದ್ರೆ ಮಾತ್ರ ಮೋಕ್ಷ ಆಗ್ತದೆ. ಅಸತ್ಯ ವಸ್ತುವಿನಿಂದ ಮೋಕ್ಷ ಆಗ್ತದೇನು? ಆಗಂಗಿಲ್ಲ. ಅದಕ್ಕೆ ಸತ್ಯದ ಬೀಜ ಇಲ್ಲ ಅಂತಂದ್ರಿ ಅದರೊಳಗ, ಗುರುವಿನೊಳಗ ಮತ್ತೆ ಶಾಸ್ತ್ರದೊಳಗ ಅಂದ್ರೆ ಅವುಗಳಿಂದ ಮೋಕ್ಷ ಪ್ರಾಪ್ತಿ ಅಸಂಭವ. ವೇದಗಳಲ್ಲಿ ಹೇಳಿರತಕ್ಕಂತ ಮೋಕ್ಷ ಪುರುಷಾರ್ಥವು ಅಂತ ಏನು ಅದಲ್ಲ, ಆ ಪುರುಷಾರ್ಥ ಚತುಷ್ಟಯದಲ್ಲಿ ಮುಖ್ಯವಾದದ್ದು ಮೋಕ್ಷ ಅಂತ ಏನಿದೆ ಅಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷಗಳ ಪೈಕಿ ಜಿಜ್ಞಾಸುವಿಗೆ ಮುಮುಕ್ಷುವಿಗೆ ಮುಖ್ಯವಾಗಿ ಬೇಕಾಗಿರುವುದು ಯಾವುದೆಂದರೆ ಈ ಮೋಕ್ಷ ಪುರುಷಾರ್ಥ. ವಿಚಾರ ಚಂದ್ರೋದಯದಲ್ಲಿ ಹೇಳಿದ್ದು 3 ಗೌಣ, ಧರ್ಮ ಅರ್ಥ ಕಾಮ ಗೌಣ ಒಂದು ಮುಖ್ಯ ಅಂತ. ಗೌಣ ಯಾಕೆ ಎಂದರೆ ಆ ಧರ್ಮ ಅರ್ಥ ಕಾಮಗಳ ಫಲಗಳು ಉಂಟಾದ ಮೇಲೆ ಸುಖ ದುಃಖಾದಿಗಳು ಕೊಟ್ಟು ಅವು ನಾಶವಾಗುತ್ತವೆ. ಮೋಕ್ಷ ಪುರುಷಾರ್ಥ ಹಾಂಗಲ್ಲ, ಅದು ಇನ್ನ ಹೆಚ್ಚು ಆನಂದ ಕೊಟ್ಕೋತೇ ಹೋಗ್ತದ. ಮೋಕ್ಷ ಪುರುಷಾರ್ಥ ಹೆಚ್ಚು ಆನಂದ ಕೊಟ್ಕೋತೇ ಹೋಗ್ತದ. ದುಃಖ ಕ್ಷಯಿಸುತ್ತಾ ಅವಿನಾಶಿಯಾಗಿ ಮೋಕ್ಷದ ಆನಂದ ಹೆಚ್ಚಾಕುತ್ತ ದುಃಖ ವಿನಾಶ ಹೊಂದ್ಕೋತ ಹೋಗ್ತದ. ಜನ್ಮಾಂತರಗಳ ವೇದ ಏನದು, ಜನ್ಮಾಂತರಗಳ ಪರ್ಯಂತ ಆತ್ಮೋನ್ನತಿಯ ಸ್ಥಿತಿಯನ್ನೇ ಮುಂದುವರಿಸುತ್ತದೆ. ಅವನತಿ ಅನ್ನೋದು ಇಲ್ಲವೇ ಇಲ್ಲ. ಎರಡೂ ರೀತಿಯಿಂದ ವೇದ ಮತ್ತು ಗುರುಗಳಿಂದ ಅದ್ವೈತ ಜ್ಞಾನ ಸಂಭವಿಸುವುದಿಲ್ಲ. ಈ ವಿಷಯವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಗುರು ಮತ್ತು ವೇದ ಸತ್ಯ ಅಂತ ನೀವು ಅದನ್ನು ಪ್ರತಿಪಾದನೆ ಮಾಡಿ ಅದಕ್ಕೆ ಸತ್ಯ ಅಂತ ಪರಿಗಣನೆ ಮಾಡಿದ್ರು ನಿಮಗೆ ಅದ್ವೈತ ಬ್ರಹ್ಮಜ್ಞಾನ ಆಗಂಗಿಲ್ಲ. ಮತ್ತೆ ನೀವು ಮಿಥ್ಯ ಅಂತ ಅದನ್ನು ಅಲಕ್ಷ್ಯ ಮಾಡಿದ್ರೆ ಅದ್ವೈತ ಬ್ರಹ್ಮಜ್ಞಾನ ಯಾಕೆ ಆಗಂಗಿಲ್ಲ ಅಂತಂದ್ರೆ ಮಿಥ್ಯ ವಸ್ತುಗಳಿಂದ ಮೋಕ್ಷ ಆಗಂಗಿಲ್ಲ. ಸತ್ಯ ವಸ್ತು ಹಿಡಿದ್ರೆ ಆಗದ ಕಷ್ಟದ, ಮಿಥ್ಯ ವಸ್ತುಗಳಿಂದ ಹೆಂಗ್ ಮೋಕ್ಷ ಆಗ್ತದೆ? ಹೀಗಾಗಿ ವೇದರು ಗುರು ಚೌಪಾಯಿ ಒಂದನೇದು. ಚೌಪಾಯಿ ಅಂತಂದ್ರ 4 ಸಾಲು, ದೋಹ ಅಂದ್ರೆ 2 ಸಾಲು. ವೇದರು ಗುರು ಜೋ ಮಿಥ್ಯಾ ಕೈಯೇ ತಿನತೆ ಭವ ದುಃಖ ನಶೋ ನ ಚೈಯೇ ಜೈಸೆ ಮಿಥ್ಯಾ ಮರುಥಲ ಕೋ ಜಲ ಪ್ಯಾಸ ನಾ ಸಕೋ ನಹಿ ತಾಮೇ ಬಲ ಅಂತೇಳಿ ಒಂದು ಚೌಪಾಯಿ ಹೇಳಿದ್ರು. ನಾಳೆಲಿಂತ ಈ ಚೌಪಾಯಿ ಮುಂದಿನ ಚೌಪಾಯಿ ಬರೋ ತನಕ ಇದು ಹಂಗೆ ಹೇಳ್ಕೊತಿರ್ಬೇಕು ನೀವು. ಫಸ್ಟಿಗೆ ಈ ಚೌಪಾಯಿ ಹೇಳ್ಬೇಕು. 1 ಮತ್ತು 2 ಚೌಪಾಯಿ ಅದಾವ ಹೇಳ್ತೇವೆ. 2ನೇ ಚೌಪಾಯಿ ಏನದ, ಸತ್ಯ ವೇದ ಗುರು ಕಹೇತು ದ್ವೈತ ಭಯೋ ಗಯೇ ಸಿದ್ಧಾಂತ ಅದ್ವೈತಯೂ ಸಂಕರ ಮತ ಪೇಖಿ ಅಶುದ್ಧ ತಜೋ ಸಕಲ ಮಧ್ವಾದಿ ಪ್ರಬುದ್ಧ ಅಂತೇಳಿ ಈ 2 ಚೌಪಾಯಿಗಳನ್ನ ಆಡ್ಬೇಕು ನೀವು. ಚೌಪಾಯಿ ಅಂದ್ರೆ 4 ಸಾಲಿದು ಒಂದೇ ಚೌಪಾಯಿ. ಅದು ಏನದ, ಈ 2 ಕೂಡ ಒಂದೇ, ದೋಹದ ಡಬಲ್ ಅದ ಇದು ಚೌಪಾಯಿ ಅಂತಂದ್ರೆ. ಇವೆರಡು ಬರ್ಕೋಬೇಕು. ಯಾರು ಮುಂಜಾನೆ ನಮ್ಮ ಪಾಠ ಚಾಲು ಆಗೋದಕ್ಕಿಂತ ಮೊದಲು ಇದು ಚೌಪಾಯಿ ಹಾಡ್ಬೇಕು ನೀವು. ದೋಹದೊಳಗ 2 ಸಾಲು ಇರ್ತಾವ. 2 ಸಾಲೆ ಏನ್ ಮಾಡಿರ್ತಾರ, ಕಟ್ ಮಾಡಿ 4 ಸಾಲು ಮಾಡಿರ್ತಾರ. ಇಲ್ಲೇನಾಗ್ಯದ 8 ಸಾಲು ಅದಾವ, ಅವು ಕಟ್ ಮಾಡಿ 4 ಸಾಲು ಇರ್ತಾವ ಅಷ್ಟೇ.
ಹೇ ಗುರುದೇವ, ಇದರ ಅರ್ಥ ಮರುಭೂಮಿಯಲ್ಲಿ ತೋರತಕ್ಕಂಥ ಮೃಗಜಲವು ಮಿಥ್ಯವಾಗಿದೆ. ಆ ಮೃಗಜಲದಲ್ಲಿ ಬಾಯಾರಿಕೆಯನ್ನು ನಾಶ ಮಾಡುವ ಸಾಮರ್ಥ್ಯ ಹೇಗೆ ಇರುವುದಿಲ್ಲವೋ, ವೇದ ಮತ್ತು ಗುರುಗಳನ್ನ ಮಿಥ್ಯಾ ಅಂತ ಹೇಳಿದರೆ ಅಂತ ಗುರು ವೇದಗಳಿಂದ ಜನನ, ಜೀವನ, ಮರಣ ಮತ್ತು ಅವುಗಳ ದುಃಖಗಳ ನಾಶ ಆಗುವುದಿಲ್ಲ. ಆ ಚೌಪಾಯಿ ಅರ್ಥ, ಸತ್ಯ ಅಂತ ಹೇಳಿದರೆ ಅದ್ವೈತದ ಹಾನಿ, ಮಿಥ್ಯಾ ಅಂತ ಹೇಳಿದರೆ ಮೃಗಜಲದ ನೀರು ಕುಡಿದರೆ ಬಾಯಾರಿಕೆ ಆರುವುದಿಲ್ಲ, ನಾಶವಾಗುವುದಿಲ್ಲ ಎಂಬ ಹಾಗೆಯೇ ಅವರ ಮುಖದಿಂದ ಕೇಳಿದ ತತ್ವಜ್ಞಾನದಿಂದ ಭವ ದುಃಖ ಹಾನಿ ಆಗುವುದಿಲ್ಲ. ಈ ಚೌಪಾಯಿ ಅರ್ಥ. ವೇದರು ಗುರು ಜೋ ಮಿಥ್ಯಾ ಕಹಿಯೇ, ವೇದ ಮತ್ತು ಗುರುಗಳಿಗೆ ಮಿಥ್ಯಾ ಅಂದ್ರೆ ತಿನತೆ ಭವ ದುಃಖ ನಶೋ ನ ಚೈಯೇ, ಅವುಗಳಿಂದ ಭವ ದುಃಖ ನಾಶ ಆಗುವುದಿಲ್ಲ. ಜೈಸೋ ಮಿಥ್ಯಾ ಮರುತಲಕೋ ಜಲ, ಹ್ಯಾಂಗಪ್ಪ ಅಂತಂದ್ರೆ ಆ ಮಿಥ್ಯವಾದ ಆ ಒಂದು ಮರೀಚಿಕೆಯ ನೀರನ್ನು ಕುಡಿದರೆ ಪ್ಯಾಸನಾಸಕೋ ನಹಿ ತಾಮೇ ಬಲ, ಅಂದ್ರೆ ಬಾಯಾರಿಕೆ ಆ ನಾಶ ಆಗುವುದಿಲ್ಲ ಅಂತ ಹೇಳಿದ್ರು. ಮುಂದೆ ಇದೇನದು ಮಿಥ್ಯಾ ಅಂತಂದ್ರೆ ವೇದ ಮತ್ತು ಗುರುಗಳನ್ನ ಮಿಥ್ಯಾ ಅಂತಂದ್ರೆ ಹಿಂಗ ಆಗ್ತದ. ಮತ್ತೆ ಸತ್ಯ ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಅದ್ವೈತಕ್ಕ ಹಾನಿ. ಸತ್ಯ ವೇದ ಗುರು ಕಹೇ ತಮ್ ದ್ವೈತ, ಭಯೋ ಗಯೇ ಸಿದ್ಧಾಂತ ಅದ್ವೈತ. ಅದೇನಾಗ್ಬಿಡ್ತದೆ, ಅದ್ವೈತ ನಾಶ ಆಗಿ ಹೋಗ್ಬಿಡ್ತದ. ಅದ್ವೈತ ಜ್ಞಾನ ಇಲ್ಲಿ ತನ ಏನ್ ಕಲಿಸಿರಿ ಅದೆಲ್ಲ ಹಾಳಾಗಿ ಹೋಗ್ಬಿಡ್ತದ. ಹಿಂಗ ಏನ್ ಮಾಡ್ಯಾರ, ಇವು ಸಂಕರ ಮತ ಪೇಕಿ, ಶಂಕರಾಚಾರ್ಯರು ಈ ರೀತಿಯಾಗಿ ಹೇಳಿದ್ದಾರೆ. ಅದಕ್ಕ ಇಲ್ಲಿ ಶಂಕರಾಚಾರ್ಯರ ಬಗ್ಗೆ ಏನ್ ಮಾಡ್ಯಾರ, ಇವರು ಉಲ್ಲೇಖ ಮಾಡ್ಯಾರ. ಅದಕ್ಕ ನೀವೇನ್ ಮಾಡಬೇಕು, ಈ ಒಂದು ನಿಶ್ಚಲದಾಸರ ಒಂದು ವಿಚಾರದ ಜೊತೆಗೆ ಆಚಾರ್ಯ ಶಂಕರರನ್ನ ಗೌರವಿಸಬೇಕು. ಶಂಕರಾಚಾರ್ಯರ ಮತವನ್ನೇ ಇವ್ರೇನ್ ಮಾಡ್ಯಾರ, ಪ್ರತಿಪಾದನೆ ಮಾಡ್ಯಾರ, ಅದ್ವೈತ ಮತ. ಇವು ಸಂಕರ ಮತ ಪೈಕಿ ಅಶುದ್ಧ ತಜೋ ಸಕಲ ಮಧ್ವಾದಿ ಪ್ರಬುದ್ಧ. ಈ ಮಧ್ವಾಚಾರ್ಯರು ಇವರೆಲ್ಲ ಏನ್ ಹೇಳ್ಯಾರ, ದ್ವೈತ ಹೇಳ್ಯಾರಲ್ಲ, ಇವೆಲ್ಲ ಏನದವ, ಇವು ಅಶುದ್ಧ ಅದಾವ ಅಂತ. ಇಲ್ಲಿ ಏನದ, ಮೊದಲು ನಾವು ದ್ವೈತದಿಂದಲೇ ಹೋಗ್ಬೇಕಾಗ್ತದೆ. ಅದರ ಸಲುವಾಗಿ ನಾವು ಇವರು ಅದ್ವೈತದ ಸ್ಥಿತಿ ಒಳಗೆ ನಿಂತು ಮಧ್ವಾಚಾರ್ಯರಿಗೆ ಅಶುದ್ಧ ಅಂದರ ಇರ್ಲಿ, ಆದ್ರೆ ನಾವು ಅವ್ರಿಗೆ ಅನ್ನೋದು ಬೇಡ. ಯಾಕಂದ್ರೆ ನಾವು ಅದ್ವೈತ ಸ್ಥಿತಿ ಒಳಗಿಲ್ಲ, ನಾವು ಅವ್ರಿಗೆ ಅಶುದ್ಧ ಅನ್ನಷ್ಟು ದೊಡ್ಡವರಲ್ಲ. ನಾವು ಅದ್ವೈತದಿಂದಲೇ ಅದ್ವೈತಕ್ಕೆ ಹೋಗ್ಬೇಕು. ನಾವು ಅಂಗ ಲಿಂಗ ಬೇರೆ ಬೇರೆನೆ, ಆರಂಭದಲ್ಲಿ ಅಂಗ ಲಿಂಗ ಬೇರೆ ಬೇರೆನೆ. ಭಕ್ತ ಮಹೇಶ ಸ್ಥಳದೊಳಗ ಅಂಗ ಬೇರೆ ಲಿಂಗ ಬೇರೆ. ಲಿಂಗನೇ ಅಂಗಾಗಿ ಕೂತು ಅಂತಂದ್ರೆ ಪೂಜೆ ಹೆಂಗ್ ಮಾಡ್ತಾರೆ. ಮುಂದೆ ಪ್ರಸಾದಿ ಪ್ರಾಣಲಿಂಗಿ ಸ್ಥಳದೊಳಗ ಅಂಗ ಏನಪ್ಪ ಅಂದ್ರೆ ಲಿಂಗದಂತೆಯೇ, ಲಿಂಗದಂತೆಯೇ ಅಂಗ ಹೆಂಗಪ್ಪ, ಲಿಂಗದಂಗೆ ಅಂತ ತಿಳ್ಕೊಳ್ಳೋದು, ಲಿಂಗ ಅಲ್ಲ, ಅದು ಮಧ್ಯಮ ಸ್ಥಿತಿ. ಮುಂದೆ ಶರಣಸ್ಥಳ ಮತ್ತು ಐಕ್ಯ ಸ್ಥಳದೊಳಗ ಅಂಗವೇ ಲಿಂಗ ಅಂತ ಕನ್ಫರ್ಮ್. ಅದಕ್ಕೆ ಅಂಗವೇ ಲಿಂಗ ಅನ್ನುವಂತ ಸ್ಥಿತಿಗೆ ಹೋದವರು ಈ ದ್ವೈತದ ಬಗ್ಗೆ ಏನಾರ ಮಾತನಾಡಿದ್ರೆ ಯೋಗ್ಯ. ಆದ್ರೆ ಇನ್ನ ದ್ವೈತದಾಗೆ ಇಲ್ಲ, ನಾವು ಅಂತವ್ರು ಓಕೆ ಅಂತ ಯಾರಿಗಾರ ಏನಾರ ಅಂತೀವಿ ಅಂತಂದ್ರ ಅದೇನದ, ಯಾರ್ದೋ ಅನುಭವ ತಗೊಂಡು ಯಾರಿಗೋ ಹೇಳ್ದಂಗ ಆಗ್ತದೆ. ನಮ್ಮ ಅನುಭವಕ್ಕೆ ಅಂತದ್ ಯಾರಿಗೆ ಬೈಯಂತದ್ ಏನೇನು ಇಲ್ಲ, ಯಾರಿಗೆ ಅನ್ನಂತದ್ನು ಏನೂ ಇಲ್ಲ. ಇಲ್ಲಿ ಸುಮ್ಮನೆ ಕೇಳ್ರಿ. ಏನಂದ್ರ ವೇದ ಗುರುಗಳು ನಿಜವೆಂದು ಹೇಳಿದರೆ ಅಲ್ಲೇನಾಯ್ತು, ಭೇದ ಸಿದ್ಧ ಆಗ್ತದ, ಭೇದ ಆಗ್ತದ. ಬ್ರಹ್ಮವೂ ಸತ್ಯ, ವೇದವೂ ಸತ್ಯ, ಗುರುವೂ ಸತ್ಯ ಅಂತ ಹೇಳಿದರೆ ಸತ್ಯದಲ್ಲಿ ಭೇದ ಆಯ್ತಲ್ಲ. ಅದ್ವೈತಂ ಬ್ರಹ್ಮ ಹೋಗಿ ದ್ವೈತಂ ಬ್ರಹ್ಮ ಆಗಿಬಿಡ್ತಲ್ಲ, ಭೇದ ಸಿದ್ಧವಾಗುತ್ತದೆ, ಅದ್ವೈತ ಸಿದ್ಧಾಂತದ ಹಾನಿಯಾಗುತ್ತದೆ. ಅಂದ್ರೆ ಶಂಕರರ ಅದ್ವೈತ ಮತವು ದೋಷವುಳ್ಳದ್ದಾಗುತ್ತದೆ ಅಂತ ಈ ರೀತಿಯಾಗಿ ವಿಚಾರ ಮಾಡಿ ಮಧ್ವಾದಿ ಪ್ರಬುದ್ಧರಾದ ಸಕಲ ಪಂಡಿತರು
ಶಂಕರ ಮತವನ್ನ ತ್ಯಾಗ ಮಾಡುತ್ತಿದ್ದಾರೆ. ಇವ್ರು ಹಿಂಗ್ ಹೇಳ್ಯಾರ ಅಂತೇಳಿ ಶಂಕರರ ಮತವನ್ನು ತ್ಯಾಗ ಮಾಡುತ್ತಿದ್ದಾರೆ. ಆದಿ ಜಗದ್ಗುರು ಶಂಕರಾಚಾರ್ಯರು ಯಾವ ಅದ್ವೈತ ಮತವನ್ನ ಪ್ರತಿಪಾದನೆ ಮಾಡುತ್ತಿದ್ದಾರೆಯೋ ಅದನ್ನ ಮಧ್ವಾದಿ ಪಂಡಿತರು ತ್ಯಾಗ ಮಾಡುತ್ತಿದ್ದಾರೆ. ಯಾಕೆ ತ್ಯಾಗ ಮಾಡ್ತಾರೆ ಅಂತಂದ್ರ ಅವ್ರೇನ್ ಮಾಡ್ಯಾರ, ಭೇದನೆ ಸತ್ಯಾಂತ ಅನ್ನೋರು ಅವ್ರನ್ನ ತ್ಯಾಗ ಮಾಡ್ತಾರೆ. ಯಹ ಸಂಕ ಭಗವಾನ್ ಮುನಿ ಉಪಜೈ ಉತ್ತರ ದೇ ದಯಾಲನ ಕುಪಿಜೈ ಅಂತಂದ್ರೆ, ಹೇ ಗುರುವೇ ಕೃಪೆ ತೋರಿ ನನ್ನ ಈ ಶಂಕೆಯನ್ನ ತಾವು ನಾಶ ಮಾಡಿರಿ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ಏನ್ ಮಾಡ್ತೀರಿ? ಇಷ್ಟು ಪ್ರಶ್ನೆ ಆಯ್ತು. ಮುಂದ 200 ಇದೆಷ್ಟನೇದ್ದು? 213ನೇದ್ದು ಶಂಕೆ ಮಾಡದೇ ಆಯ್ತು. 214ನೇಕ ಉತ್ತರ ಚಾಲು ಮಾಡ್ತಾರ. ಅದನ್ನ ಎಷ್ಟಾಯ್ತು ಟೈಮ್? ಆಗ್ಯದ ಟೈಮ್ ಏಟ್ ಆಗ್ಬೇಕು, ಬೇಕಾದಷ್ಟು ಆಗ್ಯದ. ಅದು ಉಳಿದು ನಾಳೆ ಮಾಡೋಣ. ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಪಾಠದೊಳಗೆ ಈ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಉತ್ತರ ಚೆನ್ನಾಗಿ ಅರ್ಥ ಆಗ್ತಾವ. ಇದು ಇನ್ನೊಂದ್ಸಾರಿ ಹಾಕಿ ಕೇಳಿ ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಗುರು ಮಧ್ವಾಚಾರ್ಯರು ಶಂಕರಾಚಾರ್ಯರ ತತ್ವವನ್ನ ಯಾಕೆ ವಿರೋಧಿಸ್ತಾರೆ ಅಂತಂದ್ರೆ, ಗುರು ಮತ್ತು ಶಾಸ್ತ್ರಗಳನ್ನ ಮಿಥ್ಯ ಅಂತಾರೆ ಶಂಕರಾಚಾರ್ಯರು. ವ್ಯವಹಾರಿಕ ಸತ್ಯ ಅಂತಾರ. ಅದ ಹೆಂಗಾಗ್ತದ? ಗುರು ಸತ್ಯ, ಶಾಸ್ತ್ರ ಸತ್ಯ, ಜಗತ್ತು ಸತ್ಯ, ದೇಹಾದಿಗಳು ಸತ್ಯ, ಇವೆಲ್ಲ ಸತ್ಯ ವಸ್ತುಗಳಿಗೆ ಮಿಥ್ಯ ಅಂತ ಹೆಂಗಂತೀರಿ ನೀವು? ಹಂಗ ಅನ್ಲಕ್ ಬರಂಗಿಲ್ಲ ಅಂತೇಳಿ ಮಧ್ವಾದಿಗಳು ಏನ್ ಮಾಡ್ತಾರ? ಶಂಕರಾಚಾರ್ಯರನ್ನ ವಿರೋಧಿಸ್ತಾರ. ಶಂಕರಾಚಾರ್ಯರು ಯಾಕೆ ವಿರೋಧಿಸ್ತಾರೆ ಇವರಿಗೆಲ್ಲ ಅಂತಂದ್ರ, ಆ ಗುರು ಬ್ರಹ್ಮ ಅನ್ನೋದು ಒಂದೇ ಅದಪ್ಪ, ಅದ್ರ ಸಂಗಟ ನೀವು ಬೇರೆ ಬೇರೆ ಸತ್ಯಗಳನ್ನ ಪ್ರತಿಪಾದನೆ ಮಾಡಿದ್ರಿ ಅಂತಂದ್ರೆ ಸಮಸ್ಯೆ ಏನಾಗ್ತದ ಅಂತಂದ್ರ, ಆ ಒಂದೇ ಬ್ರಹ್ಮ ಅನ್ನೋ ಒಂದು ತತ್ವ ಏನದಲ್ಲ ಅದಕ್ಕೆ ಹಾನಿ ಆಗ್ತದಪ್ಪ. ಅದಕ್ಕೆ ಬೇರೆ ಬೇರೆ ಸತ್ಯ ಇದ್ರೂ ಸಹಿತ ಈ ಬ್ರಹ್ಮನ ಸಮಾನವಾದ ಒಂದು ಸ್ಥಾನಮಾನ ಆ ಸತ್ಯ ವಸ್ತುಗಳಿಗೆ ಕೊಡೋದು ಬೇಡ ಅಂತೇಳಿ ಅವರು ಹಂಗ್ ಮಾಡ್ತಾರ, ಇವರು ಹಿಂಗ್ ಮಾಡ್ತಾರ. ಅದಕ್ಕೆ ಈ ಡೌಟ್ ಕ್ಲಿಯರ್ ಮಾಡಬೇಕಾದ್ರೆ ಹೆಂಗ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಹೇಳಲಾಗುತ್ತದೆ. ಚಲೋ ಐತನ್ರಿ ಪಾಠ? ಹೆಂಗನಸ್ತು? ಚೆನ್ನಾಗಿತ್ತು. ಇದು 5ನೇ ತರಗತಿದಾಗ ಅಪ್ಪರ ಇದು ಉತ್ತಮ ಅಧಿಕಾರಿಗೆ ಬೋಧ್ ಮಾಡಿಲ್ಲ. ಇಲ್ಲಿ 3 ಮಂದಿ ಅದಾರ. ಎದ್ರಾಗ್ರಿ? ಅದ್ವೈತಕ್ಕೆ ಹಾನಿ ಆಗ್ತದೆ. ಅಲ್ಲಿ ನಮಗೆ ಅರ್ಥ ಆಗಿರ್ತೇನೆ. ಉತ್ತಮ ಅಧಿಕಾರಿಗೆ 4ನೇ ತರಂಗದಾಗ 3 ಮಂದಿ ಜನ ಬೋಧ್ ಮಾಡಿದ್ದಾರೆ 5ನೇ ತರಂಗದಲ್ಲಿ. 5ನೇ ತರಂಗ ಮೂರದ್ರಾಗ 3 ಕೂತಿರ್ತಾರ ಅವರು. ವಿಚಾರ ಸಾಗರ ಆಗ್ಬೇಕಲ್ಲ ಅವರು. ಉತ್ತಮ ಅಧಿಕಾರಿ ಅಲ್ಲಿ ಸಂಶಯ ನಿವಾರಣೆ ಅವನು ನಿವಾರಣೆ ಆಗಿ ಕೂತ್ಬಿಟ್ಟ. ನಾವು ಶಾಂತಾಗಿ ಕೂತ. ನಾವು ಎಲ್ಲಾನು ಬ್ರಹ್ಮ ಅಂತ ತಿಳ್ಕೊಂಡು ತಾಣ್ಣ ಕೂತ್ಬಿಟ್ಟಾನ. ಇವನೊಳಗೆ ಇನ್ನ ಒಂದ್ ಸ್ವಲ್ಪ ಇದದ ತರಂಗಗಳದಾವ. ಈ ತರಂಗ ತೆಗಿಬೇಕಾಗ್ಯದ. ಅವನು ಶಾಂತಾಗಿ ಕೂತ್ಬಿಟ್ಟ. ಅವನೊಳಗೆ ಯಾವ ಸಂಶಯಗಳು ಇಲ್ಲ. ಎಲ್ಲ ಬ್ರಹ್ಮ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ಮೂವರು ಏನ್ ಮಾಡ್ಯಾರ? ಜೊತೆಗೆ ಕುಂತಾರ. ಅವರು ಮುಂದ ಗುರುಗಳಾಗವ್ರು. ಅವ್ರು ಯಾಕಂದ್ರ ಬರೇ ತಮ್ಮದು ಒಂದು ಸ್ಥಾನಮಾನಕ್ಕೆ ತಕ್ಕಂತೆ ತಾವು ಅರ್ಥ ಮಾಡ್ಕೊಂಡ ಮೇಲೆ ತಮ್ಕಿಂತ ಕೆಳ ವರ್ಗದ ಜನ ಬಂದಾಗ ಅವ್ರಿಗೂ ತಿಳಿಸಿ ಹೇಳ್ಬೇಕಾದ್ರೆ ಇವೆಲ್ಲ ಬೇಕಾಗ್ತಾವ. ಮೂವರಿಗೆ ಬೇಕಾಗ್ತಾವ. ಹಿಂಗಾಗಿ ಮೂವರು ಕೂಡೇ ಕೊನೆ ತನಕ ಕೇಳ್ತಾರ.
ಮೂವರು ಕೂಡ ಕೊನೆ ತನಕ ಕೇಳ್ತಾರೆ. ಮೂವರಿಗೆ ವಿಚಾರ ಸಾಗರದ ಸಮಗ್ರ ಜ್ಞಾನ ಅದ ಅವ್ರಿಗೆ ಮೂವರಿಗೆ. ನಿನ್ನೆ ರಾತ್ರಿ ನಮ್ ಗಣಪತಿ ಸೌಂಡ್ ಭಯಂಕರ ಇತ್ತು. ಮನಿ ಮುಂದ ಮನಿ ಹಿಂದ ಎಲ್ಲಾ ಕಡೆ ಸೌಂಡ್. ಅದ್ರ ಸಲುವಾಗಿ ನಿನ್ನೆ ರಾತ್ರಿ ಪಾಠಕ್ಕೆ ಬರಲಿಲ್ಲ. ಇವತ್ತು ರಾತ್ರಿ ಪಾಠಕ್ಕೆ ಬರ್ತೀವಿ, ಬರ್ಬೇಕಂತ ಸಂಕಲ್ಪ. ನೋಡೋಣ ಏನಾಗ್ತ. ತಯಾರಿ ಏನ್ ಡೌಟ್ಸ್ ಅವ ಏನಾರ ಇದ್ರ ಕೇಳ್ರಿ. ಇವತ್ತೇನ್ ಸೂಟಿ ಅದ, ಆರಾಮ್ ಕುಂತೀವಲ್ಲ. ಗೌರ್ಮೆಂಟ್ ಹಾಲಿಡೇ. ಏನ್ ಸೂಟಿ ಎದ್ರದ್ದು? ಈದ್ ಮಿಲಾದ್ ಅಂತ. ಶಿಕ್ಷಕರ ದಿನಾಚರಣೆ ಅದ. ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆ ಏನ್ ಮಾಡೋದು? ಶಿಕ್ಷಕರ ದಿನಾಚರಣೆ ವ್ಯವಹಾರಿಕ ಸತ್ಯ ಕೇಳಿಸಿಬಿಟ್ರಿ ಶಿಕ್ಷಕರಿಗೆ, ಪರಮಾರ್ಥಿಕ ಸತ್ಯದಿಂದ. ಶಿಕ್ಷಕರು ಸೆಕೆಂಡ್ ಕ್ವಾಲಿಟಿ ಮಾಡಿಬಿಟ್ರಿ ಬ್ರಹ್ಮಜ್ಞಾನಿಗಳೆಲ್ಲ ಕೂಡೋರಿ. ಏನ್ರಿ? ಹಾ, ಮತ್ತ ತಲೆಯಿಂದ ಹೆಂಗ್ ತೆಗಿಸ್ತಾರಂದ್ರೆ ಹಂಗೆ ತೆಗಿತಾರೆ. ಈಗ ಗುರು ಮತ್ತು ವೇದಗಳ ಬಗ್ಗೆ ತಲೆಯನ್ನು ತೆಗೆದು ನಾವೇ ಗುರು ಆಗ್ಬೇಕನ್ನೋದೇ ಇರ್ತದೆ. ಈ ವಿಚಾರ ಸಾಗರದೊಳಗೆ ತಾನೇ ಗುರು ಆಗೋದಕ್ಕೆ ಈ ರೀತಿ ಸ್ಥಿತಿ ಅದು. ಅನ್ಯ ವಸ್ತುವನ್ನ ಶ್ರೇಷ್ಠ ಮಾಡಿ ತಾನು ಕನಿಷ್ಠ ಆಗಿ ತಾನು ಕನಿಷ್ಠ ಆಗಿ ಹುಟ್ಟಿ ಕನಿಷ್ಠ ಆಗಿ ಬದುಕಿ ಕನಿಷ್ಠ ಆಗಿ ಸಾಯೋದಲ್ಲ, ಜೀವನಾಗಿ ಬಂದು ಶಿವನಾಗಿ ಹೋಗ್ಬೇಕಲ್ಲ. ಅದಕ್ಕೆ ಶಿವ ಆಗ್ಬೇಕಾದ್ರೆ ಎಲ್ಲ ಕಳ್ಕೊಂಡು ಶಿವ ಆಗ್ಬೇಕು. ಎಲ್ಲ ಇಟ್ಕೊಂಡ್ರೆ ಶಿವ ಆಗಲ್ಲ. ಏನ್ರಿ? ಈಗ ತಿಳಿಯ ತನಕ ಉನ್ನತ ವಿಚಾರ, ತಿಳಿದ ಮೇಲೆ ಮುಗೀತು. ತಿಳಿಯುವ ತನಕ ಬ್ರಹ್ಮಜ್ಞಾನ, ತಿಳಿದ ಮೇಲೆ ಕೋತಿ ಜ್ಞಾನ ಅಂತ. ಅದೇನ್ ದೊಡ್ಡ ಆಗದ ನಡೆ. ಅಲ್ಲ, ಭಾರಿ ವಿಚಿತ್ರ ಇಟ್ಟನ ವಿಚಾರ ಸಾಗರದಾಗ. ಹೇಳೋದೇ ಒಂದ್ ಸಣ್ಣ ವಿಷಯ ಹೇಳಕ್ ಹೋಗಿ ಕ್ಯೂರಿಯಾಸಿಟಿ ಹೆಂಗ್ ಕ್ರಿಯೇಟ್ ಮಾಡ್ತಾನೆ. ಸಿನಿಮಾ ಧಾರಾವಾಹಿ ಇಟ್ಟಂಗಿಟ್ಟನ ನಿಚ್ಚಲ್ಲ. ನಾಳೆಗೇನ್ ಹೇಳ್ತಾನ ಏನಿಲ್ಲ, ನಿಮಗ್ ಗೊತ್ತಿದ್ದದ್ದು ಹೇಳ್ತಾನ. ಮತ್ತ ಒಳಗ್ ಕ್ಯೂರಿಯಾಸಿಟಿ ಕುತೂಹಲ ಹೆಂಗ ಮೂಡಿಸ್ತಾನ, ಹೆಂಗ ಪಾಠ ಅದದು ವಿಚಾರ ಸಾಗರ ಪಾಠ. ಹಿಂಗ್ ಕ್ಯೂರಿಯಾಸಿಟಿ ಇಟ್ಟದ ಪಾಠ ಎಲ್ಲಿ ನೋಡಿಲ್ಲ ನಾವು. ಇವು ಧಾರಾವಾಹಿಗಳು ನೋಡ್ತಿರಲ್ಲ, ನಾಳೆಗೆ ಏನಾಗ್ತದ ಅಂತ ಹೇಳಿ ಸಿನಿಮಾ ಧಾರಾವಾಹಿ ಟಿವಿಯಾಗ ನೋಡ್ತಿರಲ್ಲ, ಹಂಗೆ ಅದು ಧಾರಾವಾಹಿ ಇದ್ದಂಗದ. ಮಜಾ. ಧನ್ಯವಾದಗಳು. ಶುದ್ಧ ಗುರುವಿಗೆ ತತ್ವ ಅಂತ ಶಾಣಬಸಮ್ಮ ಸ್ವಾಮೀಜಿ ಅವರು ಇವತ್ತಿನ ಈ ಆರ್ಥಿಕ ಸತ್ಯ, ಪ್ರಾಚ್ಯಭಾಷೆ ಸತ್ಯ, ವ್ಯವಹಾರಿಕ ಸತ್ಯ ಮತ್ತು ಶುದ್ಧ ಸತ್ಯಗಳ ಬಗ್ಗೆ ನಮಗೆ ಮತ್ತೆ ಪಾರಮಾರ್ಥಿಕ ಸತ್ಯ ಯಾವುದೆಂದು ಪಾಠ ಆಗುವುದಿಲ್ಲ ಅಂತ. ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳು ಯಾವ ಸತ್ಯದಲ್ಲಿ ಬರ್ತವ ಅನ್ನೋದನ್ನು ನಾವು ವಿವೇಚನೆ ಮಾಡಬೇಕು. ಅಲ್ಲಿ ಯಾವುದೇ ಒಂದು ಶಬ್ದದಲ್ಲಿ ಅರ್ಥ ಏನದನ್ನ ಅದು ಬ್ರಹ್ಮಸ್ವರೂಪ ಶಬ್ದ ಮೇಲಿನ ವ್ಯಾವಹಾರಿಕ ಸತ್ಯ ಆಗ್ತದೆ. ಜಗತ್ತಿನ ವಿಧಿಗಿಂತ ಪೂರ್ವದಲ್ಲಿ ಕೇವಲ ಜಗತ್ತ ಮಿಥ್ಯ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಈಗ ಏನದ ನಾವು ಜಗತ್ತು ಇದು
ಶರೀರ ಏನದಲ್ಲ, ಶರೀರ ಕೂಡ ಈ ಶರೀರ ಕೂಡ ಮಿಥ್ಯ ಅಂತ ಅಂತಿದ್ದೀವಿ. ಇದು ಮಿಥ್ಯ ಹೆಂಗಂತೀರಿ? ಶರೀರ ಈ ಶರೀರ ಹಿಡ್ಕೊಂಡು ಕಿಶಿಂದ ನಾವು ಸಾಧನೆಯನ್ನ ಮಾಡಿದ್ದೀವಿ. ಶರೀರ ಮಿಥ್ಯ ಅಲ್ಲಕ್ಕೆ ಬರುವುದಿಲ್ಲ ಹೇಳಿದ್ರು. ನಾವು ಶರೀರದ ಮೋಹ ಹಿಡ್ಕೊಂಡು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿ ಯಾವ ಶಂಕು ವಿಶ್ವಾಮಿತ್ರ ಶಂಕುಗೆ ಸ್ವರ್ಗವನ್ನೇ ತಯಾರು ಮಾಡ್ದ. ಜನ್ಮದಾಗ ನಮ್ಮ ಶರೀರದ ಮೇಲೆ ಹೆಚ್ಚು ನಾವು ಮೋಹ ಇದ್ದವನಿಗೆ ಈ ಬ್ರಹ್ಮದಲ್ಲಿ ಈಗಿನ ಜನ್ಮದಾಗ ಒಂದು ದೊಡ್ಡ ಶರೀರ ಬಂದ. ನಾವು ಯಾಕೆ ಶರೀರದ ಮೇಲೆ ಈಗಿನ ಜನ್ಮದಾಗ ಹೆಚ್ಚು ಮೋಹ ಕೊಡ್ತಿದ್ದೀವಿ. ಈಗಿನ ಜನ್ಮದಾಗ ಏನಾದೀಗ ದೊಡ್ಡ ಶರೀರ ಬರ್ತದೆ. ಕೆಲವೊಂದು ಜನರು ವೇದ ಪರಗಾದರೆ, ಕೆಲವೊಂದು ಜನರು ವೇದ ವಿರೋಧಿಗಳು. ದೃಷ್ಟಿಯಿಂದ ವೇದ ಗುರುಗಳು ಸತ್ಯ ಆದ್ರೆ ಅದ್ವೈತಕ್ಕೆ ಹಾನಿ ಆಗ್ತದ ಅಂತ ಹೇಳ್ತಾರೆ. ಮತ್ತೆ ಗುರು ಏನು ಬೋಧನೆ ಮಾಡ್ತಾರೆ ಆ ಬೋಧನೆಯನ್ನ ನಾವು ಅನುವಿನಿಂದ ಸ್ವೀಕರಣೆ ಮಾಡುವಂತೆ ಅಂತಃಕರಣ ನಾವು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಗುರುವಿನ ಅನುವಿನಿಂದ ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಸತ್ಯ ವಸ್ತುಗಳಿಂದ ಮಾತ್ರ ನಮ್ಗೆ ಮೋಕ್ಷ, ಸತ್ಯ ವಸ್ತುಗಳಿಂದ ಮೋಕ್ಷ ಆಗುವುದಿಲ್ಲ. ಜ್ಞಾನಿಗಳಿಗೆ ಬೇಕಾಗಿದ್ದು ಕೇವಲ ಮೋಕ್ಷ, ಪುರುಷಾರ್ಥ. ಉಳಿದ 3 ಪುರುಷಾರ್ಥಗಳು ಗೌಣದವ. ಎಲ್ಲ ವಿಷಯಗಳನ್ನು ಗುರುಗಳು ನಮಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಪೂರ್ವಕವಾದಂತ ಅಭಿನಂದನೆಗಳು. ಈಗ ಮಂಗಲಾಚರಣೆ. ರುದ್ರೋ ನಮಃ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರುತಿಗೆ, ಬಾಲಬಹುದ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಪಲು ಟಿಪ್ಪಣೆ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ತುದಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ, ಬಂದ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಕಂದನಾದ ಗುರುನಾಥ ಹೇವಲಿದ ಶ್ರೀ ಶಿವಾನಂದರಿಗೆ, ಆಸ್ತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಓಂ ಪೂಜ್ಯಾಯ ಸಾಧು ನಿಶ್ಚಲ ದಾಸಾಯ ಸನಾತನ ಧರ್ಮ ಸಮನ್ವಯ ಜ್ಞಾನ ಭಾರತಿ ಸಾಹಿತ್ಯ ಸಾಮ್ರಾಟತಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯ ಸದ್ಗ್ರಂಥ ಸಹಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶ್ರೀ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮನೇ ನಮೋ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನ ಉತ್ಕಲ ವಾಸನೆ ನಮೋ ನಮಃ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಕಾಲಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾಗುಗ ತತ್ವಮಾಲಾ ವಿಭೂಷಿತ ಭಕ್ತಿ ಮುಕ್ತಿ ಪ್ರದಾತಾಯಂ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕ ಜನ್ಮ ಸಂಕ್ರಾಂತ ಸರ್ವಕರ್ಮ ವಿದಾಯಿನಿ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ನ ಗುರುರೋವಿಕಂ ತತ್ವಂ ನ ಗುರುರೋವಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥೋ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮಾಂ ಸರ್ವಭೂತಾತ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಮೂಲಂ ಗುರುರ್ಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುರೂಪಃ. ಗುರುರಾದಿಶ್ಯ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣ
पूर्णस्य पूर्णमादाय पूर्णमेवावशिष्यते। ओम शांति शांति शांति। परमानंद प्राप्ति भव, सर्व दुख निवृत्ति भव, इष्टार्थ सिद्धिरस्तु, यशस्वी भव यशस्वी भव। ओम शांति शांति शांति। सर्व महात्मरूप शरणार्थी शरण ओम नमः ಎಲ್ಲರಿಗೂ ಶರಣ ಓಂ ನಮಃ ಶಿವಾಯ.